ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ನಮ್ಮ ತಿಂಗಳ ಈ ರಾಮಾಯಣ ಸಭೆಗೆ ಸ್ವಾಗತ. ಆ, ಇವತ್ತಿನ ಸಭೆಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಹಿಂದಿನ ಸಭೆಯ 4 ಸರ್ಗಗಳ ಒಂದು ಸಣ್ಣ ಸಾರಾಂಶವನ್ನು ಕೇಳ್ಕೊಂಡು ಮುಂದಕ್ಕೆ ಹೋಗೋಣ. ನಿಮ್ಗೆಲ್ಲರೂ ತಿಳಿದಿರುವಂತೆ ನಾವು ಈಗಾಗಲೇ ಸುಮಾರು 4-5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಾಲಕಾಂಡದಿಂದ ಪ್ರಾರಂಭವಾಗಿ ಹಾಗೆ ಮುಂದೆ ಬಂದ ಅಯೋಧ್ಯಾಕಾಂಡ ಮುಗಿಸಿ ಅರಣ್ಯಕಾಂಡದ ಮಧ್ಯಭಾಗಕ್ಕೆ ಬಂದಿದ್ದೇವೆ. ಅದರಲ್ಲೂ ಸೀತಾಪಹರಣದ ಒಂದು ಪ್ರಮುಖ ಹಂತಕ್ಕೆ ಬರ್ತಾ ಇದ್ದೇವೆ. ನಾವು ಹಿಂದಿನ ಸರ್ಗದಲ್ಲಿ 40 ಹಿಂದಿನ ತಿಂಗಳಲ್ಲಿ 40-43ನೇ ಸರ್ಗದವರೆಗೆ ಕಥೆಯನ್ನ ಕೇಳಿದ್ವಿ. ಅದರಲ್ಲಿ ಹೇಳಬೇಕು ಅಂತಂದ್ರೆ ಅಲ್ಲಿ ಮಾರೀಚನ ಒಂದು ಸಲಹೆಗಳು ರಾವಣನಿಗೆ ಇಷ್ಟವಾಗಲ್ಲ. ಅವನು ಮಾರೀಚನಿಗೆ ಹೇಳ್ತಾನೆ, ನೋಡು, ರಾಮ ಒಬ್ಬ ದುಷ್ಟ. ಒಂದು ಹೆಣ್ಣಿನ ಮಾತನ್ನ ಕೇಳಿ ಒಬ್ಬ ಮೂರ್ಖ ಮನುಷ್ಯಂತರ ಆಗಿ ತನ್ನ ಕುಟುಂಬವನ್ನೆಲ್ಲ ಬಿಟ್ಟು, ತನ್ನ ಸ್ನೇಹಿತರನ್ನೆಲ್ಲ ಬಿಟ್ಟು, ತನ್ನ ಹೆಂಡತಿ ಮತ್ತೆ ತಮ್ಮನನ್ನ ಕರ್ಕೊಂಡು ಕಾಡಕ್ಕೆ ಬಂದು ಕೂತಿದ್ದಾನೆ. ಅದು ಅಲ್ಲದೆ ಇಲ್ಲಿ ನನ್ನ ತಮ್ಮನಾದ ಕರ್ಣನ್ನು ಕೂಡ ಕುಂತಿದ್ದಾನೆ. ಈಗ ನಾನು ಸೀತೆಯನ್ನು ಅಪಹರಿಸ್ಬೇಕು, ಅದೇ ನನ್ನ ಮುಖ್ಯ ಕೈದಿರೋದು. ಇಲ್ಲಿ ನನ್ನ ಇಚ್ಛೆಯನ್ನು ಯಾರು ಕದಲ್ಸಕ್ಕಾಗಲ್ಲ. ಯಾರೇ ದೇವಾಸುರರು ಯಾರು ಬಂದ್ರು ಕೂಡ ನನ್ನ ಇಚ್ಛೆಯನ್ನು ಬದಲಿಸಕ್ಕೆ ಆಗೋದಿಲ್ಲ. ಇಲ್ಲಿ ನಾನು ನಿನ್ನ ಕರೆದಿರೋದು ನನ್ನ ಗುಣದೋಷಗಳು, ನನ್ನ ಸಾಧಕ ಬಾಧಕಗಳು ಇವನ್ನೆಲ್ಲ ನೀನ್ ಹೇಳಲಿ ಅಂತ ನಾನು ನಿನ್ನ ಕರೆದಿಲ್ಲ. ಒಬ್ಬ ರಾಜನಿಗೆ ಹೇಗೆ ವಿಧೇಯಕನಾಗಿರ್ಬೇಕು ಹಾಗಿರ್ಬೇಕಾದ್ದು ನಿನ್ನ ಕರ್ತವ್ಯ ಆಗತ್ತೆ. ಹಾಗಾಗಿ ನೀನ್ ನನಗಿಲ್ಲಿ ಇದಕ್ಕೆ ಸೀತಾಪಹರಣಕ್ಕೆ ನೀನು ಸಹಕಾರ ಕೊಡಬೇಕು. ನನಗೆ ಒಬ್ಬ ರಾಜನಿಗೆ ಇರಬೇಕಾದೆಲ್ಲ ಅರ್ಹತೆಯನ್ನು ಇದೆ. ಅಗ್ನಿಯಂತೆ ಉಷ್ಣತೆ ಇದೆ ನನಗೆ, ಇಂದ್ರನಂತೆ ಪರಾಕ್ರಮ ಇದೆ ನನಗೆ, ಚಂದ್ರನಂತೆ ಶಾಂತತೆ ಇದೆ ನನಗೆ, ಯಮನಂತೆ ದಂಡಾಧಿಕಾರ ಇದೆ, ವರುಣಂತೆ ಪ್ರಶಾಂತತೆ ಇದೆ, ಎಲ್ಲವೂ ಇದೆ ಇಲ್ಲಿ. ನನಗೆ ಒಬ್ಬ ರಾಜನಿಗೆ ನೀನ್ ಹೇಗೆ ನಡ್ಕೋಬೇಕು ಹಾಗೇ ನಡ್ಕೊಳ್ಳಬೇಕು. ಇನ್ನ ಯಾವ ವಿಧವಾದ ಸಲಹೆಗಳು ನನಗೆ ಅಗತ್ಯ ಇಲ್ಲ. ನಾನು ಕೇಳೋದಿಷ್ಟ, ನೀನೊಂದು ಬಂಗಾರದ ಜಿಂಕೆ ಆಗ್ಬೇಕು, ಬೆಳ್ಳಿಯ ಚುಕ್ಕಿಗಳಿರ್ತಕ್ಕಂಥ ಇರಬೇಕು. ಬಹಳ ಸುಂದರವಾದ ಒಂದು ಪ್ರಾಣಿಯ ಜಿಂಕೆಯ ರೂಪವನ್ನು ತಳೆದು ರಾಮನ ಆಶ್ರಮದ ಬಳಿ ಹೋಗ್ಬೇಕು. ಹತ್ತ ಓಡಾಡ್ತಾ ಸೀತೆಯನ್ನು ಆಕರ್ಷಿಸ್ಬೇಕು. ನಾನು ಅವಳಕ್ಕೆ ಆಕರ್ಷಿಸಿದ ತಕ್ಷಣ ನೀನು ಓಡ ಹೋಗ್ಬೇಕು. ರಾಮನ್ನ ಅವಳು ಕೇಳ್ತಾಳೆ. ರಾಮನ ಹಿಂದೆ ಬರ್ತಾನೆ. ಬಹಳ ದೂರ ಕರೆಸೋದು. ನೀನವನ್ನ ಹೇ ರಾಮ, ಹೇ ಲಕ್ಷ್ಮಣ, ಹೇ ಸೀತೆ ಅಂತ ಹೋಗ್ಬೇಕು. ನಂತರ ಲಕ್ಷ್ಮಣ ಅಲ್ಲಿಂದ ಹೊರಡ್ತಾನೆ. ನಾನು ಹೋಗಿ ಸೀತಾಪಹರಣ ಮಾಡ್ತೇನೆ. ಈ ಮಾತನ್ನು ಒಪ್ಕೊಳ್ಳೇಬೇಕು. ಮಾರೀಚನ್ಗೆ ಅಲ್ಲೂ ಅವನು ಅಷ್ಟು ಒಂದು ದುಷ್ಟತನದಿಂದ ಹೇಳಿದ್ರು ಕೂಡ ಇವನು ಒಂದು ತನ್ನ ಬೋಧನೆಯನ್ನು ಬಿಡೋದಿಲ್ಲ. ಹೇಳ್ತಾನೆ, ಇಲ್ಲ, ನಿನ್ಗೆ ಯಾರೋ ಸರಿಯಾಗಿರೋ ಸಲಹೆ ಕೊಟ್ಟಿಲ್ಲ. ನಿಂಗೆ ಮಂತ್ರಿಗಳಾಗಿದ್ದವ್ರು ನಿನ್ಗೆ ಸರಿಯಾದ ಸಲಹೆ ಕೊಡ್ಬೇಕಾಗಿತ್ತು. ಅವ್ರುಗಳು ನಿನ್ ಜೊತೆ ಯಾರು ಸರಿಯಾಗಿರೋರಿಲ್ಲ. ಬಹುಶಃ ಅವರು ಯಾರೋ ನಿನ್ನ ಸಾವನ್ನೇ ಬಯಸಿದವ್ರು ಯಾರೋ ಇಲ್ಲಿ ನಿನ್ನನ್ನ ಈ ರೀತಿ ಪ್ರೇರೇಪಿಸ್ತಾ ಇದ್ದಾರೆ. ನೀನೊಬ್ಬನೇ ಸಾಯ್ತಾ ಇಲ್ಲ. ನಿನ್ನ ಇಡೀ ಲಂಕೆಯನ್ನ ನಾಶ ಮಾಡ್ಲಿಕ್ಕೆ ನೀನು ಹೊಡ್ತಾ ಇದ್ದೇನೆ. ಇಡೀ ಲಂಕೆಯನ್ನು ನಾಶ ಮಾಡ್ಲಿಕ್ಕೆ ನೀನು ಹೊಡ್ತಾ ಇದ್ಯಾ. ನಿನ್ನ ಸೇನಾ ಸಮೇತರಾಗಿ, ನಿನ್ನ ಕುಟುಂಬ ಸಮೇತರಾಗಿ ಎಲ್ಲರನ್ನೂ ನಾಶ ಮಾಡ್ತೇನೆ. ಈ ನಿರ್ಧಾರ ಬೇಡ. ಈಗ ನೀನ್ ಹೇಳೋ ಹಾಗೆ ನಾನು ಹೋದೆ ಅಂದ್ರೆ ರಾಮನ ಕಣ್ಣಿಗೆ ಬಿದ್ದ ತಕ್ಷಣ ನಾನ್ ಸಾಯ್ತೀನಿ. ಸೀತಾಪಹರಣ ಮಾಡಿದ ತಕ್ಷಣ ನೀನ್ ಸಾಯ್ಬೇಕಾಗ್ತದೆ. ಅದ್ರ ಹಿಂದೆ ಲಂಕೆ ಕೂಡ ನಾಶವಾಗುತ್ತೆ. ಸೊ ನಿನ್ಗೆ ಆಯಸ್ಸು ಮುಗಿದಿದೆ ರಾವಣ, ಬೇಡ, ದಯವಿಟ್ಟು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ರಾವಣ ಯಾವುದೇ ಮಾತಿಗೂ ಅವನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಕಡೆಗೆ ಬಹಳ ಸಿಟ್ಟಿನಿಂದ ಅವನ್ನ ಕೊಲ್ಲೋ ಮಟ್ಟಕ್ಕೂ ಹೋದಾಗ ಮಾರೀಚ ನಿನ್ನಿಂದ ಸಾಯೋ ಬದಲು ನಾನು ರಾಮನಿಂದ ಸಾಯೋದು ಉತ್ತಮ ಅಂತ ಹೇಳಿ ಅಲ್ಲಿಂದ ಅವನ ಜೊತೆಗೆ ಅವನು ಹೊರಡ್ತಾನೆ. ಪುಷ್ಪ ವಿಮಾನದಲ್ಲಿ ಬರ್ತಾರೆ. ಸುಂದರವಾದ ವನ ಕಾಡು ಎಲ್ಲ ದಾಟ್ಕೊಂಡು ರಾಮನ ಆಶ್ರಮದ ಬಳಿ ಬರ್ತಾರೆ. ಅಲ್ಲಿ ಇವನು ಒಂದು ಸುಂದರವಾದ ಜಿಂಕೆಯ ರೂಪವನ್ನು ಧರಿಸ್ತಾನೆ. ಬಹಳ ಸುಂದರವಾಗಿರುತ್ತೆ. ಅದರಲ್ಲಿ ಬಂಗಾರದ ಮೈಬಣ್ಣ, ಬೆಳ್ಳಿಯ ಚುಕ್ಕಿಗಳಿರ್ತವೆ. ಅದಕ್ಕೆ ಶುದ್ಧವಾದ ಹಾಲಿನ ರೀತಿಯಾದ ಹೊಟ್ಟೆ ಇರುತ್ತೆ. ಒಳ್ಳೆ ತುಂಬಾ ಒಂಥರ ನೀಲಕಂಠ ಮಣಿಗಿದ್ದ ಹಾಗೆ ತುಂಬಾ ಸುಂದರವಾಗಿರುತ್ತೆ. ಅದು ಒಂಥರ ಅವನಿಗೆ ಅಲ್ಲಿ ಆಶ್ರಮ ಸುತ್ತ ಓಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ್ನ ನೋಡಿದ ತಕ್ಷಣ ಬೇರೆ ಮೃಗಗಳೆಲ್ಲ ಬಂದ ಅವನ ಮೂಸ್ಟ್ ನೋಡಿ ಹೆದರ್ಕೊಂಡು ಓಡುತ್ತಿದ್ವು. ಅವ್ನು ನೋಡಿದ್ ಮಾರೀಚನ್ಗೆ ಆ ಮೃಗಗಳನ್ನ ನೋಡಿದ್ರೆ ಅದು ತಿನ್ಬೇಕು ಅನಿಸ್ತಾ ಇರ್ತವೆ. ಆದ್ರೂ ಕೂಡ ಅವನಪ್ಪ ಅಲ್ಲಿ ಮಾಡ್ಬೇಕಾದ ಕೆಲಸವನ್ನು ಬೇರೆ ಇರುತ್ತೆ, ಓಡಾಡ್ಕೊಂಡಿರ್ತಾನೆ. ಹಾಗೆ ಸೀತೆಯ ಕಣ್ಣು ಕೂಡ ಈ ಮೃಗ ಬೀಳುತ್ತೆ. ಅವಳು ಬಹಳ ವಿಸ್ಮಿತಳಾಗ್ತಾಳೆ. ಸೀತೆ ಲಕ್ಷ್ಮಣನ ಕರೆದು ಹೇಳ್ತಾಳೆ, ನೋಡು, ಎಷ್ಟು ಸುಂದರವಾಗಿದೆ. ರಾಮ ಲಕ್ಷ್ಮಣ ಇಬ್ಬರನ್ನೂ ಕರಿತಾಳೆ. ಲಕ್ಷ್ಮಣರು ಕರೆದ್ಬಿಟ್ಟು ಅವಳು ಸುಂದರವಾದ ಒಂದು ಜಿಂಕೆಯನ್ನ ತೋರಿಸ್ತಾಳೆ. ನೋಡಿದ ತಕ್ಷಣ ಲಕ್ಷ್ಮಣ ಹೇಳ್ತಾನೆ, ನೋ, ಇದು ಬಹಳ ಸಂದೇಹ ಪಡ್ತಕ್ಕಂಥ ಇದು. ಇಷ್ಟು ಸುಂದರವಾದ ಒಂದು ಜಿಂಕೆ ಬಿಸಿಲಿನ ಮೇಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ.
ಅಷ್ಟು ಸುಂದರವಾಗಿದೆ ಅಂದ್ರೆ ಹೇಗೆ ಸಾಧ್ಯತೆ ಇದೆ? ಅದು ಅದ್ರದ್ದು ಆ ರೀತಿ ಅದ್ರದ್ದು ಲಕ್ಷಣಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದೊಂದು ಮಾರೀಚನ ಒಂದು ಮಾಯಾ ಇದು. ಅವನು ಹೀಗೆ ಇಲ್ಲಿ ರಾಕ್ಷಸನಲ್ಲಿ ಕಾಡಿನಲ್ಲಿ ಓಡಾಡ್ತಾ ಅವನು ಇಲ್ಲಿ ಅನೇಕ ರಾಜರುಗಳನ್ನ ಕುಂತಿರೋ ಸಾಕಷ್ಟು ಉದಾಹರಣೆಗಳಿವೆ. ಆ ಹಾಗಾಗಿ ಇದನ್ನು ನಾವು ಸಂದೇಹ ಪಡಬೇಕಾದ ವಿಷಯ ಅಂತ ಲಕ್ಷ್ಮಣ ಮೊದಲಿಗೆ ಎಚ್ಚರಿಕೆ ಕೊಡ್ತಾನೆ. ಸೀತೆ ಹೇಳ್ತಾಳೆ, ಅಷ್ಟೊತ್ತಿಗೆ ಆಗ್ಲೇ ಸೀತೆ ಜಿಂಕೆಯಲ್ಲಿ ಮೋಹಗೊಂಡಿರ್ತಾಳೆ. ಅವಳು ರಾಮನನ್ನು ಪ್ರೇರೇಪಿಸ್ತಾಳೆ. ನೋಡು ರಾಮ, ಅತ್ಯಂತ ಸುಂದರವಾಗಿದೆ ಜಿಂಕೆ, ಇದನ್ನ ಹೇಗಾದ್ರೂ ಮಾಡಿ ನೀನು ತಂದುಕೊಡು, ನಾನು ಇದನ್ನ ಇಲ್ಲೇ ಸಾಕ್ಕೊಳ್ತೇನೆ, ನಂತರ ಅಯೋಧ್ಯೆಗೆ ಹೋಗ್ತಾ ನಂತರ ನನ್ನ ಅಂತಃಪುರದಲ್ಲಿ ನಾನು ಇಟ್ಕೊಳ್ತೇನೆ. ಅಕಸ್ಮಾತ್ ಇದು ನಮ್ಗೆ ಸಿಗಲಿಲ್ಲ, ಸತ್ತು ಹೋಯ್ತು ಅಥವಾ ಚರ್ಮ ಸಿಕ್ತು ಅಂದ್ರೂ ಕೂಡ ಅದ್ರ ಹಾಸಿನ ಮೇಲಾದ್ರೂ ನಾನು ಇಟ್ಕೊಳ್ತೇನೆ, ಅದನ್ನ ನನಗೆ ಬೇಕೇ ಬೇಕು ಅಂತ ಹೇಳಿ ರಾಮನಿಗೆ ಪ್ರೇರೇಪಿಸ್ತಾಳೆ. ರಾಮನಿಗೆ ಯಾವತ್ತೂ ಸೀತೆ ಏನು ಕೇಳಿರೋದಿಲ್ಲ. ಮೊದಲನೇ ಬಾರಿಗೆ ಕಾಡಿನಲ್ಲಿ ಏನೋ ಒಂದು ಕೇಳಿರ್ತಾಳೆ. ಆ ಕಾರಣಕ್ಕೆ ಅವನಿಗೂ ಒಂದ್ ರೀತಿ ಏನಾದ್ರು ಒಂದು ಸಣ್ಣದಾರು ಆಕೆಗೆ ಮಾಡ್ಬೇಕು ಅನ್ನೋ ಒಂದು ಇರುತ್ತೆ ಮನಸ್ಸಿನಲ್ಲಿ. ಅವನಿಗೆ ಲಕ್ಷ್ಮಣ ಹೇಳಿದ್ರು ಕೂಡ ಮೇಲೆ ಹೇಳ್ತಾನೆ, ಹೌದು ಎಷ್ಟು ಸುಂದರವಾಗಿದೆ ಈ ಜಿಂಕೆ, ನೀಲಮಣಿ, ಚಂದ್ರ ನೀಲಮಣಿ ಅಂತೆ, ಅಷ್ಟು ಸುಂದರ ಮುಖ, ಅಷ್ಟು ಸುಂದರವಾಗಿದೆ, ಹೊಟ್ಟೆ ಬೆಳ್ಳಗಿದೆ, ಇದರಲ್ಲಿ ಎಷ್ಟೋ ಇದಿದೆ. ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅನೇಕ ರಾಜರು ಮೋಜಿಗೋಸ್ಕರ ಇಲ್ಲಿ ಕಾಡು ಪ್ರಾಣಿಗಳನ್ನ ಕೊಲ್ತಾರೆ, ಹಾಗೂ ರತ್ನ ಚಿನ್ನ ಅಂತ ಹೇಳಿ ಒಂದು ಅರ್ಥ ಒಂದು ತಮ್ಮ ಒಂದು ಪ್ರಯೋಜನಕ್ಕೋಸ್ಕರ ಅನೇಕ ಧಾತುಗಳನ್ನೆಲ್ಲ ಕೂಡ ಅಗಿತಾರೆ. ಹಾಗೆ ನಾವು ಗಮನಿಸಿದ್ರೆ ಅರ್ಥಾಪೇಕ್ಷೆಯಿಂದ ಜನರು ಯಾವುದೋ ಒಂದು ಹೊಸ ವಸ್ತುವನ್ನು ಹುಡುಕ್ತಾರೆ, ನಂತರ ಆ ವಸ್ತುವಿಗೆ ಒಂದು ಅರ್ಥ ಬರುತ್ತೆ ಅಂತ. ಸೊ ಹಾಗಾಗಿ ಇದು ಒಂದು ಸಂಗ್ರಹಿಸಬೇಕಾದ ಒಂದು ಮಾಯಾಮೃಗ. ಇದನ್ನ ನಾನು ಪಡೆಯೋದು ಉತ್ತಮ ಅಂತ ಅನ್ಸುತ್ತೆ. ಅಕಸ್ಮಾತ್ ಇದರಲ್ಲಿ ಲಕ್ಷ್ಮಣ ಹೇಳಿದ್ದೆ ನಿಜವಾದರೆ, ಅದು ಮಾಯಾಮೃಗವೇ ಆದ್ರೆ ನಾನು ಮಾರೀಚನ ಕೊಲ್ಲಬೇಕಾದ್ದೇ ನ್ಯಾಯ. ಹಾಗಾಗಿ ನಾನು ಮಾರೀಚನ ಹೇಗಿದ್ರು ಕೊಲ್ತೇನೆ. ನಾನು ಅವನ್ನ ಹೇಗೆ ಅಲ್ಲಿ ಹಿಂದೆ ಅವನು ಅಗಸ್ತ್ಯರಿಂದ ವಾತಾಪಿಯ ಹತನಾಯ್ತು, ಹಾಗೆ ನನ್ನಿಂದ ಮಾರೀಚನ ಹತ ಕೂಡ ಆಗುತ್ತೆ. ಆ ದೃಷ್ಟಿಯಿಂದ ನಂಗೆ ಎರಡು ದೃಷ್ಟಿಯಿಂದನೂ ನಂಗೆ ಇಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಹೋಗಿ ಇದನ್ನ ಜಿಂಕೆಯಿಂದ ಹೋಗಿ ಬರ್ತೇನೆ. ಜಿಂಕೆಯನ್ನು ಸಂಹರಿಸಿ ಆದ್ರೂ ಸರಿ ಅಥವಾ ಜಿಂಕೆಯನ್ನು ಹಿಡಿತರಕ್ಕಾದ್ರೂ ಸರಿ ನಾನು ಹೋಗಿ ತರ್ತೇನೆ. ಲಕ್ಷ್ಮಣ, ನೀನು ಮೈಥಿಲಿ ಕಡೆ ಗಮನ ಹರಿಸು, ನಿನಗೆ ಸಹಾಯಕ್ಕೆ ಜಟಾಯು ಇದ್ದಾನೆ, ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾನೆ. ಅಲ್ಲಿಗೆ ನಮ್ಗೆ 43ನೇ ಸರ್ಗ ಕಡೆಗೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಸೀತಾಪಹರಣದ ವಿಷಯ ಬರುತ್ತೆ. ನಮ್ಗೆ ಇಲ್ಲಿ ಮುಖ್ಯವಾಗಿ ನನಗನ್ಸಿದ್ದೇನಪ್ಪಾ ಅಂದ್ರೆ ಅಲ್ಲಿ ದೇವಿಜಿ ಅವ್ರು ಹೇಳ್ತಾರಲ್ಲ, ಜನಕ ಜಯ ದರ್ಶನದಿ ಏನಾಯ್ತು ರಾವಣ ಚಪಲ, ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ, ಜನ ಅವನ ನಿಂದೆಪ್ಪುದು ಕನಿಕರಿಪು ದೀಕೆಯಲ್ಲಿ ಮನದ ಬಗ್ಗೆ ಅರಿಯದದು ಮಂಕುತಿಮ್ಮ. ಹಾಗೆ ಅಲ್ಲಿಗೆ ಬಂದು ನಿಂತಿದೆ ಇವತ್ತಿನ ಕತೆ. ಇಲ್ಲಿಂದ ಮುಂದಕ್ಕೆ ನಾವು ಇವತ್ತಿನ ಅತಿಥಿಗಳ ಪರಿಚಯ ಮಾಡಿಕೊಂಡು ನಂತರದ ಕಥೆಯನ್ನ ಕೇಳ್ತಾ ಹೋಗೋಣ ಸ್ನೇಹಿತರೆ. ನಾರಾಯಣ, ಬೇರೆ ನಿಮ್ಗೆ ಬಿಟ್ಕೊಡ್ತೇನೆ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅತಿಥಿಗಳು ನರೇಶ್ ಕುಮಾರ್ MG ಅಂತ. ಅವರ ಪರಿಚಯವನ್ನು ಮಾಡಿಕೊಡೋದು ನನ್ನ ಕರ್ತವ್ಯ. ಈಗ ವಿದ್ವಾನ್ ನರೇಶ್ ಕುಮಾರ್ MG ಅವರು ನನಗೆ ಈ ಒಂದು ವಾರ, ಬಹುಶಃ 1 ವಾರಗಳ ಮುಂಚೆ ನಮ್ಮ ಮುಖ ಪರಿಚಯ ಇದ್ರು ಕೂಡ ಆತ್ಮೀಯ ಪರಿಚಯ ಆಗಿದ್ದು 1 ವಾರಗಳಿಂದ ಶಂಕರ ಜಯಂತಿಯ ಸಂದರ್ಭದಲ್ಲಿ. ಅದೊಂದು ನೆನ್ಪು ಮಾಡ್ಕೊಂಡ್ರೆ ಒಂದು ರೀತಿ ವಿಸ್ಮಯ ಆಗುತ್ತೆ. ಯಾಕಂದ್ರೆ ಮತ್ತೆ ಆನಂದ, ಆಶ್ಚರ್ಯವಾಗುತ್ತೆ ಎರಡು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಾವು ಸೇರಿ ಒಂದು ಕಾರ್ಯಕ್ರಮ ಕೂಡ ಜೊತೆಯಲ್ಲಿ ಮಾಡಿ ಎಲ್ಲ ಶಾರದಾಂಬಾ ದೇವಸ್ಥಾನದಲ್ಲಿ ಸಿಕ್ಕಿ ಹೀಗೆ ಪರಿಚಯ ಚೆನ್ನಾಗಿ ನಮ್ಗೆ ಆಗಿ ಇತ್ತೀಚೆಗೆ ಆದ್ರೂ ಕೂಡ ಈಗ ನಾವು ರಾಮಾಯಣದಲ್ಲೂ ಕೂಡ ಅವರನ್ನು ಕಾಣುವಂತಹದ್ದು ಅದು ನಮ್ಮ ಸೌಭಾಗ್ಯ. ಅವರು ಮೂಲತಃ ಚಿಕ್ಕಬಳ್ಳಾಪುರ ಕಡೆಯವರು. ಅವರು ವೈದಿಕ ಸಂಪ್ರದಾಯ ಹಾಗೂ ಸಂಗೀತ ಪರಂಪರೆ ಎರಡೂ ಕೂಡ ಅವರ ಜೀವನದಲ್ಲಿ ಇವೆ. ಅವರ ಹಿಂದಿನಿಂದ ಅವರಿಗೆ ದೊರೆತಿದೆ. ವಿಶಾಲಾಕ್ಷಿ ಮತ್ತು ಶ್ರೀಮತಿ ವಿಶಾಲಾಕ್ಷಿಯವರು ಮತ್ತು KL ಗೋಕುಲವಾಸನ್ ರವರ ಹಿರಿಯ ಮಗನಾಗಿ ಜನಿಸಿದವರು. ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆ ಮುದ್ದೇನಹಳ್ಳಿಯಲ್ಲಿ ಭಾರತೀಯ ಸಂಸ್ಕೃತಿ, ಕಲೆ ಹಾಗೂ ಸಾಹಿತ್ಯದ ಆ ಒಂದು ಬುನಾದಿಯಲ್ಲಿ ವಿದ್ಯಾಭ್ಯಾಸವನ್ನ ಪಡೆದರು. ಅಲ್ಲಿಗೆ ಅವರಿಗೆ ಸಾಹಿತ್ಯ ಮತ್ತು ಸಂಗೀತ ಎರಡರ ಇದು ಕೂಡ ದೊರೆತಿದೆ ಮುಂಚೆಯಿಂದ. ಚಿಕ್ಕಬಳ್ಳಾಪುರದಲ್ಲಿದ್ದಂತಹ ಗೀತಾ ಸತ್ಸಂಗ ಸಮಿತಿ ಹಾಗೂ ಸಂಸ್ಕೃತ ಪಾಠಶಾಲೆ, ಸಂಗೀತ ಶಾಲೆಗಳಲ್ಲಿರುವಂತಹ ನಿರಂತರ ಒಡನಾಟ ಮತ್ತು ಚಟುವಟಿಕೆಗಳಿಂದ
ಕಲೆ ಮತ್ತು ಸಾಹಿತ್ಯ ಎರಡರಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. ಆನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸುಮಾರು 27 ವರ್ಷಗಳಿಂದ ಹಿಂದಿ, ಸಂಸ್ಕೃತ ಹಾಗೂ ಗಣಿತಶಾಸ್ತ್ರದ ಶಿಕ್ಷಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಸಂಗೀತ ಮತ್ತು ಶಾಸ್ತ್ರೀಯ ನೃತ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. 25 ವರ್ಷಗಳಿಂದ ಮೃದಂಗವಾದನದ ಸೇವೆ, ಅದು ಕೂಡ ವಾದಕರಾಗಿಯೂ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ವಿಶೇಷ ಏನಂದ್ರೆ, ಇನ್ನು ಶಿಶುಗೀತೆಗಳು, ದೇಶಭಕ್ತಿ ಗೀತೆಗಳು, ಭಾವಗೀತೆಗಳನ್ನು ಕೂಡ ರಚನೆ ಮಾಡಿದ್ದಾರೆ ಅವರೇ. ಮತ್ತು ಅದರ ರಾಗ ಸಂಯೋಜನೆ ಕೂಡ ಮಾಡಿ ತಮ್ಮ ಶಾಲಾ ಮಕ್ಕಳಿಂದ ರೇಡಿಯೋ ಮತ್ತು ದೂರದರ್ಶನಗಳಲ್ಲಿ ಕೂಡ ಕಾರ್ಯಕ್ರಮಗಳನ್ನ ಕೊಡಿಸಿದ್ದಾರೆ. ಅದು ಒಂದು ದೊಡ್ಡ ಹೆಗ್ಗಳಿಕೆಯ ಒಂದು ಸಾಧನೆ. ಮತ್ತೆ ಇವರು ಬರೆದಂತಹ ದಸರಾ ಹಬ್ಬ ಹಾಗೂ ನನ್ನಯ ದಿನಚರಿ ಅನ್ನುವಂತಹ 2 ಕವನಗಳು ಅವರು ಕೆಲಸ ಮಾಡ್ತಾ ಇರುವಂತಹ ವಿಬ್ಗಯ ಶಿಕ್ಷಣ ಸಂಸ್ಥೆಗಳಲ್ಲಿ 8ನೇ ತರಗತಿಯ ಕನ್ನಡ ಪಠ್ಯದಲ್ಲೂ ಕೂಡ ಅಧ್ಯಯನ ವಿಷಯ ಆಗಿದೆ. ಅದು ಸೇರಿಸಲ್ಪಟ್ಟಿದೆ. ಹಾಗೂ ಅಂದ್ರೆ ಅದನ್ನು ಕೂಡ ಅವರು ಅಲ್ಲಿ ಪಾಠಕ್ಕೆ ಸೇರಿಸಿದ್ದಾರೆ. ಅದೊಂದು ದೊಡ್ಡ ವಿಶೇಷ. ಇತ್ತೀಚೆಗೆ 2020ರಲ್ಲಿ ಶ್ರೀ ಶಾರದಾ ಗಾನ ಸಭಾ ಇದರ 5ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರ ಸಂಗೀತ ಕ್ಷೇತ್ರದಲ್ಲಿರುವಂತಹ ಅವರ ಸೇವೆಯನ್ನ ಗುರುತಿಸಿ ಮೃದಂಗ ಕಲಾ ಕೋವಿದ ಅನ್ನುವಂತಹ ಒಂದು ಬಿರುದನ್ನ ನೀಡಿ ಸಭೆಯು ಸನ್ಮಾನ ಮಾಡಿದೆ. ಈಗ ವಿಬ್ಗಯಾರ್ ಹೈ ಅನ್ನುವಂತಹ ಕಾಡ್ಗೋಡಿಗೆ ಹೋಗುವಾಗ ಸಿಗುತ್ತೆ ಅದು ಶಾಲೆ. ಅಲ್ಲಿ ಗಣಿತ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಹಾಗೆ ಜೊತೆಯಲ್ಲಿ ಮೃದಂಗವಾದನವನ್ನು ಕೂಡ ಕಲಿಸ್ತಾ ಬಂದಿದ್ದಾರೆ. ಒಂದು ರೀತಿ ಸಾಹಿತ್ಯ ಮತ್ತು ಸಂಗೀತ ಎರಡರ ಸಂಗಮ ಇದೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ಹಂಗ ನೋಡಿದ್ರೆ ಗಣಿತ, ವಿಜ್ಞಾನ ಇದೊಂದು ತರ ಫೀಲ್ಡ್, ಈ ಕಡೆ ವೇದ, ಶಾಸ್ತ್ರ ಇತ್ಯಾದಿಗಳಲ್ಲೂ ಕೂಡ ಪರಿಣತಿ, ಜೊತೆಯಲ್ಲಿ ಸಂಗೀತ, ಈ ರೀತಿ ಬಹುಮುಖವಾದಂತಹ ಪ್ರತಿಭೆ ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಆತ್ಮೀಯವಾದ ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಈಗ ಅವರಿಂದ ಮುಂದಿನ ಸೀತಾಪಹರಣದ ಮುಂಚಿನ ಸರ್ಗಗಳನ್ನ ಶ್ರವಣ ಮಾಡೋಣ. ಸರ್ವೇದಿಕೆ ನಿಮಗೆ ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹರಿ ಓಂ ತತ್ಸತ್. ಮೊದಲನೇದಾಗಿ ಮರ್ಯಾದಾ ಪುರುಷೋತ್ತಮನಾದ ನಮ್ಮ ನಿಮ್ಮೆಲ್ಲರ ದೈವ ಶ್ರೀರಾಮಚಂದ್ರನ ಅಡಿತಾವರಗಳಲ್ಲಿ ಮೊದಲನೇದಾಗಿ ಮರಿದುಂಬಿಯಾಗಿ ಬಂಧಿಸ್ತಾ ಮಾರುತಿಯ ಕೃಪಾ ಕಟಾಕ್ಷವನ್ನು ಕೂಡ ಬೇಡ್ತಾ ಈ ಒಂದು ಶುಭ ದಿನದಂದು, ಈ ಒಂದು ಶನಿವಾರದಂದು ರಾಮಕಥಾ ಶ್ರವಣವನ್ನ ಮಾಡ್ತಕ್ಕಂತಹ ಒಂದು ಅವಕಾಶವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಮನದುಂಬಿಯಾಗಿ ಬಂಧಿಸ್ತಾ ಇದ್ದೇನೆ. ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಬಹಳ ಚಿಕ್ಕವನು ಅಂತ ಅಂದುಕೊಳ್ತಾ ಇದ್ದೇನೆ. ಎಲ್ಲ ತುಂಬಾ ಹಿರಿಯರೆಲ್ಲ ಸೇರಿದ್ದೀರಾ. ನೀವೆಲ್ಲರೂ ಕೂಡ ಪ್ರತಿ ತಿಂಗಳಲ್ಲೂ ಕೂಡ ಈ ಒಂದು ರಾಮಕಥಾ ಶ್ರವಣವನ್ನ ಮಾಡ್ಕೊಳ್ತಾ ಬರ್ತಿದ್ದೀರಾ. ಈ ದಿನ ನಿಮ್ಮೊಂದಿಗೆ ನಾನು ಕೂಡ ಒಂದೆರಡು ವಿಚಾರಗಳನ್ನ ಹಂಚಿಕೊಳ್ತಕ್ಕಂತ ಒಂದು
ಸದವಕಾಶ ನನಗೆ ಸಿಕ್ಕಿದೆ. ಬಹಳ ಧನ್ಯ ಅನ್ಕೊಳ್ತೀನಿ. ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮಲ್ಲಿ ಈ ವಿಚಾರಗಳನ್ನೆಲ್ಲ ಹಂಚಿಕೊಳ್ಳಿಕ್ಕೆ. ಈಗಾಗಲೇ ತಿಳಿಸಿದಂತೆ ಸೀತಾಪಹರಣಕ್ಕೆ ಎಲ್ಲ ರಂಗ ಈ ಒಂದು ಸಜ್ಜಾಗಿದೆ. ಇನ್ನು ಸೀತಾಪಹರಣ ಆಗಬೇಕು. ಆ ಒಂದು ರಂಗ ಸಜ್ಜಿಕೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇದನ್ನ ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಒಂದು 10 ನಿಮಿಷಗಳ ಕಾಲ ನಾವು ಈವರೆಗೂ ಕೂಡ ಎಲ್ಲವನ್ನೂ ತಿಳಿದುಕೊಂಡು ಬಂದಂತಹ ಈ ಒಂದು ವಾಲ್ಮೀಕಿ ರಾಮಾಯಣದ ಹಲವಾರು ಘಟ್ಟಗಳನ್ನ ಒಂದು ಕ್ಷಣ ನಾವು ಕೂಡ ಅವಲೋಕಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ನಿಮ್ಮೆಲ್ಲರ ಒಂದು ಅಪ್ಪಣೆಯನ್ನ ಬೇಡ್ತಾ ಈ ದಿನದ ಈ ಒಂದು ಕಥಾಶ್ರವಣವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ನಾವು ಮೊದಲನೇದಾಗಿ ರಾಮಾಯಣವನ್ನ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ, ವಾಲ್ಮೀಕಿಗಳು ಆ ಕ್ರೌಂಚ ಮಿಥುನಗಳು, ಕಾಮಮೋಹಿತವಾಗಿರತಕ್ಕಂತಹ ಕ್ರೌಂಚ ಮಿಥುನಗಳು ಇದ್ದದನ್ನ ನೋಡಿ ಅದನ್ನ ತಿನ್ಬೇಕು ಅಂತ ಒಬ್ಬ ಬೇಡ ಬಾಣವನ್ನ ಹೊಡೆದಾಗ ನರಳಿನಲ್ಲಿ ಸತ್ತಂತಹ ಆ ಒಂದು ದಂಪತಿಗಳ ಆ ರೋದನವನ್ನ ನೋಡಿ ವಾಲ್ಮೀಕಿಗಳಿಗೆ ಒಂದು ಕಡೆ ದುಃಖ, ಒಂದು ಕಡೆ ಮಮತೆ, ಒಂದು ಕಡೆ ವಾತ್ಸಲ್ಯ, ಮತ್ತೊಂದು ಕಡೆ ಕೋಪ, ಇವೆಲ್ಲವೂ ಕೂಡ ಒಟ್ಟಿಗೆ ಬಂದು ಅವರ ಒಂದು ಮನದಾಳದ ಮಾತನ್ನ ಈ ಸಂಸ್ಕೃತ ಶ್ಲೋಕದ ಮೂಲಕ ಹೊರಗಡೆ ಬರುತ್ತೆ. ಆಗ ಅವರಿಗೆ ತಮ್ಮ ಶಕ್ತಿಯ ಅರಿವಾಗಿ ರಾಮಾಯಣದ ಒಂದು ಕರ್ತೃವಾಗಿ ಮುಂದೆ ಬರ್ತಾರೆ. ಈ ವಿಚಾರವನ್ನು ನೋಡಿದಾಗ ನಮ್ಗೆ ಗೊತ್ತಾಗೋದು, ಮೊದಲು ವಾಲ್ಮೀಕಿಗಳು ಬೇಡರಾಗಿದ್ದರು. ನಂತರ ಈ ರಾಮನಾಮದ ಮಹಿಮೆಯಿಂದ ಮಹರ್ಷಿಗಳಾಗ್ತಾರೆ. ಅಂದ್ರೆ ಮನಪರಿವರ್ತನೆ ಆಗ್ಬಿಡುತ್ತೆ, ಹೃದಯ ಪರಿವರ್ತನೆ ಆಗ್ಬಿಡುತ್ತೆ. ಅಂದ್ರೆ ರಾಮನಾಮಕ್ಕೆ ಅಂತಹ ದೊಡ್ಡ ಶಕ್ತಿ ಇದೆ ಎಂಬತಕ್ಕಂಥ ವಿಚಾರ ನಮ್ಗೆ ಪ್ರಾರಂಭದಲ್ಲೇ ಗೊತ್ತಾಗುತ್ತೆ. ಆ ಮಹಾ ಮಹಿಮೆಯನ್ನ ನಾವು ನಮ್ಮ ಈ ಒಂದು ರಾಮಕಥಾ ಶ್ರವಣದ ಮೂಲಕ ಒಂದೊಂದು ಘಟ್ಟದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಈ ರಾಮಾಯಣ ಪ್ರಾರಂಭವಾಗೋದೇ ದಶರಥನ ಪುತ್ರ ಕಾಮೇಷ್ಟಿಯಾಗದಿಂದ ಅಂತ ನಾವು ಅಂದುಕೊಂಡ್ರೆ ಆ ಪದದಲ್ಲೇ ಇದೆ ಪುತ್ರ ಕಾಮ ಇಷ್ಟ. ಅಂದ್ರೆ ರಾಮಾಯಣ ಪ್ರಾರಂಭವಾಗುವುದೇ ಕಾಮ ಇಷ್ಟ ಅಂದ್ರೆ ಆಸೆಯ ಮೂಲಕ. ನಮಗ್ ಗೊತ್ತಿದೆ, ಆಸೆಯೇ ದುಃಖಕ್ಕೆ ಮೂಲ. ಅದುವೇ ಮತ್ತೆ ಇದೇ ದಶರಥನಿಗೆ ಪುತ್ರ ಶೋಕಕ್ಕೆ ಕಾರಣವಾಗುತ್ತೆ. ಅದನ್ನು ನಾವು ನೋಡ್ತೀವಿ. ಎಲ್ಲಿ ಆಸೆ ಇದೆಯೋ ಅಲ್ಲಿ ದುಃಖ ಬರುತ್ತೆ. ಇದರ ಜೊತೆಗೆ ಈ ಒಂದು ರಾಮಾಯಣದಲ್ಲಿ ನಾವು ಗಮನಿಸ್ತಾ ಇರತಕ್ಕಂಥದ್ದು ರಾಮ ಲಕ್ಷ್ಮಣರಿಗೆ ಸಿಗುವಂತಹ ವಿಶ್ವಾಮಿತ್ರರ ಸಖ್ಯ. ನಮ್ಗೆ ಕಥೆಯಲ್ಲಿ ಕೇಳ್ತಾ ನಮಗ್ ಗೊತ್ತಾಗುತ್ತೆ, ಯಾಕಪ್ಪ ವಿಶ್ವಾಮಿತ್ರರು ರಾಮನ್ ಹುಡ್ಕೊಂಡ್ ಬಂದ್ರಲ್ಲ ರಾಮ ಲಕ್ಷ್ಮಣ, ಅದು ಪುಟ್ಟ ಬಾಲಕರ್ನ ಅವ್ರು ಮನ್ಸು ಮಾಡಿದ್ರೆ ಎಲ್ಲ ಮಾಡ್ಬೋದಾಗಿತ್ತಲ್ವಾ. ಅವರೇ ಮಾರೀಚ ಸುಭಾವ ಎಲ್ಲರನ್ನು ಕೂಡ ಸಂಹಾರ ಮಾಡ್ಬೋದಾಗಿತ್ತು. ರಾಕ್ಷಸರ ಸಂಹಾರ ಆಗೋಗ್ತಾ ಇತ್ತು ಕ್ಷಣ ಮಾತ್ರದಲ್ಲಿ. ಯಾಕವ್ರು ಹುಡ್ಕೊಂಡ್ ಬಂದ್ರು ಅಂದಾಗ ಅಲ್ಲಿ ಭಗವಂತನ ಮಹಿಮೆಗಳನ್ನ ಎಲ್ಲ ಭಕ್ತರಿಗೆ ಕೊಡಿಸ್ಬೇಕಾಗಿರುತ್ತೆ. ಅದರ ಜೊತೆಗೆ ನಾವು ನೋಡ್ತೀವಿ, ಒಂದು ಕಡೆ 2 ವಿಷಯ ಇದೆ ಇಲ್ಲಿ ವಿಶ್ವಾಮಿತ್ರರ ಸಖ್ಯದಲ್ಲಿ. ಒಂದು ಸುಬಾಹು, ಕಬಂಧ, ತಾಟಕ ಇಂಥವರ ದುಷ್ಟರ ಸಂಹಾರಕ್ಕಾಗಿ ರಾಮನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅಹಲ್ಯೆಯ ಶಾಪ ವಿಮೋಚನೆ, ಅದಕ್ಕಿಂತ ಮುಖ್ಯವಾಗಿ ಲೋಕ ಕಲ್ಯಾಣಾರ್ಥಕವಾಗಿರ್ತಕ್ಕಂತಹ ಸೀತಾ ಪರಿಣಯ, ಪರಶುರಾಮರ ಗರ್ವಭಂಗ. ಇದನ್ನು ನೋಡಿದಾಗ ಇದು ಮತ್ತೊಂದು ಕಡೆ, ಅಂದ್ರೆ ಒಂದು ಕಡೆ ರಾಕ್ಷಸ ಸಂಹಾರ, ಇನ್ನೊಂದು ಕಡೆ ಲೋಕೋದ್ಧಾರ. ಮತ್ತೆ ಮುಂದಕ್ಕೆ ಬಂದಾಗ ಈ ಒಂದು ವಿಶೇಷಗಳನ್ನ ತಿಳ್ಕೊಂಡ್ಮೇಲೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲ ಕಡೆ ಸಂಭ್ರಮ ಸಡಗರಗಳು ನಡೀತಾ ಇರುತ್ತೆ. ವಸಿಷ್ಠರು ಮುಹೂರ್ತವನ್ನು ನಿಶ್ಚಯ ಮಾಡಿದ್ದಾರೆ ಶ್ರೀರಾಮ ಪಟ್ಟಾಭಿಷೇಕಕ್ಕೆ. ಯಾವಾಗ ಈ ಒಂದು ಶ್ರೀರಾಮನ ಪಟ್ಟಾಭಿಷೇಕ ಆಗದೀರಾ ಶ್ರೀರಾಮ ವನವಾಸದ ಕಡೆಗೆ ಹೊರಟಾಗ ಹಲವಾರು ಜನಕ್ಕೆ ಸಂಶಯ ಮೂಡುತ್ತೆ. ಏನಪ್ಪಾ ಅಂದ್ರೆ, ಏನು ವಸಿಷ್ಠರು ಮಾಡಿರತಕ್ಕಂತ ಒಂದು ಮುಹೂರ್ತ, ನಿಶ್ಚಯ ಮಾಡಿರತಕ್ಕಂತ ಮುಹೂರ್ತ ತಪ್ಪಾಗೋಯ್ತಲ್ವಾ ಅಂತ. ಆದ್ರೆ ಹಲವಾರು ಜನಕ್ಕೆ ತಿಳಿಯದೇ ಇರತಕ್ಕಂತ ವಿಷಯ ಅಂದ್ರೆ
ವಸಿಷ್ಠರು ಇಟ್ಟಂತದ್ದು ಆ ಮುಹೂರ್ತ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಅಲ್ಲ, ರಾವಣ ಸಂಹಾರಕ್ಕೆ, ದುಷ್ಟನ ನಾಶಕ್ಕೆ ಎಂಬತಕ್ಕಂಥದ್ದು ನಂತರ ಎಲ್ರಿಗೂ ಕೂಡ ಮನವರಿಕೆ ಆಗುತ್ತೆ. ಹಾಗೆ ಮುಂದೆ ನಾವು ನೋಡ್ತೀವಿ, ಪುತ್ರ ಕಾಮೇಷ್ಟಿ ಯಾಗದಿಂದ ಮೂಲಕ ಮಕ್ಕಳನ್ನ ಪಡೆದಂತಹ ದಶರಥ ಮತ್ತೆ ಪುತ್ರ ಶೋಕಕ್ಕೆ ಒಳಗಾಗುತ್ತಾನೆ. ನಾವು ಅದನ್ನ ಗಮನಿಸುವಾಗ ಇಲ್ಲಿ ಎರಡು ವಿಚಾರಗಳಿದೆ. ಒಂದೇ ಒಂದು ಸ್ಥಾನದಲ್ಲಿ ಒಂದು ಕಡೆ ಪುತ್ರ ಶೋಕವನ್ನ ಪಡಿತಾ ಇರತಕ್ಕಂತಹ ದಶರಥ, ಆದರೆ ಅದುವೇ ಸಮಯದಲ್ಲಿ ಪಿತೃವಾಕ್ಯ ಪರಿಪಾಲನೆಯನ್ನ ಮಾಡಲೇಬೇಕು ಎಂಬತಕ್ಕಂತಹ ಸದುದ್ದೇಶದಿಂದ ಪಿತೃವಾಕ್ಯದಂತೆ ವನವಾಸಕ್ಕೆ ಹೊರಡ್ತಾ ಇರತಕ್ಕಂತಹ ಶ್ರೀರಾಮಚಂದ್ರ ಇಲ್ಲಿ ನಮ್ಮೆಲ್ರಿಗೂ ತಿಳಿಸ್ತಾ ಇದ್ದಾನೆ. ಏನಂದ್ರೆ ಪ್ರತಿಯೊಬ್ಬನಿಗೂ ಆದ್ಯ ಕರ್ತವ್ಯ ಹಿರಿಯರ ಮಾತನ್ನ ಗೌರವಿಸ್ತಕ್ಕಂಥದ್ದು, ಹಿರಿಯರ ಮಾತನ್ನ ಅನುಸರಿಸ್ತಕ್ಕಂಥದ್ದು. ಇದು ರಾಮನ ಒಂದು ಜೀವನದಲ್ಲಿರತಕ್ಕಂಥ ಮಹತ್ತರವಾದ ಘಟ್ಟ ನಮ್ಗೆಲ್ರಿಗೂ ಕೂಡ ಗೊತ್ತಾಗುತ್ತೆ. ಹೀಗೆ ನಾವು ಮುಂದೆ ಹೋದಾಗ ಮತ್ತೆ ಮುಂದೆ ನಾವು ನೋಡ್ತೇವೆ, ದಶರಥ ಕಾಲವಾದ ನಂತರ ಯಾವಾಗ ಕೈಕೇಯಿ ಬಂದು ಭರತ ನೀನೇ ರಾಜನಾಗಬೇಕು ಅಂತ ಹೇಳಿದಾಗ ಆತ ಹೋರಾಡಿ ತುಂಬಾ ಹಲಬಿ ದುಃಖಪಟ್ಟು, ನೀವು ಯಾವ ಒಂದು ವಿಚಾರದಿಂದ ಯೋಚನೆ ಮಾಡಿದ್ರಿ ನಾನು ಈ ರಾಜ್ಯದ ರಾಜನಾಗ್ತೀನಿ ಅಂತ ಒಪ್ಕೋತೀನಿ ಎಂಬತಕ್ಕಂಥ ವಿಚಾರವನ್ನ ಹೇಳ್ತಾ, ಇಲ್ಲ ನನಗದು ಸರಿ ಇಲ್ಲ, ರಾಮನನ್ನ ಕರ್ಕೊಂಡೇ ಬರ್ತೀನಿ ಅಂತ ಹೇಳಿ ರಾಮ ಮತ್ತೆ ವಾಪಸ್ ಭರತ ರಾಮನನ್ನ ಹುಡುಕಿಕೊಂಡು ಹೋಗಿ ಕೊನೆಗೆ ರಾಮನನ್ನ ತಲುಪಿ ಅವನ ಪರಿಪರಿಯಾಗಿ ಬೇಡ್ಕೊಂಡು ನೀನೇ ಬರಬೇಕು ಅಂತ ಅವನು ಕೇಳ್ಕೊಂಡ್ರು ಕೂಡ ರಾಮ ಬರಲ್ಲ ಅಂತ ಹೇಳಿದಾಗ ಕೊನೆಗೆ ಬೇರೆ ದಾರಿ ಕಾಣದೆ ಅವನ ಪಾದುಕೆಗಳನ್ನೇ ತೆಗೆದುಕೊಂಡು ಬಂದು ಸಿಂಹಾಸನದ ಮೇಲಿಟ್ಟು ಅವನ ಒಂದು ಪ್ರತಿನಿಧಿಯಾಗಿ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಬರ್ತಾನೆ. ಇಲ್ಲಿ ನಮಗೆ ಗೊತ್ತಾಗತ್ತೆ ಆ ಒಂದು ರಾಮ ಮತ್ತೆ ಭರತರಲ್ಲಿ ಇರ್ತಕ್ಕಂಥ ಆ ಒಂದು ಭ್ರಾತೃ ಪ್ರೇಮ, ಆ ಭ್ರಾತೃ ಭಕ್ತಿ ಎಂಬತಕ್ಕಂಥದ್ದು ನಮಗೆ ಗೊತ್ತಾಗತ್ತೆ. ಈಗ ಇಷ್ಟು ಮುಗಿದು ಈಗಾಗ್ಲೇ ನಾವು ವಿಚಾರವನ್ನ ನಮ್ಮ ಹಿರಿಯರು ಬಂದು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ರಂಗ ಸಜ್ಜಕ್ಕೆ ಸರಿಯಾಗಿದೆ, ಈಗ ಸೀತಾಪಹರಣವಾಗಬೇಕು. ಎಲ್ಲರೂ ಕೂಡ ತಯಾರಾಗಿದ್ದಾರೆ ಸೀತಾಪಹರಣಕ್ಕೆ ಅಂದಾಗ ಈಗ ಈಗಾಗಲೇ ಹೇಳಿದಂತೆ ಮಾಯಾಮೃಗ, ಆ ಮೃಗದ ಹೆಸರೇ ಮಾಯಾಮೃಗ. ಈ ಮಾಯಾಮೃಗ ನಾವೆಲ್ಲರೂ ನೋಡ್ತಾ ಇರ್ತಕ್ಕಂತಹ ಈ ಮಾಯಾರೂಪವಾಗಿರತಕ್ಕಂತಹ ಈ ಸಂಸಾರ, ಈ ಮಾಯಾರೂಪವಾಗಿರತಕ್ಕಂತಹ ಮೃಗದ ವರ್ಣನೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಬಂಗಾರದ ಜಿಂಕೆ, ಅದರ ಮೇಲೆ ಬೆಳ್ಳಿಯ ನಕ್ಷತ್ರಗಳಂತೆ ಹೊಳಿತಾ ಇರತಕ್ಕಂತಹ ಒಂದು ಮಾರ್ಗಗಳು. ಇದನ್ನ ನಾವು ನೋಡ್ತಾ ಇರುವಾಗ ನಮಗೆ ಗೊತ್ತಾಗತ್ತೆ, ರಾಮ ಹಲವಾರು ಬಾರಿ ಸೀತೆಗೆ ಹೇಳ್ತಾನೆ, ನೋಡು ಸೀತೆ, ಈ ಜಗತ್ತಿನಲ್ಲಿ ಈ ಬಂಗಾರದ ಜಿಂಕೆ ಎಂಬತಕ್ಕಂತಹ ಒಂದು ಸೃಷ್ಟಿಯೇ ಇಲ್ಲ. ಇದು ಮಾಯಾಮೃಗ ಇರುವಂತೆ ತೋರ್ತಾ ಇದೆ, ಆದರೆ ಇದು ಖಂಡಿತವಾಗಿರೋದಕ್ಕೂ ಸಾಧ್ಯ ಇಲ್ಲ. ಲಕ್ಷ್ಮಣ ಕೂಡ ಬೇರೆ ಹೇಳ್ತಿದ್ದಾನೆ, ಇದು ರಾಕ್ಷಸ ಮಾಯೆ. ಆದರೆ ಸೀತೆ ಇಲ್ಲ, ನನಗೆ ಆ ಮಾಯಾಮೃಗ, ಆ ಮೃಗವೇ ನನಗೆ ಬೇಕು, ಅದನ್ನ ತುಂಬಾ ಇಷ್ಟವಾಗಿದೆ, ಅದನ್ನ ನೀವು ತಂದುಕೊಡ್ಬೇಕು ಅಂತ. ಈಗಾಗಲೇ ನಮಗೆ ವಿಷಯನೂ ಗೊತ್ತಾಗಿದೆ. ಏನಪ್ಪಾ ಅಂದ್ರೆ ರಾಮ ಆತನಿಗೂ ತಿಳಿದಿದೆ ಇದು ಮಾಯಾಮೃಗ, ಇದು ರಾಕ್ಷಸ ಮಾಯೆ ಅಂತ. ಆದರೂ ಕೂಡ ಅದನ್ನ ತರಲಿಕ್ಕೆ ಹೊರಟಿದ್ದಾನೆ ರಾಮ. ಕಾರಣ ಸೀತೆ ಅಲ್ಲಿಯವರೆಗೂ ಕೂಡ ರಾಮನನ್ನ ತನಗಿದು ಬೇಕು ಎಂಬತಕ್ಕಂತ ಯಾವುದೇ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿರಲ್ಲ. ಪ್ರಪ್ರಥಮ ಬಾರಿಗೆ ಆಕೆ ಕೇಳ್ತಿದ್ದಾಳೆ, ಆ ಒಂದು ಮೃಗ ನನಗ್ ಬೇಕು. ಕೊನೆಗೆ ಆ ಮೃಗ ಸಿಗದೇ ಇದ್ರೆ ಕನಿಷ್ಠ ಪಕ್ಷ ನೀವು ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತನ್ನಿ, ಅದನ್ನ ನಾನು ಇಟ್ಕೊಂಡು ನಾನು ಅದನ್ನ ನೋಡಿ ಸಂತೋಷ ಪಡ್ತೀನಿ ಅಂತ. ಆಗ ತನ್ನ ಹೆಂಡತಿಯ ಮನದ ಆ ಒಂದು ಬಯಕೆಯನ್ನು ಈಡೇರಿಸಬೇಕು ಎಂಬತಕ್ಕಂತ ದೃಷ್ಟಿಯಿಂದ ರಾಮ ಆ ಮಾಯಾಮೃಗದ ಹಿಂದೆ ಹೊರಡುತ್ತಾನೆ. ಹೊರಡುವಾಗಲೂ ಕೂಡ ಆತ ಹೇಳ್ತಾನೆ, ಲಕ್ಷ್ಮಣ, ಅತ್ತಿಗೆಯ ಒಂದು ರಕ್ಷಣೆಯ ಜವಾಬ್ದಾರಿ ನಿನ್ನದು. ಇನ್ನೊಂದಿಗೆ ನಮ್ಮ ಸ್ನೇಹಿತ ಮತ್ತೊಬ್ಬ ಸಹೋದರ ಜಟಾಯು ಇಲ್ಲಿಯೇ ಇದ್ದಾನೆ. ಈತ ಈ ಒಂದು ಪ್ರದೇಶದ ರಕ್ಷಾಭಟ, ಆತ ಕೂಡ ನಿನಗೆ ಸಹಕಾರವನ್ನ ಕೊಡ್ತಾನೆ. ಇಬ್ಬರ ಸಹಕಾರದಲ್ಲಿ
ನಿಮ್ಮ ಅತ್ತಿಗೆ ರಕ್ಷಣೆಯನ್ನ ಮಾಡಬೇಕು ಅಂತ ಹೇಳ್ತಾ ರಾಮ ಹೊರಡ್ತಾನೆ. ಈಗ ನಾವು ಆ ಒಂದು ಮುಂದಿನ ಸರ್ಗಕ್ಕೆ ಬರ್ತಾ ಇದ್ದೇವೆ. ಇಲ್ಲಿಗೆ ಈ ಒಂದು ಸರ್ಗದಲ್ಲಿ ನಾವು ನೋಡ್ತಕ್ಕಂಥದ್ದು ಆ ಮಾಯಾ ಮೃಗದ ಹಿಂದೆ ಹೊರಟಂತಹ ರಾಮ ಯಾವ ರೀತಿ ಆ ಒಂದು ಸನ್ನಿವೇಶವನ್ನ ಎದುರಿಸ್ತಾ ಇದ್ದಾನೆ. ಆ ಮಾಯಾ ಮೃಗ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಛಂಗ್ ಛಂಗ್ ಅಂತ ಎಗರುತ್ತಾ ತನ್ನ ಒಂದು ಅತ್ಯಾಕರ್ಷಕ ಭಂಗಿಗಳಿಂದ ರಾಮನನ್ನ ಆಕರ್ಷಣೆಯನ್ನ ಮಾಡ್ತಾ ಮುಂದೆ 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 ಹೋಗ್ತಾ ಇದೆಯಂತೆ. ರಾಮ ಕೂಡ ಅದನ್ನು ಹಿಡಿಯಲೇಬೇಕು ಎಂಬತಕ್ಕಂಥ ಉದ್ದೇಶದಿಂದ ಅದರ ಹಿಂದೆ ಹೋಗ್ತಾನೆ. ಹಾಗೆ ಹೋಗ್ತಾ ಹೋಗ್ತಾ ತಕ್ಷಣವೇ ಅಲ್ಲಿಂದ ಅದೃಶ್ಯನಾಗಿ ಬಿಡ್ತಾ ಇದ್ದಾನೆ. ಆಗ ರಾಮನಿಗೆ ಬಹಳ ನಿರುತ್ಸಾಹವಾಗ್ತಾ ಇದೆ. ಅಯ್ಯೋ, ಈಗ ತಾನೇ ನಾನು ನೋಡ್ದೆ, ಇಲ್ಲಿ ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋಯ್ತು ಅಂತ. ಅಂದ್ರೆ ಹೇಗಿದೆಯಪ್ಪ ಅಂತಂದ್ರೆ, ಆ ಹಿಂಬಾಲಿಸ್ಕೊಂಡು ಹೋಗುವಾಗ ರಾಮ ತನ್ನ ಕೋದಂಡವನ್ನ ತೆಗೆದುಕೊಂಡು ಅದರ ಜೊತೆಗೆ ಸುವರ್ಣಮಯವಾಗಿರತಕ್ಕಂತಹ ಖಡ್ಗವನ್ನ ತನ್ನ ಸೊಂಟಕ್ಕೆ ಏರಿಸಿಕೊಂಡು ಅದರ ಜೊತೆಗೆ 2 ಬತ್ತಳಿಕೆಗಳನ್ನ ತನ್ನ ಬೆನ್ನಿಗೆ ಹಾಕಿಕೊಂಡು ಅದರ ಹಿಂದೆ ಹೋಗ್ತಾ ಇದ್ದಾನಂತೆ. ಆ ಒಂದು ಸಂದರ್ಭದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಈ ಮಾರೀಚ ಮಾಯಾಮೃಗದ ರೂಪದಲ್ಲಿ ಶ್ರೀರಾಮನನ್ನ ವಂಚಿಸುತ್ತಾ ಅದನ್ನ ಮುಂದೆ ಪ್ರತ್ಯಕ್ಷವಾಗುವುದು, ಆತನ ಮುಂದೆ ಅದೃಶ್ಯವಾಗುವುದು, ಹೀಗೆಯೇ ಮಾಡ್ತಾ ಆ ಶ್ರೀರಾಮನನ್ನ ಬಹಳ ದೂರದ ಕಡೆ ಕರೆದುಕೊಂಡು ಹೋಗ್ತಾ ಇದ್ದಾನಂತೆ. ನೋಡಿ, ಈ ಒಂದು ಸಂಸಾರದಲ್ಲೂ ಕೂಡ ಈ ಮಾಯಾಮೃಗ ಎಂಬತಕ್ಕಂಥದ್ದು ಹೇಗಿದೆಯೋ, ರಾಮ ಇಲ್ಲಿ ಅರಸಿಕೊಂಡು ಹೋಗ್ತಾ ಇದ್ದಾನೆ ಮಾಯಾಮೃಗವನ್ನ. ಅದೇ ರೀತಿ ನಾವೆಲ್ಲರೂ ಕೂಡ ಈ ಸಂಸಾರದಲ್ಲಿ ಆನಂದವನ್ನ ಹುಡುಕೋದಿಕ್ಕೆ ಅಂತ ಹೋಗಿ ಆನಂದವನ್ನ ಬಿಟ್ಟು ಸುಖವನ್ನ ಹುಡುಕ್ತಾ ಹೋಗ್ತಾ ಇದ್ದೀವಿ. ಆ ಸುಖವನ್ನ ನಾವು ಹುಡುಕಿಕೊಂಡು ಹೋಗ್ತಾ ಇರುವಾಗ ಹೇಗೆ ಈ ಮಾರೀಚ ಪ್ರತ್ಯಕ್ಷನಾಗುವುದು, ಅದೃಶ್ಯನಾಗುವುದು, ಈ 2 ಕಾರ್ಯವನ್ನ ಮಾಡ್ತಾ ಇದ್ದಾನೋ, ಅದೇ ರೀತಿಯಲ್ಲಿ ಒಮ್ಮೊಮ್ಮೆ ನಮಗೆ ಸುಖ ಇದೆ ಅಂತ ಕಾಣಿಸ್ತಾ ಇರುವಾಗ್ಲೇ ಆ ಸುಖ ಮಾಯವಾಗಿ ಬಿಡುತ್ತೆ. ಮತ್ತೊಮ್ಮೆ ಬರುತ್ತೆ, ಮತ್ತೆಲ್ಲೋ ಆಸೆ, ಅಯ್ಯೋ ಆ ಸುಖ ನನಗೆ ಸಿಗಬಹುದೇನೋ, ಇಲ್ಲ. ಅದಾದ ನಂತರ ಮತ್ತೆ ಅದೃಶ್ಯನಾಗ್ಬಿಟ್ಟಾಗ ಮತ್ತೆ ನಿರುತ್ಸಾಹ, ಅಯ್ಯೋ ಸಿಗ್ಲಿಲ್ವೇ, ಈ ಹತ್ತಿರವರೆಗೂ ಬಂದಿತ್ತು, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ವೇ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅಂದ್ರೆ ಈ ಸಂಸಾರದಲ್ಲಿ ನಾವು ಹುಡುಕಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆನಂದವನ್ನ, ಆದ್ರೆ ನಾವು ಹಿಂದೆ ಹೋಗಿರ್ತಕ್ಕಂಥದ್ದು ನೋಡ್ತಾ ಸುಖವನ್ನ ನೋಡ್ತಾ ಹೋಗ್ತಾ ಇದ್ದೇವೆ, ಸಂಸಾರ ಸುಖವನ್ನ. ಆ ಸಂಸಾರದ ಸುಖ ನಮ್ಗೆ ಸಿಕ್ಕಂತೆಯೇ ಸಿಕ್ಕಿ ಮಾಯವಾಗಿ ಬಿಡ್ತಾ ಇದೆ. ಹಾಗಾಗಿ ನಮ್ಗದು ಸಿಗ್ತಾ ಇಲ್ಲ. ಹೀಗೆ ಮುಂದೆ ಹೋಗ್ತಾ ಇರುವಾಗ ಇದಕ್ಕೆ ಹೇಳ್ತಾ ಇದ್ದಾರೆ, ಏನು ಹತ್ರ ಬಂದು ಎಷ್ಟು ಸ್ಫುರದ್ರೂಪಿಯಾಗಿದೆ ಅಂತಂದ್ರೆ, ಆ ಮಾಯಾಮೃಗವನ್ನ ನಾವು ಹಿಡಿದುಕೊಂಡು ಮುದ್ದಾಡಿ ಬಿಡೋಣ, ಅದನ್ನ ಒಂದು ಸಂಭ್ರಮಿಸೋಣ ಅಂತ ಹೇಳಿ ಅದರ ಹತ್ತಿರ ಹೋಗುವವರೆಗೆ ಅದು ಮಾಯಾಮೃಗ ಹೆದರಿ. ಒಂದು ಕಡೆ ಇಲ್ಲಿ ನೋಡಿ, ಮಾಯಾಮೃಗ ಹೋಗುವಾಗ ಮಾರೀಚನಿಗೆ ಒಂದು ಕಡೆ ಭಯ, ಅಯ್ಯೋ ಈ ರೀತಿ ರಾಮ ತುಂಬಾ ಹತ್ರ ಬಂದು ನನ್ನ ಹಿಡ್ಕೊಂಡ್ಬಿಟ್ರೆ ನನ್ನ ಕಥೆ ಮುಗೀತು, ನಾನು ಹೇಗಾದ್ರೂ ಹೇಗೆ ತಪ್ಪಿಸ್ಕೋಬೇಕು ಅಂತ ಹೇಳಿ ಆಗ ಕುಪ್ಪಳಿಸಿ ಆಕಾಶದಲ್ಲಿ ಹಾರಿ ಹೋಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅದು ಅಲ್ಲಿಂದ ಇಲ್ಲಿಗೆ ಯಾವ ರೀತಿ ಇದೆಯಪ್ಪ ಅಂದ್ರೆ, ಶರತ್ಕಾಲದ ಚಂದ್ರಮಂಡಲವು ಮೇಘಖಂಡಗಳಲ್ಲಿ ಒಂದು ಕ್ಷಣ ಅದೃಶ್ಯವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವಂತೆ ಆಗ್ತಾ ಇದೆಯಂತೆ. ಈ ರೀತಿಯಾಗಿ ಕಾಣಿಸಿಕೊಳ್ಳುವುದು, ಮತ್ತೊಮ್ಮೆ ಮರೆಯಾಗುವುದು, ಕಾಣಿಸಿಕೊಳ್ಳುವುದು ಮತ್ತೆ ಮರೆಯಾಗುವುದು, ಈ ರೀತಿ ಮಾಡ್ತಾ ಮಾರೀಚ ಸತತವಾಗಿ ರಾಮನಿಗೆ ಮೋಸವನ್ನ ಮಾಡ್ತಾ ಮೃಗರೂಪದಲ್ಲಿಯೇ ಅವನನ್ನ ಬಹಳ ದೂರ ಕಡೆ ಕರ್ಕೊಂಡು ಹೊಟ್ಟೋಗ್ಬಿಟ್ಟಿದೆ. ಹೇಗಿತ್ತಪ್ಪ ಅಂದ್ರೆ, ಆತ ಕ್ಷುದ್ರನಾಗಿ ಸೂರ್ಯ ರಶ್ಮಿಯಂತೆ ಮಿರುಗುವ ಶರವನ್ನ ಹಿಡಿದು ದೃಢವಾದ ತನ್ನ ಧನಸ್ಸಿಗೆ ಅಳವಡಿಸಿ ಸೆಳೆದು ಆ ಮೃಗಿಗೆ ಗುರಿ ಇಟ್ಟು ರಾಮ ಹೊಡೆದೇ ಬಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ. ಯಾಕೆ ಅಂದ್ರೆ ಇಲ್ಲಿಯವರೆಗೂ ಕೂಡ ಅದನ್ನ ಏನಾದರೂ ಮಾಡಿ ಜೀವಂತವಾಗಿ ಹಿಡಿದು ಆ ಮೃಗವನ್ನ, ಬಂಗಾರದ ಜಿಂಕೆಯನ್ನ ನಾನು ನನ್ನ ಮಡದಿಯಾಗಿರತಕ್ಕಂತ ಸೀತೆಗೆ ಉಡುಗೊರೆಯಾಗಿ ಕೊಡ್ಬೇಕು, ಪ್ರಪ್ರಥಮ ಉಡುಗೊರೆಯಾಗಿ ಕೊಡ್ಬೇಕು ಅಂತೇಳಿ
ಮಹದಾಸೆಯನ್ನ ಇಟ್ಕೊಂಡಿರ್ತಾನೆ ಶ್ರೀರಾಮ. ಯಾವಾಗ ಅದು ಆಗಲ್ವೋ ಕೊನೆಗೆ ನಿಶ್ಚಯಿಸ್ತಾನೆ, ಇದು ಬಹುಶಃ ನನಗೆ ಮೋಸ ಮಾಡ್ತಾ ಇದೆ, ಇನ್ನು ಬೇರೆ ದಾರಿಯೇ ಇಲ್ಲ, ಇದನ್ನು ಕೊಲ್ಲೋದು ಒಂದೇ ಸರಿಯಾದ ನಿರ್ಧಾರ ಎಂಬುದಾಗಿ ತಿಳಿಸ್ಕೊಳ್ತಾ ಆ ಒಂದು ಬ್ರಹ್ಮದತ್ತವಾದ ದಿವ್ಯಾಸ್ತ್ರವನ್ನ ಉಪಯೋಗಿಸಿ ಆ ರಾಮನ ಆ ಒಂದು ಮಾರೀಚನನ್ನ ಸಂಹಾರ ಮಾಡ್ಬೇಕು ಅಂತ ಯೋಚನೆ ಮಾಡಿ ಆ ಬಾಣ ಪ್ರಯೋಗವನ್ನು ಮಾಡಿದ್ದಾನಂತೆ. ಆಗ ಆ ಮಾರೀಚನ ಎದೆಯನ್ನ ಸೀಳಿಸ್ತಾ ಹೊರಗಡೆ ಬಂದಂತಹ ಆ ರಾಮನ ಅಸ್ತ್ರ ಯಾವಾಗ ಹೊರಗಡೆ ಬಂತೋ ಆಗ ಮಾರೀಚ, ಮಾಯಾ ಮೃಗದ ರೂಪದಲ್ಲಿರತಕ್ಕಂತಹ ಮಾರೀಚ ಬೃಹದಾಕಾರವಾಗಿ ಬೆಳೆದು ತಾಳೆಯ ಮರದಷ್ಟು ಎತ್ತರವಾಗಿ ಬೆಳೆದು ರಾಕ್ಷಸನ ರೂಪವನ್ನ ಪಡ್ಕೊಂಡಿದ್ದಾನಂತೆ. ಏನಂದ್ರೆ ರಾಕ್ಷಸನ ರೂಪವನ್ನ ಪಡ್ಕೊಂಡು ಇನ್ನೇನು ಅವನು ಪ್ರಾಣವನ್ನ ಬಿಡಬೇಕು ಅಂತ ಯೋಚನೆ ಮಾಡುವಾಗ ಆಗ ಅವನಿಗೆ ಸ್ಮರಣೆಯಾಗಿದೆಯಂತೆ. ಏನು, ಈ ಮಾರೀಚ ಮತ್ತೆ ರಾವಣರ ನಡುವೆ ನಡೆದಂತಹ ಸಂವಾದದಲ್ಲಿ ರಾವಣ ಅವನಿಗೆ ಪದೇ ಪದೇ ಆತನಿಗೆ ಒಂದು ವಿಚಾರವನ್ನ ಮನದಟ್ಟು ಮಾಡಿದ್ದಾನೆ. ನೀನು ರಾಮನನ್ನ ದೂರ ದೂರ ಕರ್ಕೊಂಡು ಹೋಗೋದು ಮುಖ್ಯ ಅಲ್ಲ, ಅದೇ ರೀತಿ ರಾಮನ ಬಾಣಕ್ಕೆ ನೀನು ಸಿಕ್ಕಿ ಸಾಯುವುದು ಮುಖ್ಯವಲ್ಲ. ಮುಖ್ಯವಾಗಿ ಏನಾಗಿರ್ಬೇಕು, ಈಗ ಸೀತಾಮಾತೆಯೊಂದಿಗೆ ಇರತಕ್ಕಂತಹ ಲಕ್ಷ್ಮಣ ಕೂಡ ಸೀತೆಯನ್ನ ಬಿಟ್ಟು ಆ ಜಾಗದಿಂದ ಹೊರಗಡೆ ಬರಬೇಕು. ಆಗ ಮಾತ್ರವೇ ನಾನು ಸೀತೆಯನ್ನ ಅಪಹರಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀನು ಸಾಯುವ ಮೊದಲು ಜೋರಾಗಿ ಹಾ ಸೀತಾ, ಹಾ ಲಕ್ಷ್ಮಣ ಎಂಬತಕ್ಕಂತಹ ಈ ಒಂದು ಬಹಳ ಬಲವಾಗಿರತಕ್ಕಂತಹ ಶಬ್ದದೊಂದಿಗೆ ರಾಮನ ಧ್ವನಿಯನ್ನ ಅನುಕರಣೆ ಮಾಡಿ ನೀನು ಕೂಗು ಹಾಕಿ ನಿನ್ನ ಪ್ರಾಣವನ್ನ ಬಿಡಬೇಕು. ಆ ಒಂದು ಸ್ಮರಣೆಯನ್ನ ಮಾಡಿಕೊಂಡಂತಹ ಅವನು ಮಾರೀಚ ಹಾ ಸೀತಾ, ಹಾ ಲಕ್ಷ್ಮಣ ಎಂಬುದಾಗಿ ಕೂಗಿದಾಗ ಅಸಾಧಾರಣವಾದ ರಾಮಬಾಣದಿಂದ ಮಾರೀಚನ ಮರ್ಮಸ್ಥಳವು ಜರ್ಜರಿತವಾಗಿ ಹೋಗುತ್ತೆ. ಆಗ ಮೃಗರೂಪದಲ್ಲಿರತಕ್ಕಂತಹ ಈ ಒಂದು ಮಾರೀಚ ರಾಕ್ಷಸ ರೂಪವನ್ನ ಪಡೆದು ತನ್ನ ಮಹತ್ತರವಾಗಿರತಕ್ಕಂತಹ ಕರ್ತವ್ಯ ಏನಾಗಿರುತ್ತೆ, ಲಕ್ಷ್ಮಣನಿಗೆ ಸೀತೆಗೆ ಧ್ವನಿಯ ಮೂಲಕ ಮೋಸವನ್ನ ಮಾಡತಕ್ಕಂಥದ್ದು, ಮತ್ತೆ ಶ್ರೀರಾಮನಿಗೆ ದಿಗ್ಭ್ರಮೆಯನ್ನ ಉಂಟು ಮಾಡತಕ್ಕಂಥದ್ದು. ತಿಳ್ಕೊಂಡು ಮಾರೀಚ ತನ್ನ ಈ ಒಂದು ಉಪಾಯವನ್ನ ರಾವಣನ ಆದೇಶದಂತೆ ಸಮರ್ಪಕವಾಗಿ ನೆರವೇರಿಸ್ತಾನೆ. ನೆರವೇರಿಸಿದ ತಕ್ಷಣವೇ ಅದನ್ನು ನೋಡಿ ರಾಮ ದಿಗ್ಭ್ರಾಂತನಾಗಿ ಬಿಡ್ತಾನೆ. ನೋಡಿ, ಇದು ಎಲ್ಲರ ಜೀವನದಲ್ಲಿ ಬರ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಸಂಸಾರದಲ್ಲಿ ಸುಖವಿದೆ, ಅದನ್ನ ನಾನು ಅನುಭವಿಸ್ಬೇಕು, ಅದು ನನಗೆ ಶಾಶ್ವತವಾಗಿ ಹಾಗೇ ಇರುತ್ತೆ, ಅದು ನನಗೆ ಬೇಕೇ ಬೇಕು ಎಂಬತಕ್ಕಂಥ ಈ ಎಲ್ಲ ವಿಚಾರಗಳಿಂದ ನಾವು ಅದರ ಹಿಂದೆ ಹೋಗ್ತೇವೆ. ಈ ಒಂದು ಸಂಸಾರದ ಸುಖ ಇದೆ ಅಂತ ಹೋಗ್ತೀವಲ್ಲ, ಇದುವೇ ಸಂಸಾರದ ಮಾಯೆ. ನಿಜವಾಗ್ಲೂ ಈ ರಾಮಾಯಣದ ಈ ಒಂದು ಸೀತಾಪಹರಣದ ಈ ಒಂದು ಸನ್ನಿವೇಶ ನಿಮ್ಮೆಲ್ಲರ ಸಂಸಾರದ ಈ ಒಂದು ಮಾರ್ಗಕ್ಕೆ ಬಹಳ ಹತ್ತಿರವಾಗತಕ್ಕಂತಹ ಒಂದು ಎಂತ ಹೇಳ್ತೀವಿ, ಎರಡನ್ನು ಕೂಡ ಹೋಲಿಕೆ ಮಾಡಬಹುದಾದಂತಹ ಒಂದು ವಿಚಾರಧಾರೆ. ಏನಂದ್ರೆ ಮಾಯಾಮೃಗ ನಮ್ಗೆ ಕಂಡಿದ್ದು ಮಾಯಾಮೃಗ ಅಂತ ನಮಗೆ ಗೊತ್ತಿದ್ರೂ ಕೂಡ ನಾವು ಅದ್ರ ಹಿಂದೆ ಹೋಗ್ತೀವಿ. ಹಿಂದಿನ ಅನುಭವಗಳೆಲ್ಲ ನಾವು ತಿಳ್ಕೊಂಡಿದೀವಿ, ನಾವು ಪಡ್ತಾ ಇರ್ತಕ್ಕಂಥದ್ದು ಈ ಸುಖ ಶಾಶ್ವತವಲ್ಲ, ಇದನ್ನ ಬಿಟ್ಟು ಬೇರೆ ಏನೋ ಇದೆ ಎಂಬತಕ್ಕಂಥದ್ದನ್ನ ನಾವು ತಿಳ್ಕೊಂಡಿದ್ರು ಕೂಡ ಮತ್ತೆ ಅದರ ಹಿಂದೆಯೇ ಹೋಗ್ತಾ ಇರ್ತೀವಿ. ಅದರಿಂದ ನಮಗೆ ಗೊತ್ತಾಗತ್ತೆ ಈ ಮಾಯೆ ಅನ್ನೋದು ಎಷ್ಟು ಪ್ರಬಲವಾಗಿದೆ ಅಂತ. ಎಷ್ಟು ಪ್ರಬಲವಾಗಿದೆ ಅಂದ್ರೆ ಹಿಂದಿನ ನಮ್ಮ ಅನುಭವವನ್ನೇ ಮರ್ತು ಹೋಗ್ಬಿಡ್ತೀವಿ, ಮತ್ತೆ ಅದರ ಹಿಂದೆಯೇ ಹೋಗ್ತಾ ಇರ್ತೀವಿ. ಇಲ್ಲಿ ರಾಮನೂ ಕೂಡ, ಆತನಿಗೂ ಕೂಡ ಈ ಒಂದು ಮಾಯಾಮೃಗ, ಇದು ಜಿಂಕೆ, ಇದು ನಿಜವಾದದ್ದಲ್ಲ ಎಂಬ ವಿಚಾರ ತಿಳಿದಿದ್ದರೂ ಕೂಡ ಸೀತೆಗಾಗಿ ಅದರ ಹಿಂದೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇಲ್ಲಿ ಹೋಗ್ತಾ ಇವಾಗ
ಮಾರೀಚ ತನ್ನ ರಾಕ್ಷಸ ರೂಪವನ್ನು ತೋರಿಸಿ ರಾಮನ ಧ್ವನಿಯಲ್ಲಿ ಸೀತಾ ಹಾಗೂ ಲಕ್ಷ್ಮಣರ ಒಂದು ಹೆಸರನ್ನ ಹೇಳ್ತಾ ತನ್ನ ಜೀವವನ್ನು ಬಿಡ್ತಾನೆ. ಈಗ ಶ್ರೀರಾಮನಿಗೆ ಬಹಳ ಚಿಂತೆ ಒಳಗಾಗುತ್ತೆ. ಏನಪ್ಪಾ ಅಂದ್ರೆ, ಅಯ್ಯೋ ಈ ವಿಚಾರ ಏನಾದ್ರು, ಈ ಕೂಗೇನಾದ್ರು ಸೀತೆ ಕೇಳಿಸ್ಬಿಟ್ರೆ, ಸೀತೆಗೆ ಕೇಳಿಸ್ಕೊಂಡ್ಬಿಟ್ರೆ ಅಥವಾ ಲಕ್ಷ್ಮಣ ಕೇಳಿಸ್ಕೊಂಡ್ರೆ ಎಂತಹ ಕೇಡು ಕಾದಿದೆಯೋ, ಅಯ್ಯೋ ನನಗೆ ಮೈ ಜುಮ್ ಅಂತ ಇದೆ, ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಬಹಳ ವ್ಯಾಕುಲ ಚಿತ್ತನಾಗಿದ್ದಾನೆ ಶ್ರೀರಾಮ. ಇಂತಹ ವ್ಯಾಕುಲನಾಗಿ ಮತ್ತೆ ಅವರ ಆಶ್ರಮದ ಕಡೆಗೆ ಧಾಪುಗಾಲನ್ನು ಹಿಡುತ್ತಾ ಓಡೋಡಿ ಬರ್ತಾ ಇದ್ದಾನಂತೆ ಶ್ರೀರಾಮ. ಇಲ್ಲಿಗೆ 44ನೆಯ ಈ ಒಂದು ಸರ್ಗ ಮುಕ್ತಾಯವಾಗತ್ತೆ. ಈಗ ನಾವು 45ನೆಯ ಸರ್ಗದ ಕಡೆಗೆ ಮುನ್ನುಗ್ತಾ ಇದ್ದೇವೆ. ಈ ಒಂದು ಮುಂದಿನ ಸರ್ಗದಲ್ಲಿ ನಾವು ನೋಡ್ತೀವಿ ಸೀತಾ ಹಾಗೂ ಲಕ್ಷ್ಮಣನ ನಡುವೆ ನಡೆತಕ್ಕಂತಹ ಸಂವಾದ. ನೋಡಿ, ಯಾವಾಗ ಹಾ ಸೀತಾ ಹಾ ಲಕ್ಷ್ಮಣ ಎಂಬತಕ್ಕಂತ ರಾಮನ ಧ್ವನಿ ಕೇಳುತ್ತೋ, ಮೊದಲನೇದಾಗಿ ಸೀತೆ ಚಡಪಡಿಸಿ ಹೋಗ್ಬಿಡ್ತಾಳೆ. ಅವಳಿಗೆ ಕೈಕಾಲುಗಳೆಲ್ಲ ನಡುಗೋದಕ್ಕೆ ಶುರುವಾಗ್ಬಿಡುತ್ತೆ. ಬಾಯಲ್ಲಿ ತೊದಲ್ತಾ ಇದ್ದಾಳೆ, ಏನು ಮಾತಾಡಕ್ಕೆ ಗೊತ್ತಾಗ್ತಾ ಇಲ್ಲ. ಬಹಳ ಭಯಭೀತಳಾಗ್ಬಿಟ್ಟಿದ್ದಾಳೆ, ಚಿಂತಾಕ್ರಾಂತಳಾಗ್ಬಿಟ್ಟಿದ್ದಾಳೆ. ಅವಳು ಕರೆದು ಲಕ್ಷ್ಮಣನ ಕೇಳ್ತಾ ಇದ್ದಾಳೆ, ಲಕ್ಷ್ಮಣ ಕೇಳಿದ್ಯಾ? ನಿನ್ನ ಅಣ್ಣನ ಧ್ವನಿಯನ್ನ ಕೇಳಿದ್ಯಾ? ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕೂಗಿಡ್ತಾ ಇದ್ದಾರೆ. ಅವರು ಎಲ್ಲೋ ಬಹಳ ಅಪಾಯದಲ್ಲಿ ಸಿಲುಕಿಕೊಂಡ್ಬಿಟ್ಟಿದ್ದಾರೆ, ಅವರನ್ನ ಕಾಪಾಡಬೇಕು. ನೀನು ಈಗ ಬೇಗ ಹೋಗು, ಆ ನಿಮ್ಮ ಅಣ್ಣನವರನ್ನ ರಕ್ಷಣೆಯನ್ನ ಮಾಡು. ಆಗ ಲಕ್ಷ್ಮಣ ಹೇಳ್ತಾನೆ, ತಾಯೇ, ಇವೆಲ್ಲವೂ ಕೂಡ ರಾಕ್ಷಸ ಮಾಯೆ. ನನ್ನ ಅಣ್ಣ ರಾಮ ಅಂದ್ರೆ ಏನೆಂದುಕೊಂಡಿದ್ದೀರಾ? ಆತ ಮರ್ಯಾದಾ ಪುರುಷೋತ್ತಮ, ಕೋದಂಡಪಾಣಿ, ವಿಶ್ವಾಮಿತ್ರರಿಂದ ಅನುಗ್ರಹಿಸಲ್ಪಟ್ಟವನು, ವಸಿಷ್ಠರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲ ರೀತಿಯ ವಿದ್ಯೆಗಳನ್ನ ಕಲಿತಂತವನು, ಮಹಾನ್ ಪುರುಷ. ಆತನನ್ನು ಯಾರಾದರೂ ಮುಟ್ಟುವುದಕ್ಕೆ ಸಾಧ್ಯವಿದೆಯೇ? ಆತನನ್ನು ಯಾರಾದರೂ ಸೋಲಿಸಲು ಸಾಧ್ಯವಿದೆಯೇ? ಆತನಿಗೆ ಯಾರಾದರೂ ಜೀವಕ್ಕೆ ತೊಂದರೆಯನ್ನು ಉಂಟು ಮಾಡಲು ಸಾಧ್ಯವಿದೆಯೇ? ಇವೆಲ್ಲವೂ ಕೂಡ ಮಾಯೆ ತಾಯಿ. ದಯವಿಟ್ಟು ಇದರ ಬಗ್ಗೆ ಯಾವುದು ಕೂಡ ಸಂಶಯವನ್ನು ಇಟ್ಟುಕೊಳ್ಳಬೇಡ, ಸಮಾಧಾನ ಚಿತ್ತಳಾಗಿರು. ಅಣ್ಣನಿಗೆ ಯಾವುದೇ ರೀತಿಯ ಉಪಟಳವಿರೋದಿಲ್ಲ. ಇವೆಲ್ಲ ಕೂಡ ರಾಕ್ಷಸರ ಮಾಯೆ, ಸಮಾಧಾನ ಚಿತ್ತಳಾಗಿರು ಅಂತ. ಆಗ ಸ್ವಲ್ಪ ಹೊತ್ತು ಸೀತೆ ಲಕ್ಷ್ಮಣನ ಸಮಾಧಾನದ ಮಾತಿಗೆ ಬೆಲೆಯನ್ನ ಕೊಟ್ಟು ಸುಮ್ಮನೆ ಕೂತ್ಕೊತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ದಿಗ್ಭ್ರಾಂತಳಾಗ್ತಾಳೆ. ಲಕ್ಷ್ಮಣ, ನೀನ್ ಹೇಳುವುದೇನೋ ಸರಿ, ಆ ರಾಕ್ಷಸನ್ ಮಾಯೆ ಬಹುಶಃ ಶಕ್ತಿ ಬಹಳ ಜಾಸ್ತಿಯಾಗಿ ವರ್ಧಿಸಿ ನಿಮ್ಮ ಅಣ್ಣನಿಗೆ ಏನಾದರೂ ತೊಂದರೆಯಾಗಿದ್ದರೆ ಬೇಗನೆ ಹೊರಡು. ಲಕ್ಷ್ಮಣ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಮ್ಮ, ರಾಮನ ಒಂದು ಧೀರತನದ ಬಗ್ಗೆ ಎಂದಿಗೂ ನಿನಗೆ ಸಂದೇಹ ಬೇಡ. ಆತನಿಗೆ ವಿಶೇಷವಾದ ಶಕ್ತಿಗಳಿವೆ. ಆತ ಮರ್ಯಾದಾ ಪುರುಷೋತ್ತಮ. ಆತನಲ್ಲಿರತಕ್ಕಂಥ ಮೌಲ್ಯಗಳು ಬಹಳ ಅಧಿಕವಾಗಿದೆ. ಹಾಗೆಯೇ ಆತ ಹೇಳ್ತಾ ಇದ್ದಾರೆ, ಆಗ ಸೀತೆಗೆ ಸ್ವಲ್ಪ ಕೋಪ ಬಂದಿದೆ. ಆಗ ಲಕ್ಷ್ಮಣನಿಗೆ ಹೇಳ್ತಾರೆ, ನಿನ್ನ ಮಾತುಗಳನ್ನ ನಾನು ಕೇಳ್ತಾ ಇದ್ರೆ ಬಹುಶಃ ನೀನು ನಿನ್ನ ಅಣ್ಣನೊಂದಿಗೆ ಮಿತ್ರನಂತೆ ನಟಿಸ್ತಾ ಇರತಕ್ಕಂತ ಒಬ್ಬ ವಂಚಕ, ಒಬ್ಬ ಶತ್ರು ಅಂತ ಅನ್ನುವ ರೀತಿಯಲ್ಲಿ ನೀನಿದೀಯಾ. ನಿಮ್ಮ ಅಣ್ಣ ಸಂಕಟದಲ್ಲಿದ್ದಾರೆ, ಹೋಗು ಅವರನ್ನ ಸಹಾಯ ಮಾಡಿ ಅವರ ರಕ್ಷಣೆ ಮಾಡಿ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ರೆ ನೀನ್ ಇಲ್ಲಿಂದ ಕದಲ್ತಾನೆ ಇಲ್ಲ. ನಿನಗೆ ನೋಡಿದ್ರೆ ನಿನ್ನ ಅಣ್ಣನಿಗೆ ನೆರವಾಗೋದಕ್ಕೋಸ್ಕರ ಸಹಾಯ ಮಾಡುವ ಒಂದು ಆಸೆಯೇ ನಿನಗಿಲ್ಲ. ನಿನಗೆ ನಿನ್ನ ಅಣ್ಣನಾಗಿರ್ತಕ್ಕಂಥ ರಾಮ ಸಾಯ್ಬೇಕು ಎಂಬತಕ್ಕಂಥ ಆಸೆ ಇದೆ. ಇದೆಲ್ಲವನ್ನೂ ನೋಡ್ತಾ ಇದ್ರೆ ಬಹುಶಃ ನನಗೆ ನಿನ್ನ ಮೇಲೆಯೇ ಸಂದೇಹ ಬರ್ತಾ ಇದೆ. ಕಾರಣ ಬಹುಶಃ ನಿನಗೆ
ನನ್ನ ಮೇಲೆ ಏನೋ ವಿಶೇಷವಾಗಿರತಕ್ಕಂತಹ ಆಸಕ್ತಿ ಇರಬೇಕು, ನನ್ನ ಮೇಲೆ ನಿನಗೆ ಏನೋ ಆಸೆ ಇರಬೇಕು. ಆ ವಿಚಾರದಿಂದಲೇ ಶ್ರೀರಾಮನಿಗೆ ನೆರವಾಗೋದಕ್ಕೆ ನೀನು ಹೋಗೋದಿಕ್ಕೆ ಹಿಂಜರಿತಾ ಇದೀಯಾ. ಅವನಿಗೆ ಕಷ್ಟ ಬಂದ್ರೆ ನಿನಗ್ ಬಹಳ ಸಂತೋಷ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ನಿಮ್ಮ ಅಣ್ಣನಲ್ಲಿ ಪ್ರೀತಿ ಇಲ್ಲ, ವಿಶ್ವಾಸವಿಲ್ಲ, ಸ್ನೇಹವಿಲ್ಲ. ಅದಕ್ಕೋಸ್ಕರವಾಗಿಯೇ ನೀನು ನಿಶ್ಚಿಂತೆಯಾಗಿಲ್ಲಿದೀಯಾ. ಯಾಕೆ ಅಂದ್ರೆ ನಿನಗೆ ಅದೇ ಇಷ್ಟ. ಆಗ ನಿಮ್ಮ ಅಣ್ಣನಿಗೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ ನೀನ್ ಆರಾಮಾಗಿರ್ಬೋದಲ್ವಾ, ನೀನು ಆರಾಮಾಗಿ ನನ್ನನ್ನ ಪಡ್ಕೊಳ್ಬಹುದಲ್ವಾ ಇಂತ ಈ ಒಂದು ದೃಷ್ಟಿಯಿಂದ ನೀನ್ ಇದೀಯಾ ಅಂತ ಕೇಳ್ತಾ ಇದ್ರಂತೆ. ಆಗ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ತಾಯೇ, ನಿನ್ನಲ್ಲಿರ್ತಕ್ಕಂತಹ ಈ ಭಾವನೆಗಳಿಗೆ ಈ ರಾಕ್ಷಸರ ಈ ಒಂದು ಮಾಯೆ ಬಹಳ ಮುಖ್ಯವಾಗಿದೆ. ಕಾರಣ ಈ ರಾಮನನ್ನ ಈ ರಾಕ್ಷಸರೇ ಆಗಲಿ, ಪನ್ನಗರೇ ಆಗಲಿ, ಅಸುರರೇ ಆಗಲಿ, ಗಂಧರ್ವರೇ ಆಗಲಿ, ದೇವ, ಮಾನುಷ, ರಾಕ್ಷಸ ಹೀಗೆ ಒಟ್ಟಾಗಿ ಎಲ್ಲರೂ ಬಂದು ಏಕಕಾಲದಲ್ಲಿ ಆತನ ಮೇಲೆ ಯುದ್ಧವನ್ನ ಮಾಡಿದ್ರು ಕೂಡ ಶ್ರೀರಾಮನನ್ನ ಜಯಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಶ್ರೀರಾಮಚಂದ್ರ ದೇವೇಂದ್ರ ದೇವಿ ಸದೃಶನಾಗಿರ್ತಕ್ಕಂತಹ ಶ್ರೀರಾಮ ದೇವರಲ್ಲಿ, ಮನುಷ್ಯರಲ್ಲಿ, ರಾಕ್ಷಸರಲ್ಲಿ, ಪಿಶಾಚಾದಿಗಳಲ್ಲಿ ಅವನಿಗೆ ಯುದ್ಧ ಮಾಡುವ ಎದೆಗಾರಿಕೆ ಇದೆ. ಆತನನ್ನು ಸೋಲಿಸ್ತಕ್ಕಂತಹ ಶೂರ ಧೀರ ಇನ್ನು ಹುಟ್ಟಿಲ್ಲ, ಇನ್ನು ಹುಟ್ಟುವುದೇ ಇಲ್ಲ. ರಣಭೂಮಿಯಲ್ಲಿ ಶ್ರೀರಾಮನನ್ನ ಒದಿಸೋದಕ್ ಸಾಧ್ಯವೇ ಇಲ್ಲ. ಅಮ್ಮ, ಇಂತಹ ಈ ಒಂದು ಕೆಟ್ಟ ಒಂದು ಭಾವನೆಗಳನ್ನ, ಕೆಟ್ಟ ಯೋಚನೆಗಳನ್ನ ನಿನ್ನ ಮನಸ್ಸಿನಿಂದ ಹೊರಹಾಕು. ನಿನ್ನ ಈ ಕಳವಳವನ್ನ ತ್ಯಜಿಸು. ರಾಮನ ಇದು ಖಂಡಿತವಾಗಿಯೂ ಶ್ರೀರಾಮನ ಧ್ವನಿಯಲ್ಲ. ಶ್ರೀರಾಮನ ಧ್ವನಿಯನ್ನ ನಾನು ಸರಿಯಾದ ರೀತಿಯಲ್ಲಿ ಗ್ರಹಿಸಬಲ್ಲೆ. ಇದು ಕೇವಲ ರಾಕ್ಷಸರ ಒಂದು ಮಾಯೆ. ಅದರಲ್ಲೂ ಈ ಮಾರೀಚ ಎಂತಹ ಮನುಷ್ಯರ ಧ್ವನಿಯನ್ನಾಗಲಿ ರೂಪವನ್ನಾಗಲಿ ಪಡೆಯತಕ್ಕಂತ ಒಂದು ವಿಶೇಷ ವರವನ್ನು ಪಡೆದಂತಹ ಒಬ್ಬ ರಾಕ್ಷಸ. ಆತನಿಗೆ ಎಲ್ಲಾ ಈ ಒಂದು ದುಷ್ಟ ವಿದ್ಯೆಗಳು ಕರಗತವಾಗಿದೆ. ಆತ ಇವೆಲ್ಲವನ್ನೂ ಮಾಡಲು ಶಕ್ತನಾಗಿದ್ದಾನೆ. ಹಾಗಾಗಿ ಈ ಒಂದು ಧ್ವನಿಯಲ್ಲಿ ನೀನು ನಂಬಿಕೆಯನ್ನಿಡಬೇಡ. ದಯಮಾಡಿ ನನ್ನ ಮಾತನ್ನ ನಂಬು. ಆದ್ರೆ ರಾಮನಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇವೆಲ್ಲವೂ ಕೂಡ ನಡೀತಾ ಇದೆ. ಜೊತೆಗೆ ಇನ್ನ ಒಂದು ವಿಚಾರ ಏನಂದಕೊಂಡ್ರೆ, ಈಗ ನಾವು ಈ ರಾಕ್ಷಸರೊಡನೆ ವೈರವನ್ನ ಬೆಳೆಸ್ಕೊಂಡಿದ್ದೀವಿ, ಹರನನ್ನ ವಧೆ ಮಾಡಿದ್ದೀವಿ. ಜನ್ಮಸ್ಥಾನದಲ್ಲಿ ಸಂಹಾರ ಪ್ರಸಂಗ ಇದಕ್ಕೆ ನಿಮಿತ್ತವಾಗಿದೆ. ಈಗಾಗಲೇ ನಿನಗೆ ಗೊತ್ತಿದೆ, ಆ ರಾಕ್ಷಸರ ಸಹೋದರಿಯಾಗಿರ್ತಕ್ಕಂತಹ ಶೂರ್ಪನಖೆ ನಮ್ಮಲ್ಲಿ ಬಂದಾಗ ಆಕೆಯ ಕಿವಿ ಮೂಗುಗಳನ್ನ ಲಕ್ಷ್ಮಣ ನಾನೇ ಕತ್ತರಿಸಿ ಅವಳಿಗೆ ಅವಮಾನವನ್ನ ಮಾಡಿದ್ದೇನೆ. ಹೀಗಾಗಿ ಹಲವಾರು ರಾಕ್ಷಸರ ಸಂಹಾರಕ್ಕೆ ನಾವು ಕಾರಣವಾಗಿದ್ದೇವೆ ಅಂದ ಮೇಲೆ ಈ ರೀತಿಯಾಗಿರ್ತಕ್ಕಂತಹ ಉಪಟಳ, ಈ ರೀತಿಯಾಗಿರ್ತಕ್ಕಂತಹ ಈ ಒಂದು ಮೋಸದ ತಂತ್ರ ಮಂತ್ರ ಯಂತ್ರಗಳು, ಇವೆಲ್ಲವೂ ಕೂಡ ಉಪಾಯಗಳು ರಾಕ್ಷಸರಿಂದ ಖಂಡಿತವಾಗಿಯೂ ಬಂದೇ ಬರುತ್ತೆ. ಇದು ಸಹಜವಾಗಿದೆ. ಆದ್ದರಿಂದ ಇಲ್ಲಿ ನಡೀತಾ ಇರ್ತಕ್ಕಂತಹ ಈ ಸನ್ನಿವೇಶವನ್ನ ಸ್ವಲ್ಪವೂ ಕೂಡ ಮನಸ್ಸಿಗೆ ಹಾಕೋಬೇಡ. ಧೈರ್ಯವಾಗಿರು. ರಾಮನಿಗೆ ಏನೂ ಆಗಿರೋದಿಲ್ಲ, ಅವನು ಖಂಡಿತ ಬಂದೇ ಬರ್ತಾನೆ ಅಂತ ಹೇಳ್ತಿದ್ದಾಳೆ. ಆಗ ಮತ್ತೊಮ್ಮೆ ಅವಳ ನೋವು, ಸಂಕಟ, ಕೋಪ ಅತಿರೇಕಕ್ಕೆ ಹೋಗ್ತಾ ಇದೆ. ಆಗ ಅವಳು ಹೇಳ್ತಿದ್ದಾಳೆ, ಎಲಾ ಅಯೋಗ್ಯ, ಕರುಣೆಯ ಲೇಷವೂ ಇಲ್ಲದ ಘಾತಕಿ ನೀನು, ಕುಲಗೇಡಿ. ಶ್ರೀರಾಮನಿಗೆ ಬಂದಿರತಕ್ಕಂತ ಈ ಘೋರವಾದ ವಿಪತ್ತು ನಿನಗೆ ಪ್ರಿಯವಾಗಿ ಕಾಣ್ತಾ ಇದೆ. ಶ್ರೀರಾಮನಿಗೆ ಕಷ್ಟ ಬಂದಿದೆ ಅಂತ ತಿಳಿದ್ರೂ ಕೂಡ ನೀನು ಈ ರೀತಿ ಸಮಾಧಾನದ ಮಾತುಗಳನ್ನ ನನಗೆ ಹೇಳ್ತಿದೀಯಾ. ನೀನು ಸವತಿಯ ಮಗನಾದ ದಾಯಾದಿಯಲ್ಲವೇ? ನೋಡಿ, ಈ ಒಂದು ಸೀತೆಯ ಈ ಎಲ್ಲ ಮಾತುಗಳನ್ನು ಕೇಳಿದಾಗ ನಮಗೆ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಇರತಕ್ಕಂತಹ ಧೂರ್ತ ವಿಚಾರಗಳು, ಅವರ ಒಂದು ಮನಸ್ಸಿನಲ್ಲಿರತಕ್ಕಂತಹ ಸಂಕಲ್ಪ ವಿಕಲ್ಪಗಳು ಯಾವ ರೀತಿಯಲ್ಲಿ ಉಂಟಾಗ್ತವೆ ಎಂಬತಕ್ಕಂಥದ್ದನ್ನ ನಾವು ಆಗಲೇ ಈ ಸೀತೆಯ ಮಾತುಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆಗ ಅವಳು ಹೇಳ್ತಾ ಇದ್ದಾಳೆ, ಯಾಕೆ ಅಂದ್ರೆ ನೀನು ಸವತಿಯ ಮಗ. ಒಂದು ವೇಳೆ ರಾಮನಿಗೇನಾದ್ರೂ ತೊಂದರೆ ಆದ್ರೆ ನಿನಗೆ ಇನ್ನೊಂದು ಆಸೆ ಇದೆ, ನನ್ನ ಮೇಲೆ ಆಸೆ ಇದೆ ಅಂತ ಅನ್ನಿಸ್ತಾ ಇದೆ. ಆಗ ನನ್ನನ್ನು ಪಡ್ಕೊಂಡು, ರಾಜ್ಯವನ್ನು ಪಡ್ಕೊಂಡು ನೀನೇ ಜೋರಾಗಿ ಭರ್ಜರಿಯಾಗಿ ಜೀವನವನ್ನು ಮಾಡ್ಬೋದು ಎಂಬತಕ್ಕಂತಹ ಒಂದು ಕೆಟ್ಟ ಆಲೋಚನೆ ನಿನ್ನಲ್ಲಿದೆ.
ಕಾಡಿನಲ್ಲಿ ಅಸಹಾಯಕನಾಗಿರ್ತಕ್ಕಂಥ ಶ್ರೀರಾಮನನ್ನು ನೀನು ಒಂಟಿಯಾಗಿ ಹಿಂಬಾಲಿಸಿ ಬಂದಿದ್ದೀಯೇ, ನನಗೋಸ್ಕರ ಕಪಟತನದಿಂದ ಬಂದಿದ್ದೀಯಾ. ಭರತನೇ ನಿನ್ನನ್ನು ಕಳಿಸಿದ್ರೂ ಕಳಿಸಿರ್ಬೋದು, ಯಾರಿಗ್ ಗೊತ್ತಿದೆ. ಆದ್ರೆ ಏನೇ ಆಗ್ಲಿ ಲಕ್ಷ್ಮಣ, ನಿನ್ನ ಈ ಒಂದು ದುರುದ್ದೇಶ ಖಂಡಿತ ನಡೆಯೋದಿಲ್ಲ. ಭರತನದೂ ನಡೆಯದು, ಯಾರ್ದು ನಡೆಯೋದಿಲ್ಲ. ಕಾರಣ ಏನಂದ್ರೆ, ಇಂದಿರಾವ ಶ್ಯಾಮಲಾಂಗನು ಪದ್ಮದಳಾಯಕ್ತಾಕ್ಷನೂ ಆಗಿರತಕ್ಕಂತ ನನ್ನ ಪತಿಯನ್ನು ನಂಬಿರುವ ನಾನು ನಿನ್ನಂತಹ ಅಲ್ಪನನ್ನು ಎಂದಿಗಾದರೂ ಬಯಸಿಯೇನೆ. ನೋಡಿ, ಈ ವಿಚಾರಗಳನ್ನ ಹೇಳುವಾಗ ನಮಗೆ ಒಂದು ಕಡೆ ಅನ್ಸುತ್ತೆ, ಏನಪ್ಪಾ, ತಾಯಿಯ ರೂಪದಲ್ಲಿರತಕ್ಕಂತಹ ಸೀತೆ ಲಕ್ಷ್ಮಣನನ್ನ ಈ ರೀತಿಯಾಗಿ ಎಲ್ಲ ಮಾತಾಡಿದಾಳ ಅಂತ. ನಾವು ಲಕ್ಷ್ಮಣನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡಿದಾಗ ಏನು ಸೀತೆಯ ಬಾಯಲ್ಲಿ ಈ ರೀತಿಯ ಮಾತುಗಳು ಬಂದು ಬಿಡ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಸೀತೆಯ ಒಂದು ಸ್ಥಾನದಲ್ಲಿ ನಿಂತು ನೋಡಿದಾಗ ಈ ವಿಚಾರವನ್ನು ಎಲ್ಲ ಕಡೆ ಹೇಳುವಾಗ ನಮಗೆ ನಿಜವಾಗ್ಲೂ ಅರ್ಥವಾಗುವುದು, ಅವಳು ಲಕ್ಷ್ಮಣನನ್ನ ಬೈತಾ ಇಲ್ಲ ಅಲ್ಲಿ. ಅವಳು ಏನ್ ಮಾಡ್ತಾ ಇದ್ದಾಳೆ, ಅವಳಿಗೆ ಶ್ರೀರಾಮನಲ್ಲಿ ಇರ್ತಕ್ಕಂಥ ದೃಢವಾಗಿರತಕ್ಕಂತಹ ಭಕ್ತಿ, ದೃಢವಾಗಿರ್ತಕ್ಕಂತಹ ಶಕ್ತಿ, ದೃಢವಾಗಿರ್ತಕ್ಕಂತಹ ಮನಸ್ಸು, ಅದೆಲ್ಲವನ್ನು ಕೂಡ ಅವಳು ಈ ರೂಪದಲ್ಲಿ ಹೊರಗೆ ಹಾಕ್ತಾ ಇದ್ದಾಳೆ. ಅಂದ್ರೆ ಎಂತಹ ಮಾಯೆ, ಎಂತಹ ಒಂದು ದುಷ್ಟ ವಿಚಾರಗಳು, ದುಷ್ಟ ಸನ್ನಿವೇಶಗಳು ಏನೇ ಬಂದರೂ ನನಗೆ ರಾಮನೇ ಶ್ರೇಷ್ಠ. ರಾಮನನ್ನು ಬಿಟ್ಟರೆ ನನಗೆ ಮತ್ಯಾರೂ ಗತಿ ಇಲ್ಲ. ಆ ಒಂದು ಕವನದಲ್ಲೂ ನಾವು ಒಂದು ಹೇಳ್ತೀವಿ, ಎಂತಹ ಶರಣಾಗತ ಭಾವ ಇದೆ ಸೀತೆಯಲ್ಲಿ ಅಂದ್ರೆ ನಾವು ನೋಡ್ತಾ ಹೇಳ್ತೀವಿ, ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ಎಂತಹ ಶರಣಾಗತ ಭಾವ, ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ನೀನಲ್ಲದನ್ಯತ್ರ ಯಾರು ಗತಿ, ನೀನೇ ಗತಿ ನೀನೇ ಮತಿ ನೀನೇ ಎಲ್ಲವೂ ಸ್ವಾಮಿ. ಅಂದ್ರೆ ಅವಳು ಶ್ರೀರಾಮನಿಗೆ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದಾಳೆ. ಆತ ಸೀತೆಗೆ ರಾಮನೇ ಪ್ರಪಂಚ, ರಾಮನೇ ಜೀವನ, ಶ್ರೀರಾಮನೇ ಎಲ್ಲವೂ ಸಕಲವೂ. ಹಾಗಿರುವಾಗ ಆ ರಾಮನಿಗೆ ಆ ತೊಂದರೆ ಆಗಿದೆ ಅಂದ್ರೆ ಇನ್ನ ಒಂದು ಆ ಮನಸ್ಸಿನ ಭಾವ ಇನ್ನು ಹೇಗಿರುತ್ತೆ. ಈ ಭಾವವನ್ನು ಹೇಳುವಾಗ ನನಗೆ ಮತ್ತೊಂದು ದೃಷ್ಟಾಂತ ನೆನಪಿಗೆ ಬರ್ತಿದೆ. ಮಹಾಭಾರತದಲ್ಲಿ ನಾವು ನೋಡ್ತೇವೆ, ಒಮ್ಮೆ ಒಂದು ಪರೀಕ್ಷೆ ಇಡ್ತಾರೆ ಶ್ರೀಕೃಷ್ಣನ ಹೆಂಡತಿಯರು ಎಲ್ಲರಿಗೂ, ಮತ್ತೆ ಆ ಶ್ರೀಕೃಷ್ಣನ ಪರಮ ಭಕ್ತಿಯಾಗಿರ್ತಕ್ಕಂತಹ ರಾಧೆಗೂ ಕೂಡ. ಏನಪ್ಪಾ ಅಂದ್ರೆ, ಶ್ರೀಕೃಷ್ಣ ಒಂದು ನಾಟಕವನ್ನ ಆಡ್ತಾನೆ. ಆ ನಾಟಕ ಏನಪ್ಪಾ ಅಂದ್ರೆ ತೀವ್ರ ಗತಿಯಲ್ಲಿ ಬಂದಿರತಕ್ಕಂತಹ ತಲೆನೋವು. ಆಗ ಕೃಷ್ಣ ತನಗೆ ಘೋರವಾಗಿರತಕ್ಕಂತಹ ತಲೆನೋವು ಬಂದಿದೆ ಅಂತ ಹೇಳಿ ನಾಟಕ ಮಾಡ್ತಾ ಇರ್ತಾನೆ. ನಾರದ ಬಂದು ಹೇಳ್ತಾರೆ, ಈ ಬಹಳವಾಗಿರ್ತಕ್ಕಂಥ ದೊಡ್ಡ ತಲೆನೋವು ಬಂದ್ಬಿಟ್ಟಿದೆ, ಇದನ್ನ ಸರಿಪಡಿಸಕ್ ಸಾಧ್ಯನೇ ಇಲ್ಲ, ಆದ್ರೆ ಇದಕ್ಕೊಂದೇ ಒಂದು ಮದ್ದಿದೆ. ಏನು? ಆಗ ನಾರದರು ಹೇಳ್ತಾರೆ, ಈ ಎಲ್ಲ ಶ್ರೀಕೃಷ್ಣನ ಹೆಂಡತಿಯರಿಗೆ ಯಾರು ತಮ್ಮ ಪಾದದ ಧೂಳನ್ನ ತಂದು ಶ್ರೀಕೃಷ್ಣನ ಹಣೆಗೆ ಲೇಪನ ಮಾಡ್ತಾರೋ ಆಗ ಶ್ರೀಕೃಷ್ಣನ ತಲೆನೋವು ಹೋಗುತ್ತೆ ಅಂತ. ಆಗ ಎಲ್ಲರೂ ಕೂಡ ಏನು, ನಮ್ಮ ಪಾದದ ಧೂಳನ್ನ ತಂದು ಕೃಷ್ಣನ ಹಣೆಗೆ ನಾವೇ ಲೇಪನ ಮಾಡ್ಬೇಕೆ? ಎಂತಹ ಮಾತು, ಎಂತಹ ಮಾತು, ಎಂತಹ ಪಾಪಕೃತ್ಯ ಇದು. ನಮ್ಮ ಪಾದದ ಧೂಳನ್ನ ತಂದು ಹಣೆಗೆ, ಶ್ರೀಕೃಷ್ಣನ ಹಣೆಗೆ ನಾವೇ ಹಚ್ಚುವುದೇ? ಸಾಧ್ಯವಿಲ್ಲದ ಮಾತು, ಸಾಧ್ಯವಿಲ್ಲದ ಮಾತು ಅಂತ ಹೇಳಿ ಎಲ್ಲರೂ ಹಿಂದೆ ಹೋಗ್ಬಿಡ್ತಾರೆ. ಈ ವಿಚಾರ ರಾಧೆಗೆ ತಲುಪುತ್ತೆ. ರಾಧೆ ಓಡೋಡಿ ಬರ್ತಾಳಂತೆ ಕೃಷ್ಣ ಇರುವ ಕಡೆ. ಓಡೋಡಿ ಬಂದು ಆ ತನ್ನ ಪಾದ ಬಂದಾಗ ಪಾದದಲ್ಲಿ ಧೂಳಾಗಿರುತ್ತಲ್ವಾ, ಆ ಧೂಳನ್ನೆಲ್ಲ ತೆಗೆದುಕೊಂಡು ಬಂದು ಕೃಷ್ಣನ ಹಣೆಗೆ ಹಚ್ಚೋದಿಕ್ಕೆ ಅಂತ ಹೋಗ್ತಾಳಂತೆ. ಆಗ ಅವರ ಹೆಂಡತಿಯರೆಲ್ಲ ಬಂದು ಅವರ ಕೈಗಳನ್ನ ಹಿಡ್ಕೊತಾರೆ. ಎಷ್ಟು ಧೈರ್ಯ ನಿನಗೆ, ನಿನ್ನ ಪಾದದ ಧೂಳನ್ನ ತಂದು ಕೃಷ್ಣನ ಹಣೆಗೆ ಹಚ್ತಾ ಇದೆಯಲ್ವಾ, ಎಂಥ ಪಾಪಿ ನೀನು ಅಂತ ಹೇಳಿದಾಗ ರಾಧೆ ಹೇಳ್ತಾಳೆ, ದಯಮಾಡಿ ನನ್ನನ್ನ ಕ್ಷಮಿಸಿ, ನಾನು ನನ್ನ ಪಾದದ ಧೂಳನ್ನ
ಕೃಷ್ಣನ ಹಣೆಗೆ ಹಚ್ಚಿ ಪಾಪಿಯಾದರೂ ಚಿಂತೆ ಇಲ್ಲ. ಆದ್ರೆ ನಾನು ಕೃಷ್ಣ ಪಡ್ತಾ ಇರ್ತಕ್ಕಂತಹ ತಲೆನೋವಿನ ವೇದನೆಯ ಆ ದುಃಖವನ್ನ ನೋಡಿ ಸಹಿಸೋದಕ್ಕೆ ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ನಾನ್ ಪಾಪಿಯಾದ್ರೂ ಚಿಂತೆ ಇಲ್ಲ, ಕೃಷ್ಣನ ತಲೆನೋವು ಹೋಗಿ ಆತ ಸಂತೋಷವಾಗಿದ್ರೆ ಅಷ್ಟೇ ಸಾಕು ಅಂತ. ನೋಡಿ, ಎಂತಹ ಅಗಾಧವಾಗಿರ್ತಕ್ಕಂಥ ಪ್ರೇಮ, ಎಂತಹ ಅಗಾಧವಾಗಿರ್ತಕ್ಕಂಥ ಭಕ್ತಿ ರಾಧೆ. ಅದಕ್ಕೆ ನಾವು ಹೆಚ್ಚಾಗ್ಲಿ ಎಲ್ಲೂ ಕೂಡ ಕೃಷ್ಣನಿಗೆ ರಾಧಾ ಕೃಷ್ಣ ಅಂತ ನಾವು ಹೆಸರು ಕರಿತೀವಿ. ಎಲ್ಲೂ ಕೂಡ ಯಾರು ರುಕ್ಮಿಣಿ ಕೃಷ್ಣ, ಸತ್ಯಭಾಮ ಕೃಷ್ಣ, ಜಾಂಬವತಿ ಕೃಷ್ಣ ಅಂತ ಯಾರು ಹೆಸರಿಟ್ಕೊಂಡಿರೋದು ನಾವು ಕೇಳಿಲ್ಲ, ನಾಮಸ್ಮರಣೆ ಆಗಿರೋದು ನಾವು ಕೇಳಿಲ್ಲ. ಆದ್ರೆ ರಾಧಾ ಕೃಷ್ಣ ಎಂಬತಕ್ಕಂತ ಹೆಸರು ನಾವೆಲ್ಲರೂ ಕೂಡ ಕೇಳ್ತಾ ಬಂದಿದ್ದೀವಿ. ಅಂದ್ರೆ ರಾಧೆಗೆ ಆಕೆಯ ಜೀವನದಲ್ಲಿ ಶ್ರೀಕೃಷ್ಣ ಕೊಟ್ಟಿರ್ತಕ್ಕಂತ ಒಂದು ಮಹತ್ತರವಾಗಿರ್ತಕ್ಕಂಥ ಸ್ಥಾನ, ಅದುವೇ ಮಹಾಭಕ್ತೆಯ ಸ್ಥಾನ. ಆ ಒಂದು ಭಕ್ತೆಯ ಸ್ಥಾನವನ್ನ ರಾಧಾ ಹೇಗೆ ಪಡ್ಕೊಂಡಿದ್ದಾಳೋ, ಈ ರಾಮಾಯಣದಲ್ಲಿ ಸೀತೆಯೂ ಕೂಡ, ಸೀತೆ ಕೇವಲ ರಾಮನ ಹೆಂಡತಿ ಅಷ್ಟೇ ಅಲ್ಲ, ಶ್ರೀರಾಮನಿಗೆ ಮಹಾನ್ ಭಕ್ತೆಯೂ ಹೌದು ಎಂಬತಕ್ಕಂಥ ವಿಚಾರ ಈ ಎಲ್ಲ ಸೀತೆಯ ಮಾತುಗಳಲ್ಲಿ, ಲಕ್ಷ್ಮಣನ ಬಗ್ಗೆ ಅವಳು ನಮ್ಗೆ ಬೈತಾ ಇದ್ದಾಳೆ ಎಂಬತಕ್ಕಂಥ ವಿಚಾರವೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರು, ಗೋಚರವಾಗ್ತಾ ಇದ್ರು. ಅವಳಿಗೆ ಶ್ರೀರಾಮನಲ್ಲಿ ಅದೆಷ್ಟು ಭಕ್ತಿ, ಅದೆಷ್ಟು ಮಮತೆ, ಅದೆಷ್ಟು ಪ್ರೀತಿ, ಅದೆಷ್ಟು ನಂಬಿಕೆ, ಆ ಒಂದು ದೃಢ ಮನಸ್ಸು, ಇವೆಲ್ಲವೂ ಕೂಡ ನೋಡ್ತಾ ಇದ್ದಾಳೆ. ಆಮೇಲೆ ಇಷ್ಟೆಲ್ಲ ಬೈತಾ ಇದ್ರು ಕೂಡ ಲಕ್ಷ್ಮಣ ಅಷ್ಟೇ ದೃಢ ಮನಸ್ಕನಾಗಿ ನಿಂತಿದ್ದಾನೆ. ಆಗ ನಮಗೆ ಈ ಲಕ್ಷ್ಮಣನ ಒಂದು ಭಾವದಲ್ಲಿ ನೋಡಿದಾಗ, ಲಕ್ಷ್ಮಣನನ್ನ ಜಿತೇಂದ್ರಿಯ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇಂತಹ ಕಠೋರ ವಾಕ್ಯಗಳನ್ನ ಜಿತೇಂದ್ರಿಯನಾದ ಲಕ್ಷ್ಮಣನು ಈಗ ಹೇಳ್ತಾ ಇದ್ದಾನೆ, ಕೇಳ್ತಾನೆ. ಕೇಳ್ಕೊಂಡು ತಾಯಿ ಸೀತೆಗೆ ಹೇಳ್ತಾನೆ, ದೇವಿ, ಇದಕ್ಕೆ ಪ್ರತಿಯಾಗಿ ನಾನು ಉತ್ತರ ಹೇಳಲಾರೆ. ನೀನು ನನಗೆ ಪ್ರತ್ಯಕ್ಷ ದೇವತೆಯೇ ಆಗಿದ್ದೀಯೇ. ಯಾರು ಆಡಲಾರದ ಅತ್ಯಂತ ಅನುಚಿತವಾದ ಮಾತು ಸ್ತ್ರೀಯಲ್ಲಿ ಕಂಡು ಬಂದರೆ ಅಚ್ಚರಿಯಲ್ಲ. ಲೋಕದಲ್ಲಿ ಹೆಂಗಸರ ಸ್ವಭಾವ ಹೀಗಿರುವುದು ಕಂಡು ಬರುತ್ತದೆ. ಹೆಂಗಸರು ಚಂಚಲ ಚಿತ್ತರಾಗಿ ವಿನಯಾದಿ ಸದ್ಗುಣಗಳನ್ನ ಗಾಳಿಗೆ ತೂರ್ಬಿಡ್ತಾರೆ. ಕ್ರೂರ ಹೃದಯದವರಾಗಿ ಜನರ ಸ್ನೇಹಕ್ಕೆ ಭಂಗವನ್ನು ತರುತ್ತಾರೆ. ವೈದೇಹಿ ಜನಕರಾಜತನೆಯೇ. ಇಂಥ ಮಾತನ್ನು ನಾನು ಸಹಿಸಲಾರೆ. ನೋಡಿ, ಇಲ್ಲಿ ಲಕ್ಷ್ಮಣ ತಾಯಿ ಸೀತೆಯನ್ನ ಒಂದು ಕಡೆ ಹೊಗಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಅದರ ಜೊತೆಗೆ ತಾಯಿಯನ್ನ ಹೊಗಳ್ತಾ ಮತ್ತೊಂದು ಕಡೆ ಹೇಳ್ತಾ ಇದ್ದಾನೆ, ಈ ಒಂದು ಹೆಂಗಸರ ದೌರ್ಬಲ್ಯವೇನಿದೆ, ಚಂಚಲ ಚಿತ್ತರು ಅಂತ ಹೇಳ್ತಾ ಇದ್ದಾರೆ. ನಮಗೂ ಗೊತ್ತಿದೆ, ಏನು ಮನೋ ಮಧುಕರೋ ಮೇಘೋ ಮಾನಿನಿ ಮದನೋ ಮರತೋ ಮಾಮದೋ ಮತ್ಕಟೋ ಮತ್ಸ್ಯೋ ಮಕಾರ ದಶಚಂಚಲಾಹ ಎಂಬತಕ್ಕಂಥ ವಿಚಾರವನ್ನ ನಾವು ಕೇಳಿದ್ದೀವಿ. ಹಾಗೆ ಈ ಸೀತೆಯು ಕೂಡ ಮಾನಿನಿ, ಅಂದ್ರೆ ಆಕೆಯಲ್ಲೂ ಕೂಡ ಈ ಒಂದು ಚಂಚಲ ಚಿತ್ತಳಾಗಿದ್ದಾಳೆ. ಕಾರಣ ಈ ಒಂದು ರಾಕ್ಷಸರ ಉಪಟಳ. ಖಂಡಿತ ಅವಳು ಆ ಮನಸ್ಕಳಲ್ಲ. ಆ ಒಂದು ಈ ಒಂದು ಹೆಣ್ಣಿನ ಮೂಲ ಸ್ವಭಾವ ಚಂಚಲತೆ, ಅದರಿಂದಾಗಿ ನೀನು ಈ ರೀತಿ ಮಾತಾಡ್ತಾ ಇದೀಯಾ. ಅದರ ಜೊತೆಗೆ ನೀನು ಕ್ರೂರ ಹೃದಯದವಳಾಗ್ಬಿಟ್ಟಿದ್ದೀಯಾ. ನೀನು ಚಂಚಲ ಚಿತ್ತಳಾಗಿ ವಿನಯಾದಿ ಸದ್ಗುಣಗಳನ್ನ ಮರೆತು ಹೋಗ್ತಾ ಇದ್ದೀಯಾ. ಅಷ್ಟೇ ಅಲ್ಲದೆ ನೀನು ಮಾರಮ್ಮ, ನೀನು ವೈದೇಹಿ ಜನಕರಾಜನ ತನೆಯೇ. ಜನಕರಾಜ ಯಾರು? ರಾಜಋಷಿ. ರಾಜಋಷಿಯ ಸಾಕ್ಷಾತ್ ಪುತ್ರಿ. ಅಂತಹ ಪುತ್ರಿಗೆ ಈ ರೀತಿಯಾಗಿರ್ತಕ್ಕಂತಹ ಮನೋವಿಕಾರತೆಗಳು ಬರೋದು ಸಾಧ್ಯವಿದೆಯೇ? ಖಂಡಿತ ಇಲ್ಲ. ಈ ನಿನ್ನ ಮಾತುಗಳನ್ನ ನಾನು ಕೇಳಲಾರೆ, ನಾನು ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಹೇಗಾಗಿದೆಯಪ್ಪ ಅಂದ್ರೆ, ನಿನ್ನ ಮಾತುಗಳು ನನಗೆ ಹೇಗಿದೆ ಅಂದ್ರೆ, ಈ ಒಂದು ಕಬ್ಬಿಣವನ್ನ ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿ ಅದರಿಂದ ನನ್ನ ಕಿವಿಗಳೆರಡಲ್ಲೂ ಕೂಡ ಹಿಂಡಿದರೆ ಹೇಗಾಗುತ್ತೋ ಆ ರೀತಿಯಾಗಿ ನನಗೆ ನೋವಾಗ್ತಾ ಇದೆ. ಕೇಳ್ಕೊತಾ ಇದ್ದಾನೆ, ಇಲ್ಲಿರ್ತಕ್ಕಂತ ಸಕಲ ವನದೇವತೆಗಳೇ, ನೀವೇ ಇದಕ್ಕೆ ಸಾಕ್ಷಿಯಾಗಿದ್ದೀರಾ. ಯಾಕೆಂದ್ರೆ ನಾನು ನ್ಯಾಯವಾದ ಮಾತುಗಳನ್ನ ಆಡ್ತಾ ಇದ್ದೀನಿ. ಎಷ್ಟೇ ಅನ್ಯಾಯವಾಗಿ ಎಂತಹ ಕಠೋರದ ಮಾತುಗಳನ್ನ ಈ ನನ್ನ ತಾಯಿ ಕೇಳ್ತಾ ಇದ್ದಾಳೆ. ಅದು ಯಾವ ರೀತಿ ಹೇಳ್ತಿದ್ದಾಳೆ?
ನೀನು ಹಾಳಾಗಿ ಹೋಗು, ನನ್ನನ್ನು ಹೀಗೆ ಶಂಕಿಸ್ತೀಯಾ? ಹೆಂಗ್ಸಾದ್ದರಿಂದ ನಿನಗೆ ದುಷ್ಟ ಸ್ವಭಾವ ಸಹಜ. ನನ್ನ ಗುರುವಾದ ಅಣ್ಣನ ಆಜ್ಞೆಯನ್ನು ನಿಷ್ಠೆಯಿಂದ ಪಾಲಿಸುತ್ತಿರುವ ನನ್ನನ್ನು ಅದರಿಂದಲೇ ಶಂಕಿಸುತ್ತಾ ಇದ್ದೀಯಾ ಶ್ರೀರಾಮ್ ಅಂತ ಹೇಳ್ತಾ ಬಹಳ ದುಃಖದಿಂದ ಲಕ್ಷ್ಮಣ ಬೇರೆ ದಾರಿಯನ್ನ ಕಾಣದೆ ಹೊರಡ್ತಾ ಇದ್ದಾನಂತೆ ಆ ಒಂದು ಸ್ಥಾನದಿಂದ. ಸೀತಾ ಮಾತಿಗೆ ಹೇಳ್ತಾ ಇದ್ದಾನೆ, ಸಮಸ್ತ ದೇವತೆಗಳೇ ನಿಮ್ಮನ್ನು ಕಾಪಾಡಲಿ. ಈಗ ನನಗಾಗುವ ಈ ಕೆಟ್ಟ ಶಕನಗಳನ್ನ ಗಮನಿಸ್ತಾ ಇದ್ರೆ ಪುನಃ ಶ್ರೀರಾಮನೊಡನೆ ಬಂದು ನಿನ್ನನ್ನು ಕಾಣುವಿನೇ ಇಲ್ಲವೇ ಎಂಬತಕ್ಕಂತಹ ಸಂದೇಹವಾಗ್ತಾ ಇದೆ. ಆಗ ಜಾನಕಿ ಕೂಡ ಅಳ್ತಾ ಇದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಶ್ರೀರಾಮನಿಲ್ಲದಿದ್ದರೆ ನಾನು ಗೋದಾವರಿ ನದಿಯಲ್ಲಿ ಧುಮುಕ್ತೇನೆ, ನೇಣಿ ಹಾಕೊಳ್ತೇನೆ, ಹಾಗೂ ಇಲ್ಲ ಅಂದರೆ ಕೊರಕೊಲು ಹಳ್ಳದಲ್ಲದಾರು ಬಿದ್ದು ದೇಹವನ್ನು ಬಿಡ್ತೇನೆ, ಘೋರ ವಿಷವನ್ನಾದರೂ ಕೂಡ ಪ್ರಾಣತ್ಯಾಗವನ್ನ ಮಾಡ್ತೇನೆ, ಇಲ್ಲ ಅಂದ್ರೆ ಬೆಂಕಿಗೆ ಬೀಳ್ತೇನೆ. ಶ್ರೀರಾಮನನ್ನ ಒಬ್ಬನನ್ನ ಬಿಟ್ಟು ಮತ್ತಾರನ್ನೂ ಕೂಡ ಸ್ಪರ್ಶ ಮಾಡತಕ್ಕಂತಹ ಒಂದು ಕ್ರಿಯೆಗೆ ನಾನು ಹೋಗೋದಿಲ್ಲ ಅಂತ ಹೇಳಿ ದುಃಖ ಆವೇಶಗಳಿಂದ ಅವಳು ತನ್ನ ದುಃಖವನ್ನ ಭಿನ್ನವಿಸ್ತಾ ಇದ್ದಾಳೆ, ಕಣ್ಣೀರು ಸುರಿಸ್ತಾ ಇದ್ದಾಳೆ, ಶೋಕದಿಂದ ತನ್ನ ಎರಡು ಕೈಗಳಿಂದ ಹೊಟ್ಟೆಯನ್ನ ಹೊಡ್ಕೋತಾ ಇದ್ದಾಳೆ. ಅವಳಿಗೆ ಆ ದುಃಖವನ್ನ ಭರಿಸಲು ಕಷ್ಟವೇ ಆಗ್ತಾ ಇದೆ. ಅವನು ಮತ್ತೆ ಅವಳನ್ನು ಸಂತೈಸಲು ಪ್ರಯತ್ನ ಮಾಡ್ತಿದ್ದಾನೆ, ಆದರೆ ಅದನ್ನು ಕೇಳುವ ಒಂದು ವ್ಯವಧಾನ ಸೀತೆಗೆ ಇಲ್ಲ. ಕೊನೆಗೆ ಲಕ್ಷ್ಮಣ ಅವಳಿಗೆ ಕೈಯನ್ನ ಮುಗಿದು ಸ್ವಲ್ಪ ಬಗ್ಗಿ ಸೀತೆಗೆ ಅಭಿವಾದನೆಯನ್ನ ಮಾಡ್ತಾನೆ. ಆ ಧೀರನು ಮನಸ್ಸನ್ನು ಗಟ್ಟಿಯಾಗಿಟ್ಕೊಂಡು ಶ್ರೀರಾಮನ ಕಡೆಗೆ ಹೋಗ್ತಾನೆ. ಹೋಗ್ತಾ ಇರುವಾಗ ಒಮ್ಮೆ ಹಿಂದೆ ನೋಡ್ತಾನೆ ಸೀತೆಯನ್ನ, ಮತ್ತೆ ಮುಂದೆ ನೋಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿಗೆ 45ನೆಯ ಸರ್ಗ ಮುಗಿತಾ ಬಂದಿದೆ. ಈಗ ನಾವು ಮುಖ್ಯವಾಗಿರ್ತಕ್ಕಂತ ಒಂದು ಘಟ್ಟಕ್ಕೆ ಬಂದಿದ್ದೇವೆ. ಸೀತಾಪಹರಣಕ್ಕೆ ಬರ್ತಾ ಇದ್ದಾನೆ ನಮ್ಮ ಈ ಒಂದು ನಾಟಕದ ವಿಲನ್, ಅಂದ್ರೆ ಶತ್ರು ರಾವಣ ಬ್ರಹ್ಮ, ರಾವಣೇಶ್ವರ ಈಗ ಇಲ್ಲಿಗೆ ಬರ್ತಾ ಇದ್ದಾನೆ. ಯಾವಾಗ ಲಕ್ಷ್ಮಣ ಸೀತೆಯನ್ನ ತೊರೆದು ಮುಂದೆ ಆ ಕಡೆ ಹೊರಟಿದಾನೋ, ಈ ಕಡೆ ಈ ಒಂದು ರಾವಣ ಕೂಡ ಒಬ್ಬ ಸನ್ಯಾಸಿಯ ರೂಪದಲ್ಲಿ ಅಲ್ಲಿಗೆ ಬರ್ತಾ ಇದ್ದಾನಂತೆ. ಆಗ ಬರುವಾಗ ರಾವಣ ಹೇಗ್ ಬಂದಿದ್ದಾನಪ್ಪ ಅಂದ್ರೆ, ರಾವಣ ಪರಿವ್ರಾಜಕನ ವೇಷದಲ್ಲಿ ಬಂದು ಕಾಷಾಯ ವಸ್ತ್ರವನ್ನ ಇಟ್ಟು ತಲೆಯ ಮೇಲೆ ಒಂದು ಶಿಖೆಯನ್ನ ಧರಿಸಿ ಛತ್ರಿಯನ್ನ ಹಿಡಿದುಕೊಂಡು ಪಾದುಕೆಗಳನ್ನ ಮೆಟ್ಟಿಕೊಂಡು ಎಡ ಹೆಗಲಿಗೆ ದಂಡ ಕಮಂಡಲಗಳನ್ನ ಹಿಡಿದು ಅರಣ್ಯದಲ್ಲಿ ಅಣ್ಣ ತಮ್ಮಂದಿರಾದ ರಾಮ ಲಕ್ಷ್ಮಣರಿಬ್ಬರೂ ಇಲ್ಲದಿರುವಾಗ ಹೇಗೆ ಬರ್ತಾ ಇದ್ದಾನೆ ಅಂದ್ರೆ, ಸೂರ್ಯ ಚಂದ್ರರಿಬ್ಬರು ಇಲ್ಲದ ಸಂಧ್ಯೆಯಂತಾಗಿದ್ದಾಳೆ ಸೀತೆ. ಯಾಕೆಂದ್ರೆ ಇಲ್ಲಿ ರಾಮ ಲಕ್ಷ್ಮಣರನ್ನ ಸೂರ್ಯ ಚಂದ್ರರಿಗೆ ಹೋಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ವಿಶೇಷ, ರಾವಣ ಬಂದಿರತಕ್ಕಂಥದ್ದು ಸಂಧ್ಯಾ ಸಮಯ. ಅಂದ್ರೆ ನಾವು ಗೋಧೂಳಿ ಲಗ್ನ ಅಂತ ನಾವೇನ್ ಹೇಳ್ತೇವೆ, ಇತ್ತ ಕಡೆ ಅದು ದಿನವೂ ಅಲ್ಲ ರಾತ್ರಿಯೂ ಅಲ್ಲ, ಅಂತಹ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದಾನೆ. ಹೀಗೆ ಬಂದಿರತಕ್ಕಂತಹ ರಾವಣ, ಬಲಾಢ್ಯನಾಗಿರತಕ್ಕಂತಹ ರಾವಣ ಸೀತೆಯ ಬಳಿ ಬಂದಿದ್ದಾನೆ. ಹೇಗಪ್ಪ ಅಂದ್ರೆ ಅವನು ಬಂದು ಹೇಗೆ ನೋಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಇಲ್ಲಿ. ಚಂದ್ರಮನಿಲ್ಲದಾಗ ರೋಹಿಣಿಯನ್ನ ಪಾಪಗ್ರಹವು ವೀಕ್ಷಿಸುವಂತೆ. ಸರಿ ನೋಡಿ, ಇಲ್ಲಿ ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ಒಂದು ದೃಷ್ಟಾಂತವನ್ನ ಕೊಟ್ಟಿದ್ದಾರೆ. ಚಂದ್ರ ಇಲ್ಲದಿರುವಾಗ ರೋಹಿಣಿಯನ್ನ ಪಾಪಗ್ರಹವು ವೀಕ್ಷಿಸುವಂತೆ ಶ್ರೀರಾಮನ ಪತ್ನಿಯಾದ ಆ ಬಾಲೆಯನ್ನು ದಾರುಣ ಸ್ವಭಾವನಾದ ರಾವಣ ಕಣ್ಣಿಟ್ಟು ನೋಡ್ತಾ ಇದ್ದಾನಂತೆ. ಜೊತೆಗೆ ಇಲ್ಲಿ ರಾವಣನನ್ನ ಕ್ರೂರ ಕರ್ಮನು ಅಂತ ಹೇಳ್ತಿದ್ದಾರೆ. ಜನಸ್ಥಾನದಲ್ಲಿ ಬೆಳೆದಿದ್ದ ಮರಗಳು ಅಲ್ಲಾಡಲಿಲ್ಲ, ಗಾಳಿ ಬೀಸಲಿಲ್ಲ, ವೇಗವಾಗಿ ಹರಿಯುತ್ತಿದ್ದ ಗೋದಾವರಿ ನದಿ ಕೆಂಗಣಿಂದ ನೋಡುತ್ತಿದ್ದ ರಾವಣನ ಕಂಡು ಹೆದರಿ ಮೆಲ್ಲಗೆ ಹರಿಯತೊಡಗಿದ್ದಾಳೆ. ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಮಗೆ ರಾವಣ ಈ ಪಂಚಭೂತಗಳಲ್ಲಿ ತಾನು ಯಾವ ರೀತಿ ಶಕ್ತಿಯನ್ನ ಸಂಪಾದನೆ ಮಾಡಿದ್ದ, ಎಲ್ಲರನ್ನೂ ಕೂಡ ಅವನು ಯಾವ ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಕೊಂಡಿದ್ದ ಅಂತ. ಏನಂದ್ರೆ ನಮಗೆ ತಿಳಿದಿದೆ, ನವಗ್ರಹಗಳು ಕೂಡ, ಅಷ್ಟ ದಿಕ್ಪಾಲಕರು ಕೂಡ ರಾವಣನ
ಅಣತಿಯಂತೆ ರಾವಣನ ಆಜ್ಞೆಯಂತೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರು ಬಂದು ನೋಡಿದಾಗ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಕ್ರೂರ ಕರ್ಮನಾಗಿರ್ತಕ್ಕಂತಹ ರಾವಣ ಆ ಜಾಗದಲ್ಲಿ ಬರ್ತಾ ಇದ್ದ ಹಾಗೆ ಅಲ್ಲಾಡ್ತಾ ಗಾಳಿಯನ್ನು ತಂಪಾದ ಗಾಳಿಯನ್ನು ಕೊಡ್ತಾ ಇರ್ತಕ್ಕಂತ ಮರಗಳು ಹಾಗಾಗೆ ನಿಂತುಕೊಂಡಿದೆಯಂತೆ. ತಂಪಾದ ಗಾಳಿ ಬೀಸ್ತಾ ಇಲ್ಲ. ವೇಗವಾಗಿ ಹರಿತಾ ಇರತಕ್ಕಂತಹ ಗೋದಾವರಿ ನದಿ ಕೂಡ ನಿಧಾನವಾಗಿ ನಡೀತಿದೆಯಂತೆ. ಇನ್ನೆಲ್ಲಿ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಂತ. ಹೀಗೆ ರಾವಣ ಭಿಕ್ಷಾರ್ಥಿಯಾಗಿ ಭಿಕ್ಷು ರೂಪದಿಂದ ವೈದೇಹಿಯ ಬಳಿಗೆ ಬರ್ತಾನಂತೆ. ಒಂದು ಶೋಕಮಗ್ನರಾಗಿರ್ತಕ್ಕಂತಹ ವೈದೇಹಿಯಲ್ಲಿ ಬರ್ತಾನಂತೆ. ಬರುವಾಗ ಅವನು ಹೇಗ್ ಬರ್ತಿದ್ದಾನೆ ಅಂದ್ರೆ ದುಷ್ಟಾಂತ ಹೇಳ್ತಾ ಇದ್ದಾರೆ ಇಲ್ಲಿ. ಚಿತ್ರಾ ನಕ್ಷತ್ರದ ಬಳಿಗೆ ಶನಿಯು ಬಂದಂತೆ. ನೋಡಿ, ಚಿತ್ರಾ ನಕ್ಷತ್ರದ ಬಳಿ ಶನಿದೇವರು ಬಂದ್ರೆ ಏನಾಗ್ಬೋದು ಅದು ನಮಗೆ ಗೊತ್ತಿದೆ ಏನಾಗತ್ತೆ ಅಂತ. ಈ ರೀತಿಯಾಗಿ ಮೇಲೆ ಹುಲ್ಲು ಮುಚ್ಚಿದ ಹಾಳು ಬಾವಿಯಂತಿದ್ದ ಆ ಪಾಪಿ ಅಂದ್ರೆ ಗೋಮುಖ ವ್ಯಾಘ್ರ. ಮುಂದೆ ನೋಡೋದಿಕ್ಕೆ ಗೋವು, ಬಟ್ ನಿಜವಾಗ್ಲೂ ಅವನು ವ್ಯಾಘ್ರ. ಬಂದಿರತಕ್ಕಂಥದ್ದು ಪರಿವ್ರಾಜಕನ ವೇಷದಲ್ಲಿ, ಆದ್ರೆ ನಿಜವಾಗ್ಲೂ ಅವನು ದುಷ್ಟ ರಾಕ್ಷಸ ಪಾಪಿ. ಅವನು ಶ್ರೀರಾಮನ ಪತ್ನಿಯಾದ ವೈದೇಹಿಯ ಬಳಿಗೆ ಬಂದು ನಿಂತ್ಕೊಂಡಿದ್ದಾನೆ. ಇಲ್ಲಿ ಜೊತೆಗೆ ಹೇಳ್ತಾ ವಾಲ್ಮೀಕಿಗಳು ಸೀತೆಯ ಒಂದು ಸೌಂದರ್ಯವನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಆ ಸೀತೆಯನ್ನ ಎಷ್ಟು ವರ್ಣಿಸಿದರೂ ಸಾಲದು. ನಾವು ವರ್ಣನೆ ಮಾಡ್ತಕ್ಕಂಥದ್ದು ಕೇವಲ ಆ ದೇಹ ರೂಪದಲ್ಲಿರತಕ್ಕಂಥ ಸೀತೆಯನ್ನ ವರ್ಣನೆ ಮಾಡ್ತಿದ್ದಾರೆ ಅಂತ ಅಂದುಕೊಂಡ್ರೆ ಅದು ಭ್ರಮೆ. ಯಾಕೆ ಅಂದ್ರೆ ಸೀತಾ ಮಾತೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಆಕೆಯನ್ನ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಯಾರಿಗಾದ್ರೂ? ಪದಗಳಿಗೆ ಸಿಗತಕ್ಕಂತಹ ಲಕ್ಷ್ಮಿಯೇ, ಪದಗಳಿಗೆ ವರ್ಣನೆ ಮಾಡಲು ಶಕ್ತಿ ಇದೆಯೇ? ಯಾಕೆ ಅಂದ್ರೆ ಭಗವತ್ ಸ್ವರೂಪವನ್ನ ನಾವು ಯಾವ ಒಂದು ಪದಗಳಲ್ಲೂ ಕೂಡ ವರ್ಣನೆ ಮಾಡಲು ಸಾಧ್ಯವೇ ಇಲ್ಲ. ಅಂತಹ ಸೀತಾಮಾತೆಯನ್ನ ಸಾಧ್ಯವಾದಷ್ಟು ವಾಲ್ಮೀಕಿಗಳು ಇಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ರಾವಣ ಇಲ್ಲಿ ಒಂದು ತಪ್ಪು ಕಾರ್ಯವನ್ನ ಮಾಡಕ್ಕೆ ಬಂದಿದ್ದಾನೆ. ನಮಗೆ ಆ ಒಂದು ವಿಚಾರವನ್ನು ಓದುವಾಗ ನಮ್ಮ ಮನಸ್ಸಿಗೆ ಎಷ್ಟೊಂದು ಕಷ್ಟ ಆಗತ್ತೆ. ಹೀಗಿರುವಾಗ ಆ ಒಂದು ಮನಸ್ಸಿನ ಆ ದುಗುಡವನ್ನ ದೂರ ಮಾಡ್ಲಿಕ್ಕೆ ಬಹುಶಃ ವಾಲ್ಮೀಕಿಗಳು ಸೀತಾ ಮಾತೆಯನ್ನ ವರ್ಣಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಹೇಗೆ ಹೇಳ್ತಿದ್ದಾರೆ ಅಂದ್ರೆ, ರಾವಣ ಏನ್ ಮಾತನಾಡ್ತಿದ್ದಾನೆ? ವೇದಾಂತ ವಿಜ್ಞಾನ ಸುನಿಶ್ಚಿತಾತಾಹ ಸನ್ಯಾಸ ಯೋಗಾದ್ಯತಯ ಶುದ್ಧ ಸತ್ವಾಹ ಎಂದು ವೇದವಾಕ್ಯವನ್ನು ಘೋಷಿಸುತ್ತಾ ಬರ್ತಾ ಇದ್ದಾರೆ. ಏನು ಕೇಳೋರ್ ಕಣ್ಣಿಗೆ ಕೇಳೋರ್ ಕಿವಿಗೆ ಇವನ್ ಮಹಾನ್ ವಿದ್ವಾಂಸ, ಮಹಾನ್ ಪರಿವ್ರಾಜಕ, ಇವನಲ್ಲಿ ಭಕ್ತಿ ಶ್ರದ್ಧೆಗಳನ್ನ ನಾವು ಇಟ್ಕೋಬೇಕು, ಆತನಲ್ಲಿ ನಾವು ನಂಬಿಕೆಯನ್ನ ಇಡಬೇಕು ಎನ್ನುವ ರೀತಿಯಲ್ಲಿ ಅವನು ಆ ಕಡೆ ಬಂದು ಮೆಲು ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾನಂತೆ, ಸಂಭಾವಿತನ ರೀತಿಯಲ್ಲಿ. ಯಾಕೆಂದ್ರೆ ನಮಗೆ ಬರ್ತಕ್ಕಂತಹ ಎಲ್ಲಾ ಮಾಯಾ ಸ್ವರೂಪದ ಆಕರ್ಷಣೆಗಳೆಲ್ಲವೂ ಕೂಡ ಮೊದಲು ಆಕರ್ಷಣೀಯವಾಗೇ ಇರುತ್ತೆ. ಕಾರಣ ಏನಪ್ಪಾ ಅಂದ್ರೆ ನಮಗ್ ಗೊತ್ತಿದೆ, ಮೈಸೂರು ಪಾಕು ತಿನ್ನಲು ಬಹಳ ಸವಿಯಾಗಿದೆ. ಏನ್ ಮೈಸೂರು ಪಾಕ್ ನೋಡ್ತಾ ಇದ್ದಂಗೆನೆ ಇನ್ನ ನಾವು ಮೈಸೂರು ಪಾಕ್ ತಿಂದೇ ಇಲ್ಲ, ಆದ್ರೆ ಅವಾಗ್ಲೇ ನಮ್ಮ ಬಾಯಲ್ಲಿ ಅಂತೇಳಿ ನಮಗೆ ಲಾಲಾರಸ ಉತ್ಪತ್ತಿಯಾಗಿ ಜೊಲ್ಲು ಸುರಿಸ್ತಾ ಇರ್ತೀವಿ ಮೈಸೂರು ಪಾಕನ್ನು ನೋಡ್ತಾ ಇದ್ದಂತೆ. ಒಂದು ತಿನ್ಬೋದು, ಎರಡು ತಿನ್ಬೋದು. ಇದೇ ರೀತಿಯಲ್ಲಿ 1 ಬಾರಿ 2 ಬಾರಿ ಮೈಸೂರು ಪಾಕನ್ನ ನಾವು ತಿಂದು ಚಪಲ ಚೆನ್ನಿಗರಾಯರಾಗಿ ಎಲ್ಲವೂ ಕೂಡ ಆನಂದವನ್ನ ಸವಿಬಹುದು ಅಂತ ನಾವು ಆನಂದ ಅಂತ ಅಂದುಕೊಳ್ತಾ ಇರ್ತೀವಿ. ಅದಾದ ಕೆಲವು ಕ್ಷಣಗಳಲ್ಲಿಯೇ ನಮ್ಗೆ ಒಬ್ಬ ಮಹಾನ್ ಶತ್ರು ಬರ್ತಾನೆ, ಅದುವೇ ಸಕ್ಕರೆ ಕಾಯಿಲೆ. ಅದಕ್ಕೆ ನಾವ್ ಹೇಳ್ತೀವಿ, ನಮ್ಮ ನಾಲಿಗೆಗೆ ಯಾವುದೋ ಸುಖವನ್ನು ಕೊಡುತ್ತದೆಯೋ, ನಮ್ಮ ಕಣ್ಣಿಗೆ ಮೊದಲು ಯಾವುದು ಸುಖವನ್ನು ಕೊಡುತ್ತದೆಯೋ, ನಮ್ಮ ಕಿವಿಗಳಿಗೆ ಯಾವುದು ಸುಮಧುರವಾಗಿರುತ್ತದೋ, ನಮ್ಮ ಕೈಗಳಿಗೆ ಯಾವ ಸುಖಕರವಾಗಿರ್ತಕ್ಕಂಥ ಸ್ಪರ್ಶವನ್ನು ಕೊಡುತ್ತದೆಯೋ, ನಾಳೆ ಅದುವೇ ವಿಷಕಾರಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಆ ರೀತಿಯಾಗಿ ಇಲ್ಲಿ ರಾವಣ ಕೂಡ ಒಂದು ಏನ್ ಮಾಡ್ತಾ ಇದ್ದಾನೆ ನೋಡಿ, ಮೆಲುನುಡಿಯಲ್ಲಿ ಮಾತನಾಡಲಾರಂಭಿಸಿ ಹೇಳ್ತಾ ಇದ್ದಾನೆ, ಕೈಯಲ್ಲಿ
ಕಮಲವೊಂದಿಲ್ಲದ ಸಾಕ್ಷಾತ್ ಲಕ್ಷ್ಮಿಯಂತೆ ಲಾವಣ್ಯವತಿಯಾಗಿ ಲೋಕದಲ್ಲಿ ಅತ್ಯುತ್ತಮವಾದ ಸ್ತ್ರೀರತ್ನವೆನಿಸಿದ ಸೀತಾದೇವಿಯನ್ನು ಹೊಗಳುತ್ತಾ ರಾವಣ ಹೇಳ್ತಾ ಇದ್ದಾನೆ, ಎಲೆ ಬಂಗಾರದ ಮೈಬಣ್ಣದವಳೆ ನೀನು ಯಾರು? ಹಳದಿಯ ರೇಷ್ಮೆಯ ಸೀರೆಯನ್ನುಟ್ಟವಳೆ ಯಾರು ನೀನು? ತಾವರೆ ಹೂಗಳ ಚೆಲುವಾದ ಮಾಲೆಯನ್ನು ಧರಿಸಿದ ತಾವರೆಯ ಬಳ್ಳಿಯಂತಿರುವ ನೀನು ಯಾರು? ನೀನು ಗೌರಿಯೋ, ಸಂಪದ ಅಭಿಮಾನಿ ದೇವತೆಯೋ, ಕೀರ್ತಿ ದೇವತೆಯೋ, ಸೌಭಾಗ್ಯದಾಯಿನಿಯಾದ ಲಕ್ಷ್ಮಿಯೋ, ಅಣಿಮಾದಿ ಅಷ್ಟ ಸಿದ್ಧಿಗಳಲ್ಲಿ ಒಬ್ಬಳೋ? ಸುಂದರಿ, ನೀನು ಸ್ವತಂತ್ರವಾಗಿ ಸಂಚರಿಸುತ್ತಾ ಬಂದ ರತಿಯೋ? ನಿನ್ನ ಹಲ್ಲುಗಳು ಸಮವಾಗಿ ಒಂದೇ ಅಳತೆಯಲ್ಲಿದ್ದು ಅಗ್ರಭಾಗಗಳನ್ನು ಹೊಂದಿದ್ದೀಯೇ, ಬೆಳ್ಳಗೆ ಹೊಳೆಯುತ್ತಿರುವೆ ವಿಶಾಲವಾದ ನಿನ್ನ ವಿಮಲ ನೇತ್ರಗಳು. ಈ ರೀತಿಯಾಗಿ ಸೀತೆಯನ್ನ ಹೊಗಳಕ್ಕೆ ಶುರು ಮಾಡ್ತಾ ಇದ್ದಾನೆ. ನಮಗೆ ಗೊತ್ತಿದೆ, ಈಗಿನ ಕಾಲದಲ್ಲೂ ಕೂಡ ಇದು ಪ್ರಚಲಿತವಾಗಿದೆ. ಏನಪ್ಪಾ ಅಂದ್ರೆ, ಯಾರು ಯಾವ ಹೆಣ್ಣನ್ನ ಯಾರು ಬಂದು ಚೆನ್ನಾಗಿ ಹೊಗಳಿ ಬಿಡ್ತಾರೋ ಇದು ಮತ್ತೊಂದು ಹೆಣ್ಣಿನ ಒಂದು ಏನಪ್ಪಾ ಅಂದ್ರೆ ಅವಳಲ್ಲಿ ಇರತಕ್ಕಂಥ ಒಂದು ನ್ಯೂನ್ಯತೆ, ಹೊಗಳಿಕೆಗೆ ಮಾರು ಹೋಗ್ತಕ್ಕಂಥದ್ದು. ಹಾಗಾಗಿ ಹೊಗಳಿ ಸೀತೆಯನ್ನ ತನ್ನ ಬುಟ್ಟಿಗೆ ಹಾಕಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪ್ರಥಮ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾನೆ ರಾವಣ. ಪ್ರಯೋಗವನ್ನು ಮಾಡಿ ಅವಳನ್ನ ಹೊಗಳ್ತಾ ಇದ್ದಾನೆ, ನೀನು ಆ ರೀತಿಯಾಗಿದ್ದೀಯೆ, ಈ ರೀತಿಯಾಗಿದ್ದೀಯೆ ಅಂತ ಹೇಳಿ. ಕೊನೆಗೆ ಏನ್ ಹೇಳ್ತಿದ್ದಾಳೆ ಅಂದ್ರೆ, ನಿನ್ನಷ್ಟು ರೂಪವತಿಯಾದ ದೇವತಾ ಸ್ತ್ರೀಯನ್ನು ಕೂಡ ನಾನು ನೋಡೇ ಇಲ್ಲ. ಈ ಜಗತ್ತಿನಲ್ಲಿ ಗಂಧರ್ವ, ಯಕ್ಷ, ಕಿನ್ನರ, ಮನುಷ್ಯರಾಗಲಿ ನಿಂತ ಸುಂದರಿ ಯಾರೂ ಇಲ್ಲ. ಲೋಕದಲ್ಲಿ ಸರ್ವಶ್ರೇಷ್ಠವಾದ ರೂಪ, ಕೋಮಲತೆ, ವಯಸ್ಸು, ಈ ಕಾಡಿನಲ್ಲಿ ವಾಸ. ಅಯ್ಯೋ, ಇಂತಹ ಸುಂದರಿ ಆಗಿರ್ತಕ್ಕಂಥ ನೀನು ಈ ಘೋರವಾಗಿರ್ತಕ್ಕಂಥ ದಂಡಕ ಈ ಒಂದು ಅರಣ್ಯದಲ್ಲಿ ನೀನು ಬಂದು ಇಲ್ಲಿ ಪಂಚವಟಿಯಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಇಂತಹ ಕಡೆ ನಿನಗಿದು ಯೋಗ್ಯವಾಗಿರ್ತಕ್ಕಂತಹ ಜಾಗ ಅಲ್ಲ. ಇಲ್ಲಿ ಮಹಾನ್ ರಾಕ್ಷಸರು, ಅವರು ಮೃಗಗಳು, ಕಾಡು ಮೃಗಗಳು ಬರ್ತಾ ಇರ್ತವೆ. ಇವರೆಲ್ಲರೂ ಬಂದು ನಿನ್ನ ಜೀವಕ್ಕೆ ಹಾನಿಯನ್ನುಂಟು ಮಾಡಬಹುದು. ಅಷ್ಟೇ ಅಲ್ಲದೆ ಸಂಪದ್ಭರಿತವಾದ ದಿವ್ಯ ಭವನಗಳ ಮಹಡಿಗಳಲ್ಲಿಯೂ ಸುಗಂಧವನ್ನು ಬೀರುವ ರಮಣೀಯವಾದ ನಗರೋದ್ಯಾನಗಳಲ್ಲಿಯೂ ನೀನು ತಿರುಗಾಡಿಕೊಂಡು ಇರಬೇಕಾದವಳು. ಅದು ಬಿಟ್ಟು ನೀನು ಇಲ್ಲಿ ಬಂದು ಸೇರ್ಕೊಂಡಿದೀಯಲ್ಲ, ನೀನು ಇಲ್ಲಿ ಇರೋದಕ್ಕೆ ತಕ್ಕಳಾದವಳಲ್ಲ. ನೀನು ಯಾವಳೋ ದೇವತಾ ಸ್ತ್ರೀಯಂತೆ ನನಗೆ ತೋರ್ತಾ ಇದೆ. ಗಂಧರ್ವರು, ದೇವತೆಗಳು, ಕಿನ್ನರರು ಇತ್ತ ಸುಳಿಯುವುದಿಲ್ಲ. ಇದು ರಾಕ್ಷಸರ ವಾಸಸ್ಥಾನ. ಇಲ್ಲಿ ಕರಡಿಗಳು, ಪಟ್ಟೆ ಹುಲಿಗಳಿವೆ, ಮಾಂಸಾಹಾರಿಗಳಾದ ಹದ್ದುಗಳಿವೆ. ಇವೆಲ್ಲವೂ ಇರುವಾಗ ನೀನು ಇಲ್ಲಿ ಒಂಟಿಯಾಗಿ ಇರಲು ಸಾಧ್ಯವಿಲ್ಲ. ನೀನು ಎಲ್ಲಿಂದ ಬಂದಿದ್ದೀಯಾ? ಯಾರು ನೀನು? ಎಲ್ಲಿಂದ ಬಂದಿದ್ದೀಯಾ? ಈ ಘೋರಾಣ್ಯದಲ್ಲಿ ಯಾಕೆ ನೀನು ಒಬ್ಬಳೇ ಇದೀಯಾ ಅಂತ ಹೇಳಿ ರಾವಣ ಸೀತೆಯನ್ನ ಹೊಗಳ್ತಾ ಅವಳನ್ನ ಮನಸ್ಸನ್ನ ಕರಗಿಸಿ ಮನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ. ಆಗ ಸೀತೆ ಯೋಚನೆ ಮಾಡ್ತಿದ್ದಾಳೆ. ಈ ಬ್ರಾಹ್ಮಣ ವೇಷದಲ್ಲಿರುವ ಸೀತೆ ಗಮನಿಸ್ತಾ ಇದ್ದಾಳೆ. ಆದ್ದರಿಂದ ಅತಿಥಿ ಸತ್ಕಾರಗಳನ್ನ ಇತ್ತು ಆಧರಿಸ್ತಾ ಇದ್ದಾಳೆ. ಮೈಥಿಲಿಗೆ ಆತನ ಪೀಠವನ್ನಿತ್ತು ಎಲ್ಲ ಅವನಿಗೆ ಅರ್ಘ್ಯ ಪಾದ್ಯ ಏನೇನು ಕೊಡ್ಬೇಕೋ ಅದೆಲ್ಲವನ್ನು ಕೊಟ್ಟು ತನ್ನ ಅತಿಥಿ ಸತ್ಕಾರವನ್ನ ಮಾಡ್ತಾ ಇದ್ದಾಳೆ. ಬ್ರಾಹ್ಮಣ ವೇಷದಲ್ಲಿ ರಾವಣ ಕಾಷಾಯ ವಸ್ತ್ರವನ್ನು ಬಂದಿದ್ದಾನೆ. ಅವನು ಬ್ರಾಹ್ಮಣ ಸನ್ಯಾಸಿ ಅಂತ ಈ ಒಂದು ಮೈಥಿಲಿ ಸೀತೆ ಅಂದ್ಕೊಳ್ತಾಳೆ. ಕಮಂಡಲ, ವೇದಘೋಷ, ಈ ಎಲ್ಲ ಉಪಾಯಗಳನ್ನ ರಾವಣ ಆಶ್ರಯ ಮಾಡಿದ್ರಿಂದ ಸೀತೆಗೆ ಯಾವುದೇ ವಿಚಾರದಲ್ಲಿ ಸಂದೇಹ ಬರೋದಿಲ್ಲ. ರಾವಣ ಬ್ರಾಹ್ಮಣ ರೂಪದಲ್ಲಿರ್ತಕ್ಕಂತಹ ರಾವಣನನ್ನ ಅವಳು ಸ್ವಾಗತವನ್ನು ಮಾಡ್ತಾಳೆ. ಅವಳಿಗೆ ಎಲ್ಲ ರೀತಿಯ ಉತ್ತಮವಾಗಿರ್ತಕ್ಕಂತಹ ಕಂದ ಮೂಲಾದಿ ವನ್ಯ ಆಹಾರವನ್ನ ಸಿದ್ಧ ಮಾಡಿ ಅವಳಿಗೋಸ್ಕರ ಕೊಡ್ತಾಳೆ. ಸಾವಧಾನವಾಗಿ ಇದನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಸೀತೆ ರಾವಣನಿಗೆ ಹೇಳ್ತಾರೆ ಎಂಬಲ್ಲಿಗೆ ಈ ಒಂದು 46ನೆಯ ಒಂದು ಈ ಸರ್ಗವು ಕೂಡ ಮುಗಿಯತ್ತೆ. ಆದ್ರೆ ಇಲ್ಲೂ ಕೂಡ ಈ ಸೀತಾಪಹರಣಕ್ಕೆ ರಂಗಸಜ್ಜಿಕೆ ಇನ್ನೂ ಆಗಿಲ್ಲ. ಬಹಳ ಉಪಾಯದಲ್ಲಿ ಮಾತ್ರವೇ ಅನೇಕ ಉಪಾಯಗಳನ್ನ ರಾವಣ ಮಾಡ್ತಾ ಇದ್ದಾನೆ. ಸುಲಭವಾಗಿ ಮನಪರಿವರ್ತನೆ ಮಾಡಿ ಆರಾಮಾಗಿ ಸೀತೆಯನ್ನ ಕರ್ಕೊಂಡು ಹೋಗೋಣ, ಅಪಹಾರ ಮಾಡೋದು ಬೇಡ, ಯಾವುದೇ ತೊಂದರೆಯನ್ನ ಕೊಡುವುದು ಬೇಡ, ತೊಂದರೆ ತೆಗೆದುಕೊಳ್ಳುವುದು ಬೇಡ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ.
ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈಗ ಇಲ್ಲಿವರೆಗೂ ಕೂಡ ನಾವು ಈ ಒಂದು 3 ಸರ್ಗಗಳ ವಿಚಾರ ಮಂಥನವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗ ನಿಮ್ಮಲ್ಲಿ ವಿಚಾರ ಚರ್ಚೆಗಳಿಗೆ ಒಂದು ಅವಕಾಶವಿದೆ. ಏನಾದರೂ ಸಂದೇಹಗಳಿದ್ದಲ್ಲಿ, ಏನಾದರೂ ವಿಚಾರಗಳನ್ನ ನೀವೆಲ್ಲರೂ ಕೂಡ ಚರ್ಚೆ ಮಾಡಬೇಕು ಎಂಬ ಉದ್ದೇಶವಿದ್ದರೆ ದಯಮಾಡಿ ನಿಮ್ಮ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ, ಏನಾದರೂ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ದಲ್ಲಿ, ಗೊತ್ತೋ ಗೊತ್ತಿಲ್ಲದೆಯೋ ಏನಾದರೂ ತಪ್ಪು ವಿಚಾರಗಳನ್ನು ತಿಳಿಸಿದ್ದಲ್ಲಿ ಅದನ್ನ ಪಕ್ಕದಲ್ಲಿ ಇರಿಸಿ, ನಿಮ್ಮ ಸಹೋದರನೇ ಈ ಒಂದು ವಿಚಾರವನ್ನ ನಿಮ್ಮಲ್ಲಿ ವಿಚಾರ ಚರ್ಚೆಗಳಲ್ಲಿ ಇಲ್ಲಿ ಬಂದು ಹಂಚಿಕೊಳ್ತಾ ಇದ್ದಾನೆ ಎಂಬತಕ್ಕಂತ ಸದುದ್ದೇಶದಿಂದ, ಸದ್ಭಾವನೆಯಿಂದ ಏನಾದರೂ ತಪ್ಪುಗಳಾಗದಲ್ಲಿ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ ಈ ಒಂದು 2 ಚರ್ಚೆಗಳನ್ನ ಈಗ ನಾವು ಮುಂದುವರಿಸೋಣ. ನಮಸ್ತೆ. ನಮಸ್ತೆ ಅಮ್ಮ. ತುಂಬಾ ಖುಷಿ ಆಯ್ತು ನಿಮ್ಮ ಮತ್ತೆ ಸ್ಪಷ್ಟವಾಗಿ ಉಚ್ಚಾರ ಮತ್ತೆ ಸರಳವಾದ ಮತ್ತೆ ಮೆದು ಧ್ವನಿಯಲ್ಲಿ ಹೇಳಿದಕ್ಕೆ. ತುಂಬಾ ನಡೀತಾ ಇದೆಯೇನೋ ಅರಣ್ಯಕಾಂಡದಲ್ಲಿ ನಾವು ಒಬ್ರು ಭಾಗಿಯಾಗಿದ್ವೇನೋ ಅನ್ನಿಸ್ತು. ತುಂಬಾ ಖುಷಿ ಆಯ್ತು. ಮತ್ತೆ ಸುಖ ಮತ್ತು ಮಾಯೆ, ಸುಖ ಮತ್ತು ಆನಂದ, ಇದ್ರದ್ದು ನಾವು ಅನ್ಕೊಳ್ತಾ ಇದೀವಿ ಸುಖದ ಬೆನ್ನಿಂದ ಹೋಗಿ ನಾವು ಆನಂದನ ಕಳ್ಕೊಳ್ತಾ ಇದೀವಲ್ಲ ಅನ್ನಿಸ್ತು. ಆಮೇಲೆ ಇದೊಂದು ತುಂಬಾ ಕೇಳ್ತಾ ಇದೀನಿ, ಇದೊಂದು ಹೇಳ್ಬಿಡ್ತೀನಿ. ಅವಳಿಗೆ ತುಂಬಾ ಲೋಕಜ್ಞಾನಿ ಆಗಿದ್ರು ಯಾರು ಸೀತಾಮಾತೆ. ಅವ್ರಿಗೆ ನಿರಪರಾಧಿ ಆಗಿರುವಂತಹ ಇವರಿಗೆ ಯಾರಿಗೆ ಲಕ್ಷ್ಮಣನ್ಗೆ ಈ ರೀತಿ ಅಪರಾಧ ಮಾಡಿದಾಗ ಅವಳಿಗೆ ಈಗ ಅವಳದು ವೈಯಕ್ತಿಕ ಅದು ಸಾಧ್ಯ, ಹೌದಾ? ಅವ್ನು ನಿರಪರಾಧಿ, ಯಾರು? ಲಕ್ಷ್ಮಣ. ಇಂಥ ಜೀವನದಲ್ಲಿ ಆದಾಗ ತಡ್ಕೊಳಕ್ ಆಗೋದಿಲ್ಲ. ಅಪರಾಧಿ ತಡ್ಕೊಂಡ್ಬಿಡ್ತಾರೆ, ನಿರಪರಾಧಿ ತಡ್ಕೊಳಕ್ ಆಗೋದಿಲ್ಲ. ಇದು ತುಂಬಾ ಕಷ್ಟ ಅನಿಸ್ತತೆ. ಇದು ಈ ಉಲ್ಲೇಖ ತುಂಬಾ ಕಷ್ಟ ಆಗತ್ತೆ. ಅದು ಎಂತೆಂತ ಭಾಷೆ ಬಳಸ್ತಾಳೆ, ಅವಳಿಗೆ ಯಾವ ತರ ದೃಷ್ಟಿ ನೋಡಿರಲ್ಲ ಅಂತಾನು ಗೊತ್ತು ಅವಳಿಗೆ, ಆ ಸಹಿತೆಗೆ. ಬಹುಶಃ ಏನಂದ್ರೆ ಆಗಿನ ಕಾಲದಲ್ಲಿ ಈ ಹೃದಯಾಘಾತ ಎಂಬತಕ್ಕಂತ ಒಂದು ರೋಗ ಇರ್ಲಿಲ್ಲ. ಬಹುಶಃ ಇದ್ದಿದ್ರೆ ಲಕ್ಷ್ಮಣನಿಗೆ ಹೃದಯಾಘಾತವೇ ಆಗೋಗ್ತಾ ಇತ್ತೇನೋ ಅನ್ಸುತ್ತೆ. ಅಲ್ಲ, ಅಂತ ಅಪವಾದ ಮಾಡ್ತದ, ಅಂತ ಅಪವಾದ, ಅಷ್ಟು ಘೋರವಾದ ಅಪವಾದ ಮಾಡೋಂಥದ್ದು ಇವಾಗಿನ ಕಾಲದಲ್ಲೂ ನಡೀತಾ ಇದೆ. ಅದು ನಡೀತಾ ಇಲ್ಲ ಅಂತ ಹೇಳಿಲ್ಲ, ಆಗ್ತಾ ಇದೆ. ತನ್ನ ಸ್ವ ಇಚ್ಛೆಗೋಸ್ಕರ ಸ್ವೇಚ್ಛೆ, ಅದು ನನಗನ್ಸುತ್ತೆ ಅದು ಸ್ವೇಚ್ಛೆ. ಯಾರು ಹೇಳಿದ್ರು ಮೊಂಡ್ ಹಾಕ್ತೇವೆ. ಅಷ್ಟು ಸೀತಾ ಅಂತ ಒಬ್ಬ ವ್ಯಕ್ತಿತ್ವ ಅಲ್ಲ, ಆದ್ರೂ ಅದನ್ನ ಮಾಡ್ಬಾರ್ದಿತ್ತೇನೋ, ಅಂತ ಭಾಷೆ ಬಳಸಬಾರ್ದಿತ್ತೇನೋ ಅನಿಸ್ಬಿಡತ್ತೆ. ಜೈ ಗುರು. ಈ ವಿಚಾರ ಹೇಳಿದ್ದು ತುಂಬಾ ಖುಷಿ ಆಯ್ತು. ಇದಕ್ಕೆ ಇನ್ನೊಂದು ವಿಚಾರ ಇದೆ ಈ ಒಂದು ಇದರಲ್ಲಿ. ಏನಪ್ಪಾ ಅಂದ್ರೆ, ಈ ಸೀತೆ ಆಡಿರ್ತಕ್ಕಂತ ಈ ಮಾತುಗಳು ಎಲ್ಲವೂ ಕೂಡ ಲೋಕ ಕಲ್ಯಾಣಾರ್ಥಕವಾಗಿ. ಬಹುಶಃ ಈ ಮಾಯಾಮೃಗ ಬರುವುದಕ್ಕೆ ಮುಂಚೆಯೇ ರಾಮ ಮತ್ತೆ ಸೀತೆ ಲಕ್ಷ್ಮಣನ ಅನುಪಸ್ಥಿತಿಯಲ್ಲಿ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ. ಇಬ್ರು ಹೇಳ್ತಾರೆ, ರಾಮ ಹೇಳ್ತಾನೆ ಸೀತೆಗೆ, ನೋಡು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಯಾಮೃಗ ಬರುತ್ತೆ, ಮಾಯಾಜಿಂಕೆ ಬರುತ್ತೆ. ಈಗ ನಮ್ಮಿಬ್ಬರ ನಾಟಕ ಪ್ರಾರಂಭವಾಗುತ್ತೆ. ನಾವೆಲ್ಲರೂ ಕೂಡ ಈ ಜಗನ್ನಾಟಕದಲ್ಲಿ ನಾವು ಕೂಡ ಪಾತ್ರಧಾರಿಗಳು ಸೂತ್ರಧಾರಿಗಳು. ಹಾಗಾಗಿ ನಾವು ಈ ಪಾತ್ರವನ್ನ ನಿರ್ವಂಚನೆಯಿಂದ ನಾವು ನೆರವೇರಿಸಬೇಕು. ಆಮೇಲೆ ಜೊತೆಗೆ ಲಕ್ಷ್ಮಣ ನಿನ್ನನ್ನ ಬಿಟ್ಟು ಬರ್ಬೇಕು ಅಂದ್ರೆ ನೀನ್ ಆ ರೀತಿ ಮಾತನಾಡದೆ ಹೋದ್ರೆ ಖಂಡಿತ ಜಪ್ಪಯ್ಯ ಅಂದ್ರೂ ಲಕ್ಷ್ಮಣ ಆ ಜಾಗವನ್ನು ಬಿಡೋದಿಲ್ಲ. ಯಾಕೆಂದ್ರೆ ಅವನು ನನ್ನ ಆಜ್ಞೆಗೆ ಬದ್ಧನಾಗಿರ್ತಾನೆ. ಅಣ್ಣನ ಆಜ್ಞೆ ಏನಿರುತ್ತೋ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡೋದ್ರಲ್ಲಿ ಲಕ್ಷ್ಮಣ ಮುಂದು. ಅಂತಹ ಲಕ್ಷ್ಮಣನ ನೀನು ಅವಲಿಂದ ಜಾಗ ಖಾಲಿ ಮಾಡಿಸದೇ ಇದ್ರೆ ರಾವಣ ಸೀತಾಪಹರಣಕ್ಕೆ ತಾನು ಯಾವುದೇ ಪ್ರಯತ್ನವನ್ನ ಮಾಡೋದಿಲ್ಲ. ಆಮೇಲೆ ಜೊತೆಗೆ ನಾವು ಈ ಕಥೆಯನ್ನ ಕೇಳ್ತಾ ನಾವು ಇನ್ನೊಂದು ವಿಚಾರ ತಿಳ್ಕೋಬೇಕು. ಇಲ್ಲಿ ಬಂದಿರತಕ್ಕಂಥದ್ದು ರಾವಣ ಲಕ್ಷ್ಮಿ ಅಪಹರಣಕ್ಕೆ, ಸಾಕ್ಷಾತ್ ಲಕ್ಷ್ಮಿ ಅಪಹರಣಕ್ಕೆ ಎಲ್ಲಾದರೂ ಸಾಧ್ಯವಿದೆಯೇ ತಾಯಿ? ಏನಂದ್ರೆ ಹುಲು ಮಾನವನಾಗಿರ್ತಕ್ಕಂಥವನು ಬಂದು ಆ ಲಕ್ಷ್ಮೀ ದೇವಿಯನ್ನ ಮಾತಾಡೋದು ಅಂದ್ರೇನು, ಅವಳಿಗೆ ಹೆಂಗಂದ್ರಂಗೆ ಮಾತಾಡೋದೇನು, ಅಪಹರಣ ಮಾಡ್ಕೊಂಡು ಹೋಗೋದೇನು, ಇವೆಲ್ಲ ಮಾಡೋದಕ್ಕೆ ಸಾಧ್ಯವಿದೆಯೇ ಅಂತ ಮಾಡಿದಾಗ ಖಂಡಿತ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಇದಕ್ಕೆ ಒಂದು ನಿದರ್ಶನವನ್ನ ಕೊಡ್ತೀನಿ. ನೀವು ಸಂಸಾರದ ಸುಖ ಅಂತ ಎಲ್ಲ ಬಂದಾಗ ಒಮ್ಮೆ ಏನಾಗಿದೆ, ದೊಡ್ಡ ಭಯಂಕರವಾದ ಶಬ್ದಗಳು ಉಂಟಾದಾಗ ಒಬ್ಬ ಸಾಧಕ ಆ ಭಯಂಕರವಾದ ಶಬ್ದವನ್ನ ಕೇಳಿ ಓಡೋಡ್ ಬರ್ತಾ ಇದ್ದಾನಂತೆ, ತಪ್ಪಿಸ್ಕೊಳ್ಳೋಣ ಆ ಶಬ್ದದಿಂದ ಅಂತ. ಆಗ ಅವನಿಗೆ ಮುಂದೆ ಒಂದು ಸ್ವಲ್ಪ ಎಲೆಗಳು ಬಳ್ಳಿಗಳು ಎಲ್ಲ ಇರತಕ್ಕಂಥ ಜಾಗ ಖಾಲಿ ಮಾಡಿ ಆ ಜಾಗದಲ್ಲಿ ಜಾಗ ಇದೆಯೇನೋ ಅಂತ ಜಂಪ್ ಮಾಡಿ ಬೀಳೋದಕ್ಕೆ ಅಂತ ಹೋಗ್ತಾನೆ. ಅದು ಒಂದು ಹಾಳು ಬಾವಿ.
ಅವನು ಬಿದ್ದೋಗಕ್ಕೆ ಅಂತ ಹೋದಾಗ ಅವನು ಗೊತ್ತಾಗತ್ತೆ ಇಲ್ಲಿ ಬಾವಿ ಬಿದ್ದರೆ ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ತಕ್ಷಣ ಅಲ್ಲಿರ್ತಕ್ಕಂತ ಒಂದು ಬಳ್ಳಿಯನ್ನ ಹಿಡಿದುಕೊಳ್ತಾನೆ. ಬಳ್ಳಿಯನ್ನ ಹಿಡ್ಕೊಂಡಿದ ತಕ್ಷಣ ಅವನೊಂದು ಆಸರೆ ಸಿಗುತ್ತೆ, ತುಂಬಾ ಖುಷಿ ಆಗ್ಬಿಡುತ್ತೆ. ಅಯ್ಯೋ ಸದ್ಯ ನಾನ್ ಬದುಕಿದೆಯಾ ಬಡಜೀವ ಅಂತ ಅವನು ಆ ಬಳ್ಳಿಯನ್ನ ಹಾಗೆ ಹಿಡ್ಕೊತಾನೆ. ಹಿಡ್ಕೊಂಡಾಗ ಭಾರಿ ಖುಷಿ ಆಗ್ಬಿಡುತ್ತೆ, ಹೆಂಗೋ ನಾನ್ ಪಾರಾಗ್ಬಿಟ್ಟೆ ಅಂತ. ಕೆಳಗಡೆ ನೋಡ್ತಾನೆ, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೆಬ್ಬಾವು ಬಾಯಿ ತೆಕ್ಕೊಂಡಿರುತ್ತೆ. ನಿನಗ್ ಬೀಳ್ತೀಯಾ, ಬಾ ಬಾ ನಾನ್ ತಯಾರಿದ್ದೀನಿ, ನಾನು ನಿನ್ನ ಈಗಾಗ್ಲೇ ಕಬಳಿಸ್ಬಿಡ್ತೀನಿ ಅಂತ. ಅಯ್ಯೋ ಇನ್ನೇನಪ್ಪ ಆಯ್ತು ಅಂತ ಯೋಚನೆ ಮಾಡ್ಕೊಂಡು ಬಹಳ ಭಯಂಕರ ಕಷ್ಟ ಪಡ್ತಾ ಇದ್ದಾನೆ ಅನ್ಕೊಂಡು ತಲೆ ಮೇಲೆ ನೋಡ್ತಾನೆ. ಅವನ ಬಳ್ಳಿಯ ಹತ್ತಿರ ಒಂದು ಕರಿ ಇರುವೆ, ಒಂದು ಬಿಳಿ ಇರುವೆ, ಈ ತರ ಒಂದು ಸಾಲು ಅದನ್ನ ಕಟ್ ಮಾಡ್ತಾ ಇದೆಯಂತೆ, ಕತ್ತರಿಸ್ತಾ ಇದೆಯಂತೆ. ಆಗ ಅವನಿಗೆ ಭಯ ಆಗುತ್ತೆ, ಅದೇನಾದ್ರು ಕತ್ತರಿಸಿದ್ರೆ ಬಳ್ಳಿ ಕಟ್ ಆಗುತ್ತೆ. ಬಳ್ಳಿ ಅವನ ಕೆಳಗಡೆ ಬೀಳ್ತಾನೆ, ಹೆಬ್ಬ ಅವನಿಗೆ ಬಿಡುತ್ತೆ. ಈ ಕಷ್ಟದಲ್ಲಿ ಬಿದ್ದಿದ್ದಾನ ಅವನು. ಆ ಬಿದ್ದಿರುವಾಗ ನಾವು ಯೋಚನೆ ಮಾಡ್ತಿದ್ದಾನೆ ಇನ್ನೇನು ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲ ತಲೆ ಮೇಲೆ ನೋಡ್ತಾನೆ. ಅದೇ ಮರದ ಮೇಲ್ಗಡೆ ಅಲ್ಲೊಂದು ಜೇನು ಗೂಡು ಕಟ್ಟಿದೆಯಂತೆ. ಆ ಜೇನುಗೂಡಿನಿಂದ ಒಂದು ಮಧು ಬಿಂದುಗಳು ಅವಾಗವಾಗ ಒಂದೊಂದು ಬಿಂದು ಬೀಳ್ತಾ ಇದೆಯಂತೆ. ಅದು ಬಹಳ ಸಿಹಿಯಾಗಿತ್ತಂತೆ. ಒಂದು ಸಲ ಅದನ್ನ ನೆಕ್ಕದ್ನಂತೆ, ತುಂಬಾ ಖುಷಿಯಾಗಿತ್ತು. ಅದನ್ನ ನೋಡಿದ ತಕ್ಷಣನೇ ಅವನಿಗೆ ಇಲ್ಲಿ ಮೇಲಿರೋ ಕಷ್ಟನೂ ಮರ್ತೋಯ್ತು, ಕೆಳಗಡೆ ಇರೋ ಕಷ್ಟನೂ ಮರ್ತೋಯ್ತು. ಆರಾಮಾಗಿ ಅದ್ ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದಾನಂತೆ. ಇದನ್ನ ನೋಡಿದಾಗ ನಾವ್ ಹೇಳ್ತೀವಿ, ಈ ಹಾಡು ಬಾವಿಯನ್ನ ಒಂದು ದೊಡ್ಡ ಜಗತ್ತಿಗೆ ಹೋಲಿಸ್ತಾ ಇದ್ದಾರೆ. ಆ ಬಳ್ಳಿಯ ಆಧಾರವನ್ನ ಏನ್ ಹಿಡ್ಕೊಂಡಿದ್ದಾರೋ ಅದುವೇ ನಮ್ಮ ನಿವೆಲ್ಲರ ಜೀವನದ ಆಯಸ್ಸು. ಈ ಜೀವನದ ಆಯಸ್ಸಿಗೆ ಈ ಒಂದು ಕರಿ ಇರುವೆ, ಬಿಳಿ ಇರುವೆ ಅದನ್ನ ಕತ್ತರಿಸ್ತಾ ಇದೆಯಲ್ವಾ, ಇವೇ ನಮ್ಮ ಜೀವನದ ಹಗಲು ಮತ್ತೆ ರಾತ್ರಿಗಳು. ಅದು ಕಳೀತಾ ಬರ್ತಾ ಇದ್ದಂತೆ ನಾವು ಕೆಳಗಡೆ ಹೆಬ್ಬಾವು ನಮ್ಮನ್ನ ಕಾಯ್ತಾ ಕೂತಿದೆ. ಅದುವೇ ನಮ್ಮ ರಾಜನ ಸೇವಕರು ಕಾಯ್ತಾ ಇದ್ದಾರೆ. ಬಾ ನಿನ್ನ ಟೈಮ್ ಬರ್ತಾ ಇದ್ದಂಗೆ ನಾನು ನಿನ್ನ ತಗೋತೀನಿ ಅಂತ ಹೇಳಿ ಕಾಯ್ತಾ ಇದೆಯಂತೆ. ಹಾಗೆಯೇ ಜಗತ್ತಾಯ್ತು, ಈ ಸಾಧಕನ ಜೀವನವಾಯ್ತು, ಮತ್ತೆ ಈ ಮಧು ಬಿಂದು ಅವನು ಏನು ಅವಾಗವ ತಗೊಳ್ತಾ ಇದ್ದಾನೆ, ಅದುವೇ ಈ ನಮ್ಮ ಸಂಸಾರದ ಕ್ಷಣಿಕ ಸುಖ. ಆ ಒಂದು ಮಧು ಬಿಂದು ದಿನ ಸಿಗ್ತಾ ಇಲ್ಲ, ಯಾವಾಗ್ಲೂ ಸಿಗ್ತಾ ಇಲ್ಲ, ಯಾವಾಗ್ಲೂ ಒಂದೊಂದು ಸಲ ಅದು ಬೀಳ್ತಾ ಇದೆಯಂತೆ. ಅದಕ್ಕೋಸ್ಕರ ಚಕೋತ ಪಕ್ಷಿಗಳ ತರ, ಜಾತಕ ಪಕ್ಷಿ ತರ ಕಾಯ್ಕೊಂಡಿರ್ತಾವಂತೆ. ಅಂದ್ರೆ ಈ ಸಂಸಾರದಲ್ಲಿ ಬಿಲ ಒದ್ದಾಡ್ತಾ ಇದ್ರು, ಯಾವತ್ತೋ ಒಂದ್ ದಿವಸ ಆ ಸಿಗತಕ್ಕಂತ ಒಂದು ಚುಟುಕು ಸುಖಕ್ಕಾಗಿ ಈ ಎಲ್ಲಾ ನೋವುಗಳನ್ನ, ಈ ಕಷ್ಟ ಕಾರ್ಪಣ್ಯಗಳನ್ನ ಎಲ್ಲವನ್ನೂ ಕೂಡ ತಡ್ಕೊಂಡು ಬರ್ತಾನೇ ಇದಾನಂತೆ ಈ ಸಾಧಕ. ಹೀಗಿರುವಾಗ ನಮಗ್ ಗೊತ್ತಾಗತ್ತೆ, ಈ ಒಂದು ಕಥನದಲ್ಲಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಈ ಮಾಯಾ ಮೃಗ ಅನ್ನೋದೇ ಈ ಒಂದು ಸಂಸಾರದಲ್ಲಿರ್ತಕ್ಕಂತಹ ಮಾಯೆ. ಈ ಮಾಯೆ ಹಿಂದೆ ನಾವೇನಾದ್ರೂ ಹೋದ್ರೆ ಇದು ನಮ್ಮ ಮುಖ್ಯವಾದ ಉದ್ದೇಶ ಯಾವುದು? ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂತಹ ಭಗವಂತನನ್ನ ಕಾಣ್ತಕ್ಕಂಥದ್ದು, ಮೋಕ್ಷವನ್ನ ಪಡೆಯತಕ್ಕಂಥದ್ದು. ಅದರಿಂದ ನಾವು ದೂರವೇ ಹೋಗ್ತೀವಿ. ಹೇಗೆ ಮಾಯಾಮೃಗದ ಹಿಂದೆ ಶ್ರೀರಾಮ ಹೋದ್ನೋ ಅದೇ ರೀತಿ ನಾವು ದೂರವೇ ಹೊಟ್ಟೋಗ್ತೀವಿ. ದೂರ ಹೊಟ್ಟೋದಾಗ ಕೊನೆಯಲ್ಲಿ ಇನ್ನೇನು ದಾರಿ ಇಲ್ಲಪ್ಪ, ಇವ ನಮಗ್ ಸಿಗ್ಲೇ ಇಲ್ವಲ್ಲ ಅಂತ ಹೇಳಿ ಮಾಡಿ ಅದನ್ನೇನಾದ್ರೂ ನಾಶ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರೆ ನಮ್ಗದ್ ಏನ್ ಗೊತ್ತಾಗುತ್ತೆ? ಕೊನೆಯಲ್ಲಿ ಮಾರೀಚ ಯಾವ ರೀತಿಯಲ್ಲಿ ಮಾಯಾಮೃಗದ ರೂಪದಲ್ಲಿದ್ದವನು ರಾಕ್ಷಸ ರೂಪವನ್ನ ಪಡ್ಕೊಂಡ ದುರ್ಗತಿ ಪ್ರಾಪ್ತಿಯಾಗತ್ತೆ. ಸದ್ಗತಿ ಅಲ್ಲ, ಸದ್ಗತಿ ಮತ್ತೆ ದೊಡ್ಡ ಒಂದು ಕೂಪದಿಂದ ಮತ್ತೊಂದು ದೊಡ್ಡ ಕೂಪಕ್ಕೆ ಬಿದ್ದು ಹೋಗ್ತೀವಿ. ಆ ರೀತಿಯಾಗಿ ನಮ್ಗೆ ಅರಿವಾಗುತ್ತೆ, ನಾವು ಅಷ್ಟರಲ್ಲೂ ಕೂಡ ಸದಾ ಸಂಶಯಾತ್ಮರಾಗೇ ಇದ್ಬಿಡ್ತೀವಿ. ಹೀಗಾಗಿ ಈ ಒಂದು ಸೀತಾ ಅಪಹರಣದ ವಿಚಾರದಲ್ಲಿ ನಮಗೆ ಗೊತ್ತಾಗಿದ್ದು ಮಾಯಾಮೃಗದ ಒಂದೇ ಒಂದು ದೃಷ್ಟಾಂತವನ್ನ ತಗೊಂಡ್ರೆ ನಮಗೆ ಗೊತ್ತಾಗತ್ತೆ, ಇದು ನಿಮ್ಮೆಲ್ಲರ ಸಂಸಾರದ ಒಂದು ರೂಪವೇ ಇದರಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ನಾವಿದನ್ನ ಅರ್ಥೈಸಿಕೊಳ್ತಾ ಹೋದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಲಕ್ಷ್ಮೀದೇವಿಗೆ ಎಲ್ಲವೂ ಗೊತ್ತಿದ್ರು ಕೂಡ ಆ ಮಾಯೆ ಬಿಡ್ಲಿಲ್ಲ. ಮಾಯೆಗೆ ನಾವು ಒಂದು ಸಲ ಸಿಕ್ಕಾಕೊಂಡ್ರೆ ಆ ಮಾಯೆ ಅನ್ನೋದು ಎಷ್ಟು ಪ್ರಬಲ ಅಂದ್ರೆ ಇನ್ನೇನು ಅದೇ ನಿಜವೇನೋ ಎಂಬ ರೀತಿಯಲ್ಲಿ ತೋರಿಸ್ಬಿಡುತ್ತೆ. ಹೇಗೆಂದ್ರೆ ನಾವು ಚಿನ್ನಕ್ಕಿಂತ ಉಮಾ ಗೋಲ್ಡ್ ಎಷ್ಟು ಸ್ಟ್ರಾಂಗು, ಚಿನ್ನಕ್ಕಿಂತ ಹೊಳಪು ಜಾಸ್ತಿ ಅಂತೆ ಉಮಾ ಗೋಲ್ಡ್ಗೆ, ಆದ್ರೆ ಅದು ಕ್ಷಣಿಕ, ಅದು ಬಹಳ ದಿವಸ ಇರಲ್ಲ. ಅದೇ ರೀತಿಯಲ್ಲಿ ಇದು ಕೂಡ. ಹೀಗೆ ನೀವು ಹೇಳಿರೋ ಮಾತು ತುಂಬಾ ಸತ್ಯ. ಸೀತೆ ಆ ರೀತಿ ಮಾತಾಡಿದಾಗ ಲಕ್ಷ್ಮಣನಿಗೆ ಬಂದಂತಹ ದುಃಖ ಸಹಜ, ಆ ರೀತಿ ಮಾತಾಡಬಾರದಿತ್ತು ಅಂತ ಇದೆ. ಆದ್ರೆ ಕೆಲವು ಸಲ ಈ ಒಂದು ಜಗನ್ನಾಟಕ ಅಂತ ಹೇಳ್ತಾರೆ, ಈ ಜಗನ್ನಾಟಕದಲ್ಲಿ ನಾವು ರಾಮಾಯಣದಲ್ಲೂ ನೋಡ್ತೀವಿ,
ಮಹಾಭಾರತದಲ್ಲೂ ನೋಡ್ತೀವಿ. ಇದೆಲ್ಲವಕ್ಕೂ ಕೂಡ ಈ ಒಂದು ಭಗವಂತನೇ ಮಾಡ್ತಕ್ಕಂತಹ ಲೀಲಾ ವಿನೋದ. ಆ ಒಂದು ವಿಚಾರವನ್ನ ಮಾಡುವ ಈಗಿನ ಕಾಲದಲ್ಲಿ ನೀವು ಹೇಳದಂತೆ ಸೀತೆಯ ತರ ಮಾತನಾಡೋರು ಹಲವಾರು ಜನ ಇದ್ದಾರೆ. ಲಕ್ಷ್ಮಣನ ರೀತಿಯಲ್ಲಿ ಇರ್ತಕ್ಕಂತಹ ತತ್ಸಂಕಲ್ಪದವರು ಕೂಡ ತುಂಬಾ ಜನ ಇದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಜೀವನದ ಆಗು ಹೋಗುಗಳಲ್ಲಿ ದಿನನಿತ್ಯವೂ ನಡೀತಾ ಇದೆ. ಇದರ ಮಾರ್ಗದರ್ಶನವನ್ನು ನೋಡ್ತಾ ಅದಕ್ಕೆ ನಾವು ಹೇಳ್ತೀವಿ, ಶ್ರೀರಾಮ ನಡೆದಂತೆ ನಡೆ, ಶ್ರೀಕೃಷ್ಣ ನುಡಿದಂತೆ ನಡೆ. ರಾಮಾಯಣದ ಯಾವುದೇ ಸನ್ನಿವೇಶಗಳನ್ನ ನಾವು ಜೀವನಕ್ಕೆ ಅಳವಡಿಸಿಕೊಂಡ್ರು ಕೂಡ ಅದಕ್ಕೆ ಸರಿಯಾದ ಉತ್ತರ ನಮಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ರಾಮ ನಡೆದಂತೆ ನಡೆದರೆ ಸಾಕು. ನೋಡಿ, ಇವಾಗ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಇಂತಹ ಲಕ್ಷ್ಮಣನಿಗೆ, ಬಹಳ ಇನ್ನೋಸೆಂಟ್ ಆಗಿರತಕ್ಕಂತಹ ಲಕ್ಷ್ಮಣನ ಸೀತೆ ಈ ರೀತಿ ಎಲ್ಲ ಅಪವಾದಕ್ಕೀಡ್ ಮಾಡಿ ಅವನನ್ನೆಲ್ಲ ಅಪವಾದ ಮಾಡಿದ್ಲಲ್ವಾ. ನಾವು ಬಹಳ ನೋಡಿ ಇವಾಗ ಕಲ್ತ್ಕೋಬೇಕು. ರಾಮಾಯಣದ ಕೊನೆಯಲ್ಲಿ ಆಕೆಗೂ ಕೂಡ ಅಪವಾದ ಬರುತ್ತೆ. ಅವಳು ಯಾವುದೇ ತಪ್ಪು ಮಾಡಿಲ್ಲ. ಅವಳು ಬೆಂಕಿಯಲ್ಲಿ ಹೋಗಿ ಒಳಗಡೆ ಹೋಗಿ ತಾನು ಅವಳು ಆ ಸೀತಾಮಾತೆ ನಾನು ಅವಳು ಹೇಳ್ತಾಳೆ, ನಾನು ಪ್ಯೂರ್ ಅಂತ ನಾ ಪರಿಶುಭ್ರಳಾಗಿದ್ದೀನಿ ಅಂತ ತೋರಿಸಿದ್ರು ಕೂಡ ಮುಂದೆ ನಮಗ್ ಗೊತ್ತಿದೆ, ಮುಂದಿನ ದಿನಗಳಲ್ಲಿ ಅಗಸನಾಗಿರ್ತಕ್ಕಂಥವನು ನೀ ರಾಮ ಬೇಕಾದ್ರೆ ಕರ್ಕೊಂಡಿರ್ಬೋದು ಅವನ ಹೆಂಡತಿನ, ನಾನ್ ನಿನ್ನನ್ ಕರ್ಕೊಳಕ್ಕೆ ನಾನು ಸಿದ್ಧನಿಲ್ಲ ಅಂತೇಳಿ ಅವನ ಹೆಂಡತಿಯನ್ನ ಹೊರಗಡೆಗೆ ಹಾಕ್ತಾನೆ. ಆವಾಗ ನಮಗ್ ಗೊತ್ತಿದೆ ಸೀತೆಯು ಕೂಡ ಅಪವಾದಕ್ಕೆ ಈಡಾಗ್ತಾಳೆ. ಆಗ ಅವಳು ವನವಾಸಕ್ಕೆ ಮತ್ತೆ ಹೋಗ್ತಾಳೆ. ಅಂದ್ರೆ ಈ ಪ್ರಪಂಚದಲ್ಲಿ ಕಾಲಿಟ್ಟ ಮೇಲೆ ನಾವು ಯಾವ ತಪ್ಪನ್ನ ಮಾಡಿರ್ತೇವೋ ಆ ತಪ್ಪಕ್ಕೆ ಪ್ರಾಯಶ್ಚಿತ್ತವಾಗಿ ನಾವು ಆ ಪಾಪದ ಫಲವನ್ನ ಉಣ್ಣೇಬೇಕು. ಇದಕ್ಕೆ ಸೀತೆಯೂ ಕೂಡ ಹೊರತಾಗಿಲ್ಲ ಅಂತ ನನ್ನ ಭಾವನೆ. ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಅಂದ್ರೆ ನಮಗೊಂದು ತುಂಬಾ ಸಮಸ್ಯೆ ಇತ್ತು ಇದು. ಯಾವಾಗ್ಲೂ ಅಂದ್ರೆ ಸೀತಾಪರಿತ್ಯಾಗ ಆಗಿರೋದ್ರಲ್ಲಿ ಇದ್ರಲ್ಲೂ ನಮಗೆ ತುಂಬಾ ನೋವಾಗ್ತಾ ಇತ್ತು. ಆಮೇಲೆ ಲಕ್ಷ್ಮಣ ರೇಖೆ ಇಲ್ಲ ಅಂತ ಅನ್ಸುತ್ತೆ, ನೀವು ಉಲ್ಲೇಖ ಮಾಡ್ಲಿಲ್ಲ. ಕೆಲವರೆಲ್ಲ ಲಕ್ಷ್ಮಣ ರೇಖೆ ಬರ್ದಿದ್ದ. ಲಕ್ಷ್ಮಣ ರೇಖೆಯ ವಿಷಯ ನಾವು ಕೇಳಿರತಕ್ಕಂತಹ ಕಥೆಗಳಲ್ಲಿದೆ. ಆದ್ರೆ ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ಲಕ್ಷ್ಮಣ ರೇಖೆಯ ಯಾವುದೇ ದೃಷ್ಟಾಂತಗಳನ್ನ ಅವ್ರು ತೋರಿಸಿಲ್ಲ. ಅದೇ ಅನ್ಕೊಂಡೆ, ಮೂಲ ರಾಮಾಯಣದಲ್ಲಿ ಇರ್ಲಿಕ್ಕಿಲ್ಲ, ಅದಕ್ಕೆ ನೀವು ಹೇಳಿಲ್ಲ ಅಂತ ಅನ್ಕೊಂಡ್ವಿ. ನಮಗ್ ತುಂಬಾ ಖುಷಿ ಆಯ್ತು. ಮತ್ತೆ ಹೆಂಗೊತ್ತ, ಇದು ನಾವು ರಾಮಾಯಣ ಅಂತ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನೋಡ್ತೇವೆ ಹೊರತು ನಮ್ ಜೀವನಕ್ಕೂ ನಮಗ್ ಆಧಾರ ಆಗತ್ತೆ ಅಂತ ಅನ್ಕೊಳ್ಳೋದೇ ಇಲ್ಲ ನಾವು. ಹೌದು ಹೌದು ಹೌದು. ಅದರಿಂದ ನಾವು ಆ ರೀತಿ ಮನ್ಸಿಗೆ ಆಗತ್ತೆ. ಹೌದು, ಮನ್ಸಿಗೆ ನೋವಾಗತ್ತೆ. ಅದು ಹೌದು. ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಮತ್ತಿನ್ಯಾರಾದ್ರೂ ನಿಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳೋದಿದ್ರೆ? ತುಂಬಾ ಚೆನ್ನಾಗಿ ಬಂತು. ದಯಮಾಡಿ ಎಲ್ರು ಕೂಡ ನಿಮ್ಮ ವಿಡಿಯೋನ ಆನ್ ಮಾಡಿ, ನಿಮ್ಮನ್ನೆಲ್ಲರೂ ಒಂದ್ಸಲ ನೋಡ್ದಂಗ ಆಗತ್ತೆ. ಎಲ್ಲರೂ ದಯಮಾಡಿ ವಿಡಿಯೋ ಆನ್ ಮಾಡಿ. ದಯಮಾಡಿ ಕಲೇಶ್ವರ ಅವರು ನಿಮ್ಮ ಮನದ ಅಭಿಪ್ರಾಯಗಳನ್ನ ತಿಳಿಸ್ಬೇಕು. ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಕಾಳೇಶ್ವರ ಸರ್ ಅವ್ರು ಮಾತಾಡ್ತಾರೆ. ಸ್ನೇಹಲತಾ ಅವರು ಹೇಳಿದ್ರು. ಸರ್, ನನ್ನ ಅಭಿಪ್ರಾಯ ಹೇಳೋದಂದ್ರೆ, ಕಾಳೇಶ್ವರ ಸರ್ ಇನ್ನು ಅನ್ಮ್ಯೂಟ್ ಮಾಡ್ಬೇಕು. ಅನ್ಮ್ಯೂಟ್ ಮಾಡ್ಕೊಂಡೆ ಮತ್ತೆ ಬೇರೆ ಯಾರು ಮಾತಾಡಿದ್ರು ಅನ್ಮ್ಯೂಟ್ ಮಾಡು. ನಮಸ್ಕಾರ. ತುಂಬಾ ಚೆನ್ನಾಗಿ ಮೂಡಿ ಬಂತು. ಮೊದಲನೇದಾಗಿ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ವೇದಾಂತವನ್ನ ಮತ್ತು ರಾಮಾಯಣವನ್ನ ಜೊತೆನಲ್ಲಿ ತಗೊಂಡು ಹೋಗಿದ್ದು ತುಂಬಾನೇ ಸಂತೋಷದ ಸಂಗತಿ. ಯಾಕೆಂತಂದ್ರೆ ಬಹುತೇಕ ರಾಮಾಯಣವನ್ನ ನೋಡುವಾಗ ವೇದಾಂತದ ಕಡೆಗೆ ಅದನ್ನ ತಗೊಂಡು ಹೋಗುವ ರೀತಿ ಎಲ್ರಲ್ಲೂ ಆಗುವುದಿಲ್ಲ. ಕಾರಣ ಏನಂದ್ರೆ ವೇದಾಂತದ ಭಾಗದ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಅಂತ ಅನ್ಕೋತೇನೆ ನಾನು. ನನಗೆ ತಕ್ಷಣ ನೆನಪಾದ್ದು ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಮುಕುಂದೂರು ಸ್ವಾಮಿಗಳು. ಅವರದ್ರಲ್ಲಿ ಇದೇ ಬರುತ್ತೆ, ಸೀತೆ ಅನ್ನೋದು ಹೊರಗಡೆ ಇಲ್ಲ ಒಳಗಡೆನೆ ಇದೆ ಅಂತ ಹೇಳ್ತಾರೆ. ಹೌದು ಹೌದು ಹೌದು. ಅದು ಹೊರಗಡೆ ಇರುದೇ ಅಲ್ಲ, ಅದು ಒಳಗಡೆನೆ ಇರೋದು. ಅದನ್ನ ಅರ್ಥ ಮಾಡ್ಕೊಳ್ಳುವ ರೀತಿ ಯಾವುದು ಅನ್ನೋದು ಪ್ರಶ್ನೆ ಆಗ್ತದೆ ಅಂತ ಹೇಳಿ. ಹಾಗೇನೆ ಮಾಯೆ ಅನ್ನೋದಕ್ಕೆ ಕೊಟ್ಟಂತಹ ಎಲ್ಲ ವಿವರಣೆಗಳು ಮತ್ತು ಈ ಲೋಕ ಮಾಯೆ ಅನ್ನೋದು ಹೇಗೆ ಜಗನ್ಮಿಥ್ಯ ಅನ್ನೋದನ್ನ ಎಲ್ಲೆಲ್ಲಿ ನಾವು ನೋಡಕ್ ಸಾಧ್ಯ ಆಗ್ತದೆ ನಮ್ಮ ಕಾವ್ಯಗಳಲ್ಲಿ ಅನ್ನೋದನ್ನ ತುಂಬಾ ವಿವರಣವಾಗಿ ಮತ್ತು ಅರ್ಥ ಆಗುವ ಹಾಗೆ
ತಾವು ನಿರೂಪಿಸಿದ್ರೆ ತುಂಬಾ ಚೆನ್ನಾಗಿ ಬಂತು. ಹಾ, ಇದು ಧನ್ಯವಾದ. ಮೇಡಮ್ ಕೇಳಿದ ಹಾಗೆ ಲಕ್ಷ್ಮಣ ರೇಖೆ ಮೂಲ ರಾಮಾಯಣದಲ್ಲಿಲ್ಲ. ಅನೇಕ ಸಂಗತಿಗಳು ಮೂಲ ರಾಮಾಯಣದಲ್ಲಿ ಇಲ್ಲದೆ ಇರುವು ಬರ್ತಾ ಹೋಗ್ತಾ ಇರ್ತದೆ. ಹಾಗಾಗಿ ನಮ್ಮ ನರಸಿಂಹ ಅವ್ರದ್ದು ಒಂದು ಕಟ್ಟುನಿಟ್ಟಾದ ನಿಯಮ ಆಯ್ತು. ಮೂಲ ರಾಮಾಯಣದಲ್ಲಿ ಏನಿದೆ ಆ ವಿಚಾರಗಳನ್ನ ಪ್ರಧಾನವಾಗಿ ಹೇಳಿ, ಏನಾದ್ರು ಬೇರೆ ಇದ್ರೆ ಅದನ್ನ ಹೇಳ್ಬಿಟ್ರು ಅದು ಅದರಲ್ಲಿ ಇಲ್ಲ ಅಂತ ಹೇಳ್ಬೇಕು ಅನ್ನೋದು. ಹೌದು ಹೌದು ಹೌದು. ಈ ಸ್ಪಷ್ಟೀಕರಣ ಅತ್ಯಂತ ಅಗತ್ಯ ಆಗಿತ್ತು ನಮ್ಮ ಈ ರಾಮಾಯಣ ಅಭ್ಯಾಸದ ತರಗತಿಗಳಲ್ಲಿ. ಹಾ, ಮತ್ತು ಅದನ್ನ ಕಾಪಾಡ್ಕೊಂಡು ಬರ್ತಾ ಇದೀವಿ ಎನ್ನುವ ಸಂತೋಷ ನನ್ಗಿದೆ. ಹೌದು ಹೌದು ಸರ್. ಹಾಗೇನೆ ಆಮೇಲೆ ಹೇಳಿ ಹೇಳಿ ಹೇಳಿ. ಹಾಗೇನೆ ಲಕ್ಷ್ಮಣನನ್ನ ಅವಳು ದೂಷಿಸುವಾಗ್ಲೂ ಸಹ ಅವಳಿಗೂ ಒಳಗಡೆನಲ್ಲಿ ಅನ್ನಿಸ್ತಾ ಇದ್ದೆ, ಇವನನ್ನ ಅಷ್ಟೊಂದು ಅಂದೇದ್ರು ಹೋಗೋಲ್ಲ ಅಂತ. ರಾಮನ ಮೇಲಿನ ಮೋಹ ಹಾ ಹಾ ಅವಳನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಮಾತನಾಡೋ ಹಾಗೆ ಮಾಡ್ತದೆ. ಹೌದು. ಜೊತೆಗೆ ನಾ ಹೇಳದ್ನಲ್ವಾ, ಅವಳು ಮಾತನಾಡುವಾಗ ಲಕ್ಷ್ಮಣನ ದೂಷಣೆ ಮಾಡುವಾಗ ನಾವು ಸೀತೆಯ ಸ್ಥಾನದಲ್ಲಿ ಇಟ್ಕೊಂಡು ನೋಡುವಾಗ ನಮ್ಗೆ ಗೊತ್ತಾಗತ್ತೆ ಅವಳಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಇತ್ತು, ರಾಮನ ಮೇಲೆ ಎಷ್ಟು ವಿಶ್ವಾಸವಿತ್ತು. ಅದನ್ನ ಅವಳು ಪುಷ್ಟೀಕರಿಸ್ತಾ ಇರ್ತಾಳೆ. ಆಕ್ಚುಲಿ ಅದು ನಿಜ ಹೇಳುವಾಗ ಲಕ್ಷ್ಮಣನ ಬೈಯೋದಕ್ಕಿಂತ ಹೆಚ್ಚಾಗಿ ತನ್ನಲ್ಲಿ ಆ ರಾಮನ ಮೇಲೆ ಇರತಕ್ಕಂತ ಅಪಾರವಾಗಿರ್ತಕ್ಕಂತಹ ಪ್ರೇಮ ಭಕ್ತಿಗಳನ್ನ ತೋರಿಸ್ತಾ ಇರುತ್ತೆ. ಆ ರೂಪದಲ್ಲಿ ಅವಳು ಹೇಳ್ತಾ ಲಕ್ಷ್ಮಣನ ನಮ್ಗ್ ನೋಡೋರ ಕಣ್ಣಿಗೆ ಏನ್ ಅನ್ಸುತ್ತೆ, ಲಕ್ಷ್ಮಣನನ್ನ ಬೈತಾ ಇದ್ದಾಳೆ ಅಂತ ಅನ್ಸುತ್ತೆ. ಅದನ್ನ ಹೇಳ್ತೀವಲ್ಲ, ನಿಂದಾಸ್ತುತಿ ಅಂತ ನಾವು ಕೇಳಿದೀವಿ. ಭಗವಂತನಲ್ಲಿ ಕೆಲವರು ದೊಡ್ಡ ದಾರ್ಶನಿಕರು ಕೆಲವರೆಲ್ಲರೂ ಕೂಡ ಭಗವಂತನನ್ನ ಬೈತಾ ಇರ್ತಾರೆ. ಕೊನೆಯಲ್ಲಿ ಬರುವಾಗ ಅಪ್ಪ ಇಷ್ಟೆಲ್ಲ ಬೈದು ಬಿಟ್ಟಿದ್ದೀನಿ, ದಯಮಾಡಿ ಕ್ಷಮಿಸು, ನೀನೇ ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ಳೋದನ್ನು ನಾವ್ ಎಷ್ಟೋ ನಿಂದಾಸ್ತುತಿಯ ದೇವರ ನಾಮಗಳಲ್ಲೂ ಕೂಡ ನಾವು ಕೇಳಿದೀವಿ. ಈ ತರ ಕೆಲವು ಪ್ಯಾರಲಲ್ ಆದಂತ ವಿಚಾರಗಳನ್ನ ತಗೊಂಡು ಹೇಳಿದಂತೂ ತುಂಬಾ ಅದಕ್ಕೆ ಏನ್ ಪದ ಹೇಳ್ಬೇಕೋ ಗೊತ್ತಿಲ್ಲ ನನಗೆ. ಅದು ತುಂಬಾ ತುಂಬಾ ಸೊಗಸಾಗಿ ಬಂತು. ನಾರಾಯಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಗೆ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಕೆಲವೇ ದಿನಗಳ ಮುಂಚೆ ನೀವು ಅವ್ರಿಗೆ ಪರಿಚಯ ಆದ ತುಂಬಾ ಸಂತೋಷ. ಶಂಕರರ ವಿಚಾರಗಳು ಇಲ್ಲಿ ತೂರಿ ಬರೋದಕ್ಕೆ ಅವಕಾಶ ಆದ್ದು ಸಹ ಗುರುಗಳ ಕೃಪೆ ಅಂತಲೇ ನಾನು ಅನ್ಕೋತೇನೆ. ಹಾಗಾಗಿ ನಿಮ್ಮನ್ನ ನಾರಾಯಣ ಅವರು ಪರಿಚಯ ಮಾಡ್ಕೊಳ್ಳೋಕೆ ಶಂಕರರ ಅದ್ವೈತ ಸಿದ್ಧಾಂತವನ್ನ ಒಂದು ರೀತಿನಲ್ಲಿ ಮತ್ತೆ ನಿಮ್ಮಿಂದ ಕೇಳುವಂತಹ ಸುಯೋಗ ಒದಗ್ಲಿ ಅಂತ ನಾನು ಆಶಿಸ್ತೇನೆ. ಯಾವಾಗಾದ್ರೂ ವಿಷಯ ತಿಳಿಸಿ ಖಂಡಿತ ಬಂದು ವಿಚಾರ ಹಂಚ್ಕೋತೀನಿ. ಹಂಚ್ಕೊಳ್ಳೋದ್ರಲ್ಲೇ ಒಂದ್ ಸಂತೋಷ ಇರುತ್ತೆ. ಹೌದು, ತುಂಬಾ ತುಂಬಾ ಸುಸ್ಪಷ್ಟವಾಗಿ ಮೇಡಮ್ ಹೇಳಿದಾಗೆ ತುಂಬಾ ಸುಸ್ಪಷ್ಟವಾಗಿ ನಾವೇನು ನಿರರ್ಗಳ ಮತ್ತು ಅಂತ ಹೇಳ್ತೇವೆ ಓತಪ್ರೋತವಾಗಿ ಮಾತನಾಡಿದ್ರಿ. ನನಗೆ ಅನ್ನಿಸ್ತಾ ಇತ್ತು ಇವರು ಒಳ್ಳೆ ಯಕ್ಷಗಾನ ಪಟುನು ಇದ್ದಾರೆ ಅನ್ನಿಸ್ತಿತ್ತು. ಕಾರಣ ಏನಂದ್ರೆ ಆ ಇದಿಲ್ದೇ ಇದ್ರೆ ಆ ಹೋಗ ಬರೋದಕ್ ಸಾಧ್ಯತೆ ಇಲ್ಲ. ಡ್ರಾಮಟೈಸೇಷನ್ ಅಂತ ಏನ್ ಕರಿತೇವೆ, ನನಗೆ ಲಕ್ಷ್ಮೀಕೇಶ್ವರ ಶಾಸ್ತ್ರಿಗಳು ನೆನಪಾಗ್ತಾ ಇತ್ತು ನೀವು ಹೇಳುವಾಗ. ಲಕ್ಷ್ಮೀಕೇಶ್ವರ ಶಾಸ್ತ್ರಿಗಳು ಏನಾರು ಹೇಳ್ಬೇಕು ಅಂದ್ರೆ ದುರ್ಯೋಧನ ಅಂತ ಅವ್ರು ಅಂದ್ರು ಅಂದ್ರೆ ಅವನನ್ನ ಭೀಮ ಗುದ್ದಿದಾಗ ಅಂತಂದ್ರೆ ಇವ್ರ ಬಾಯಿನಲ್ಲಿ ವಿನಡಕ್ಕೆ ತುಂಬಾ ಹಾಕೋರು ಅವರು. ಅದಿಲ್ ರಥ ಹೀಗೆ ಬಂದ್ಬಿಡೋರು, ರಕ್ತ ಬರುವ ಗುದ್ದ ಅಂತ ಹೇಳಿ ಒರ್ಸ್ಕೊಂಡ್ಬಿಡೋರು. ಅದು ನೆನಪಾಗ್ತಾ ಇತ್ತು ನನಗೆ. ತುಂಬಾ ಚೆನ್ನಾಗ್ ಬಂತು. ಬಹುಶಃ ನಾವು ಕೇಳಿದ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಒಂದು ಉಪನ್ಯಾಸ ಒಂದು ವಿಶಿಷ್ಟವಾಗಿದೆ ಅಂತ ದಾಖಲಿಸಬಹುದು ಅಂತ ನನ್ಗೆ ಅನ್ನಿಸ್ತದೆ. ತುಂಬಾ ಧನ್ಯವಾದಗಳು. ಸರ್ ನೀವು ಸರ್ ಈ ಒಂದು ನಮಗೆ ಪ್ರದೀಪ್ ಮಾಡ್ಕೊಟ್ರಲ್ವಾ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ನರಸಿಂಹ ಪ್ರಸನ್ನ ಹೇಳಿ ಸರ್. ಅಲ್ಲಿ ಪ್ರೇಮ ಅವ್ರು ಕಾಯ್ತಾ ಇದಾರೆ ಅನ್ಕೊಳ್ತೀನಿ. ಪ್ರೇಮ ಅವರು ನಿಮ್ ಮಾತಾಡೋದಿತ್ತಾ? ಮಾತಾಡಿ ಪ್ರೇಮ ಅವರು. ನಮಸ್ತೆ. ಅದೇ ನೀವು ಲಕ್ಷ್ಮಣ ರೇಖೆ ರಾಮಾಯಣದಲ್ಲಿ ಬಂದಿಲ್ಲ ಅಂತ ಹೇಳಿದ್ರಿ, ವಾಲ್ಮೀಕಿ ರಾಮಾಯಣದಲ್ಲಿ. ಹಾಗೆ ನೀವು ಇನ್ನೊಂದು ವಿಷಯ ಹೇಳಿದ್ರಿ, ಲಕ್ಷ್ಮಣನ ಇದು ಈ ಎಪಿಸೋಡ್ ಆಗಕ್ಕಿಂತ ಮುಂಚೆ ರಾಮ ಸೀತೆ ಮಾತಾಡ್ಕೊಂಡ್ರು ಅಂತ ಹೇಳಿದ್ರಿ. ಅದು ಸಹ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ಅಥವಾ ನಾವು ಅವ್ರ ದೇವರ ಸ್ಥಾನ ಕೊಟ್ಟಿರೋದ್ರಿಂದ ನಮ್ಮ ಕಲ್ಪನೆಯೋ ಅಥವಾ ನಾವು ಅದನ್ನ ಕಲ್ಪಿಸ್ಕೋತೀವೋ ಹಾಗೆ ಅಂತ ಹೇಳ್ತೀನಿ. ಏನಂದ್ರೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ನಾನು ಹೇಳಿರತಕ್ಕಂತ ಅವರಿಬ್ರು ಮಾತನಾಡ್ಕೊಳ್ಳತಕ್ಕಂತ ವಿಷಯ ಇಲ್ಲ, ಪ್ರಸ್ತಾಪ ಇಲ್ಲ. ಆದ್ರೆ ಕೆಲವು ಕಡೆ ಏನಾಗಿದೆ, ಈ ರಾಮಾಯಣದ ಒಂದು ಸಾದೃಶ್ಯವನ್ನ ನಮಗೆ ಎಲ್ರಿಗೂ ಕೂಡ ತಲುಪಿಸುವಾಗ ಕೆಲವು ಕಡೆ ಹೇಳ್ತಾರೆ,
ಇವೆಲ್ಲವೂ ಕೂಡ ಭಗವಂತನ ಅಣತಿಯಂತೆ, ಭಗವಂತನ ಒಂದು ಉಪಾಯದಂತೆ ಇವೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ ಅಂತ. ಆತನ ಒಂದು ಸಂಕಲ್ಪವಿಲ್ಲದೆ ಏನೂ ಮಾಡಕ್ಕಾಗಲ್ಲ. ಕೆಲವು ಕಡೆ ಯಾಕಂದ್ರೆ ನಾವು ಮಹಾಭಾರತದ ಸಂದರ್ಭದಲ್ಲಿ ಈ ತರದ ನಟನೆಗಳನ್ನ ಶ್ರೀಕೃಷ್ಣನ ಜೀವನದಲ್ಲಿ ಹಲವಾರು ನೋಡಿದೀವಿ. ಹಲವಾರು ಸಲ ಕೃಷ್ಣ ನಾಟಕ ಮಾಡಿ, ನಮ್ಗೆ ಗೊತ್ತು ಯಾವಾಗ ಆ ಅಕ್ಷೋಹಿಣಿ ಸೇನೆಗಳನ್ನ ಪಡಿಬೇಕು ಅಂತೇಳಿ ದುರ್ಯೋಧನ ಮತ್ತೆ ಅರ್ಜುನ ಬಂದಾಗ ಶ್ರೀಕೃಷ್ಣ ನಾಟಕ ಮಾಡೋದ್ ನೋಡಿದೀವಲ್ಲ. ಅವ್ನ್ ಫಸ್ಟ್ ಕಣ್ಬಿಟ್ಟು ನೋಡಿದ ತಕ್ಷಣ ನಾನು ಫಸ್ಟ್ ಅರ್ಜುನನ್ ನೋಡಿದ್ದು, ಹಾಗಾಗಿ ಫಸ್ಟ್ ವಾರ ಅವನು ಕೊಡ್ತೀನಿ ಅಂತ. ಯಾಕಂದ್ರೆ ದುರ್ಯೋಧನ ಬಂದಿದ್ದು ಅವನು ಮೊದ್ಲೇ ನೋಡಿದ್ರು ಕೂಡ ನಾಟಕ ಮಾಡ್ತಾರೆ ಕೃಷ್ಣ. ಇದೆಲ್ಲವನ್ನು ಕೂಡ ನಾವು ನೋಡಿದಾಗ ಭಗವಂತನೇ ಎಲ್ಲವಕ್ಕೂ ಕೂಡ ಕಾರಣ. ಆತನ ಸಂಕಲ್ಪವಿಲ್ಲದೆ ಏನೂ ಮಾಡಕ್ ಸಾಧ್ಯತೆ ಇಲ್ಲ. ಇದು ನಮ್ಗೆ ಇನ್ನೊಂದು ರೂಪದಲ್ಲಿ ಹೇಳೋದು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ರಾಮಾಯಣದಲ್ಲಿ ಅವನು ಭಗವಂತ ಏನೇನು ಕಾರ್ಯಗಳನ್ನ ಅದರಲ್ಲಿ ಮಾಡ್ತಾ ಹೋಗಿದ್ದಾನೋ ಅದನ್ನ ಅನುಸರಿಸೋದಿಕ್ಕೆ ಕೊಟ್ಟಂತಹ ಒಂದು ಮಾರ್ಗದರ್ಶನವೇ. ರಾಮನ ಜೀವನದ ಮಾರ್ಗದರ್ಶನಕ್ಕೆ ನಾವು ಯಾವುದೇ ಪ್ರಶ್ನೆಯನ್ನ ಮಾಡುವುದಕ್ಕೆ ನಮ್ಗೆ ಅಧಿಕಾರವೇ ಇಲ್ಲ. ರಾಮಾಯಣ ಅಂದ್ರೇನು? ರಾಮನ ಜೀವನ. ರಾಮ ಜೀವನ ಯಾಕೆ ತೋರಿಸ್ದಪ್ಪ ಅಂತಂದ್ರೆ, ಅಪ್ಪ ಪಾಮರರ, ನಿಮಗೆ ಜೀವನ ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಮೌಲ್ಯಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ನಾನೇನೆ ನಿಮ್ಮ ಮುಂದೆ ಈ ಒಂದು ನಟನೆಯನ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಟನೆ ತಾನೇ ರಾಮ. ಭಗವಂತ ಸಾಕ್ಷಾತ್ ವಿಷ್ಣು ಸ್ವರೂಪನಾಗಿರ್ತಕ್ಕಂಥ ನೀವು ರಾಮನ ರೂಪದಲ್ಲಿ ಬಂದು ಇದು ನಮ್ಗೆ ಮಾರ್ಗದರ್ಶನ ತೋರಿಸ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ಇದ್ದಂಗೆ. ನೀವ್ ಹಿಂಗ್ ಹೋಗ್ರಿಪ್ಪ ಅಂತ ದಾರಿ ತೋರಿಸ್ಕೊಟ್ಟಿರ್ತಾನೆ ನಾವ್ ಹೋಗೋದು. ಇವಾಗ ಹೇಗೆ ಅಂದ್ರೆ, ನಾವ್ ಹೇಗ್ ಮಾತಾಡ್ಬೇಕು, ಹೇಗೆ ನಾವು ನಡ್ಕೊಳ್ಬೇಕು ಅಂತ ಹೇಳಿ, ಹೇಗೆ ನಮ್ಮ ತಂದೆ ತಾಯಿಗಳು ನಾವು ಪುಟ್ಟ ಮಕ್ಕಳಾಗಿದ್ದಾಗ ನಮ್ಗೆ ಮಾರ್ಗದರ್ಶನವನ್ನ ಮಾಡ್ಕೊಡ್ತಾರೋ, ಅದೇ ರೀತಿಯಲ್ಲಿ ರಾಮ ಮತ್ತೆ ಸೀತೆ ಇಬ್ಬರು ಕೂಡ ಜಗನ್ನಾಟಕ ಸೂತ್ರಧಾರಿಗಳಾಗಿ ಇದನ್ನ ಮಾಡಿದ್ರು ಅಂತ ಹೇಳ್ತಾರೆ. ಇದರಲ್ಲಿ ನಮಸ್ಕಾರ ನರೇಶ್ ಜಿ, ನಾನು ಒಂದು ವಿಷಯ ಆಡ್ ಮಾಡೋದಾದ್ರೆ, ಇದು ಅಧ್ಯಾತ್ಮ ರಾಮಾಯಣ ಅಂತ ಒಂದಿದೆ, ಅದರಲ್ಲಿ ಇದು ಉಲ್ಲೇಖ ಬರುತ್ತೆ. ನಾನು ಓದಿದ ಹಾಗೆ ನೆನಪು, ಅದು ಉಮಾಮಹೇಶ್ವರ ಸಂವಾದ. ರಾಮನ ಆಧ್ಯಾತ್ಮಿಕ ವಿಷಯ, ಅವನು ಎಂತಹ ಅಂದ್ರೆ ಮೂಲ, ಅವನ ಎಲ್ಲ ಕಷ್ಟ ಕಾರ್ಪಣ್ಯಗಳು, ಆ ಎಲ್ಲ ಅನುಭವಗಳ ಹಿನ್ನೆಲೆ ಏನು ಅಂತೆಲ್ಲ ಹೇಳಿ ಅದ್ರಲ್ಲಿ ವರ್ಣನೆ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ರಾವಣ ಬರ್ತಾನೆ ಅಂತ ಕೂಡ ನಾನು ಓದಿದ ನೆನಪು ಅಲ್ಲಿ ಆ ಭಾಗದಲ್ಲಿ, ಅಧ್ಯಾತ್ಮ ರಾಮಾಯಣದಲ್ಲಿ. ಹಾಗಾಗಿ ತಾವು ಹೇಳಿದ ಹಾಗೆ ಇಲ್ಲಿ ನರೇಶ್ ಜಿ ಅವರು ಉತ್ತರ ಕೊಟ್ರು, ಭಕ್ತರಾಗೂ ಉತ್ತರ ಕೊಟ್ರು. ಹಾಗೆ ಒಂದು ಆ ಸಾಧಕ, ರಾಮನನ್ನು ಪಡಿಬೇಕು ಅಂತ ಹೇಳುವಂತಹ ಸಾಧಕ ಈ ರೀತಿ ಉತ್ತರ ಅದು ಸಹಜವೇ. ಮತ್ತೆ ಅಧ್ಯಾತ್ಮ ರಾಮಾಯಣದಲ್ಲಿ ಆ ಉಲ್ಲೇಖ ಇದೆ, ರಾಮನೇ ಅವನ ಒಂದು ಈಶ್ವರೀ ದೃಷ್ಟಿಯಿಂದ ಅವನು ಹೇಳಿದ್ದು, ಆಕೆ ಆ ರೀತಿ ನಾಟಕ ಮಾಡಿದ್ದು ಅನ್ನೋ ದೃಷ್ಟಿಯಲ್ಲೂ ಕೂಡ ಇದೆ. ಇನ್ನು ಸಾಮಾನ್ಯ ಜನರ ದೃಷ್ಟಿಯಿಂದ ನೋಡೋದಾದ್ರೆ, ಅವರು ಸೀತೆ ಹೆಂಗ್ ಹೇಳಿದ್ದು, ಮಾತಾಡಿದ್ದು, ಅವನ ರಾಮನ ಮೇಲಿನ ಅವಳ ಪ್ರೀತಿ, ಅದನ್ನೆಲ್ಲ ನಾವು ಕಲ್ತ್ಕೋಬಹುದು. ಎರಡು ಕೂಡ ದೃಷ್ಟಿಕೋನ ಬೇಕು ಅನ್ನೋ ದೃಷ್ಟಿಯಿಂದ ಇದು ನಾವು ಹೇಗೆ ತಗೋತೀವೋ, ನಾವು ಯಾವ ಲೆವೆಲ್ ಅಲ್ಲಿ ಯೋಚನೆ ಮಾಡಕ್ ಸಾಧ್ಯ ಇದೆಯೋ ಹಾಗೆ ನಾವು ತಗೋಬಹುದು ಅಂತ ಕಾಣುತ್ತೆ. ಇದು ನನ್ನ ಸಣ್ಣ ಅಭಿಪ್ರಾಯ. ಧನ್ಯವಾದಗಳು ಸರ್. ನರೇಶ್ ಜಿ, ನನ್ಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಅಂದ್ರೆ ಸಂಪೂರ್ಣವಾಗಿ ಕೂತು ಸೀಟಿಂದ ಎದ್ದಿಲ್ಲ, ಅಷ್ಟು ಸ್ಪಷ್ಟವಾಗಿ ಕೂತ್ಕೊಂಡು ಕೇಳ್ತಾ ಇದ್ದೆ. ಬಹಳ ಸಂತೋಷ ಆಯ್ತು. ಧನ್ಯವಾದಗಳು ನಿಮಗೆ. ಮುಖ್ಯವಾಗಿ ಇಲ್ಲಿ ನೀವು ಸೀತೆಯ ಕಡೆ ಗಮನಿಸಿದ್ರೆ, ಅಲ್ಲಿ ಸೀತೆ ರಾಮನನ್ನು ನಂಬಿ ಕಾಡಿಗೆ ಬಂದಿರ್ತಾಳೆ. ಅವಳೊಬ್ಬ ಬಹುದೊಡ್ಡ ತತ್ವಜ್ಞಾನಿಯ ಮಗಳೋಳು, ಜಾನಕಿಯ ಜನಕರಾಜನ ಮಗಳೋಳು. ಅಷ್ಟಾವಕ್ಕಿನಿಂದ ಅವನು ಜ್ಞಾನ ಪಡೆದವನು, ಅಷ್ಟು ದೊಡ್ಡ ಮಹಾರಾಜ ಅವನು. ಅಂದ್ರೆ ಅವನ ಮಗಳು ಸೀತೆ ಅಲ್ಲಿ ಬಂದಿರ್ತಾಳೆ. ಜೊತೆಗೆ ಈ ಸೀತಾಪಹರಣಕ್ಕೆ ಮುಂಚೆ ಕರದೂಷಣರ ಜೊತೆಗೆ ಬಹುದೊಡ್ಡ ಯುದ್ಧ ಆಗಿರುತ್ತೆ. 16,000 ಜನರನ್ನ ಶ್ರೀರಾಮ ಏಕಾಂಗಿಯಾಗಿ ಹೊಡೆದಿರ್ತಾನೆ. ಅದರಲ್ಲಿ ಬಂದ ಇವನು ಒಬ್ಬ ಸಣ್ಣ ರಾಕ್ಷಸ, ಹೇಳಬೇಕು ಅಂತಂದ್ರೆ ಮಾರೀಚ. ಯಾಕೆಂದ್ರೆ ಮಾರೀಚನನ್ನು ಕೂಡ ಹಿಂದೆ ಇದೇ ರಾಮನೇ ಹೊಡೆದಿದ್ದ. ಅವನು ವಾಲ್ಮೀಕಿ ಇವ್ರ ಜೊತೆ ಹೋದ, ವಿಶ್ವಾಮಿತ್ರ ಹಿಂದೆ ಜೊತೆ ಹೋದಾಗ ಅವಾಗ ಅವನ ಇನ್ನೊಬ್ಬ ರಾಕ್ಷಸ ಸಾಯ್ತಾನೆ, ಅವನು ಬಹಳ ದೂರ ಹೋಗಿ ಬೀಳ್ತಾನೆ. ಅದನ್ನ ಅವ್ನು ರಾವಣನ್ಗೂ ಹೇಳಿರ್ತಾನೆ. ಅಂಥದ್ರಲ್ಲೂ ಕೂಡ ಸೀತೆ ಆ ಕ್ಷಣಕ್ಕೆ, ಆ ಮಾಯಾ ಜಿಂಕೆಗೋಸ್ಕರ ಇದನ್ನೆಲ್ಲ ಒಂದು ಕ್ಷಣಕ್ಕೆ ಒಳಗೆ ಒಂದ್ ರೀತಿ ಆ ನಂಬಿಕೆಯನ್ನೇ ಇದು ಮಾಡ್ಬಿಡ್ತಾ ಅಂತ ಅನ್ಸುತ್ತೆ. ಅಂದ್ರೆ ಒಂದು ಕ್ಷಣಕ್ಕೆ, ಯಾಕೆಂತಂದ್ರೆ ಅವಳು ರಾಮನ ಒಂದು ಪರಾಕ್ರಮವನ್ನೇ ಒಂದು ಕ್ಷಣಕ್ಕೆ ಪಕ್ಕಕ್ಕೆ ಇಡ್ಬೇಕಾಗಿ ಬಂತ. ಇಲ್ಲಿ ಅವನೊಬ್ಬ ಅದು ಹೇಳಿದಾನೆ, ಲಕ್ಷ್ಮಣ ಕೂಡ ಮುಂಚೆ ಹೇಳಿರ್ತಾನೆ, ಇಲ್ಲ ಇವನ್ ಮಾರೀಚ ಇರ್ತಾನೆ,
ಅವನು ಈ ಕಾಡಿನಲ್ಲಿ ಓಡಾಡ್ತಾ ಇರ್ತಾನೆ ಅಂತ ಕೂಡ ಎಚ್ಚರಿಕೆಯನ್ನು ಕೂಡ ಅವನು ಕೊಟ್ಟಿರ್ತಾನೆ. ಅಷ್ಟೆಲ್ಲ ಆದ್ರೂ ಕೂಡ ಆ ಕ್ಷಣಕ್ಕೆ ಅವಳಿಗೆ ಅದೇನು ಭಯವೋ ಅಥವಾ ಏನೋ ಒಟ್ಟಿನಲ್ಲಿ ಒಂದು ರಾಮನ ಬಗ್ಗೆ ಅಷ್ಟೊಂದು ಬಲವಂತ ಮಾಡಿ ಅವನ್ನ ಕಳಿಸ್ಬಿಟ್ಟು ನಂತರ ಏನ್ ತೊಂದರೆ ಆಗೋಯ್ತು ಅಂತಲೋ ಏನ್ ಗತಿಯೋ ಅವಳು ಅದನ್ನೆಲ್ಲ ಮನಸ್ಸಿಗೆ ತಂದ್ಕೊಂಡು ಅವನ್ನ ಬಲವಂತ ಲಕ್ಷ್ಮಣನ ಬೈದು ಒಂದು ಮಾಡೇ ಕಳಿಸಿದ್ದ, ಅದು ಸುಲಭ ಕಳಿಸಿಲ್ಲ ಲಕ್ಷ್ಮಣನ ಕೂಡ, ಅಷ್ಟು ಸುಲಭವಾಗಿ ಕಳಿಸ್ಲಿಲ್ಲ ಆಕೆ ಹೇಳ್ಬೇಕು ಅಂತ. ಲಕ್ಷ್ಮಣ ಕೂಡ ಒಂಥರ ಬೈಕೊಂಡೇ ಹೋಗ್ತಾನೆ, ಹೆಂಗಸ ಸ್ವಭಾವ ಎಲ್ಲ ಇಂಥದ್ದೇ ಅಂತ ಬೈಕೊಂಡು ಹೋಗ್ತಾನೆ ಒಂಥರಕ್ಕೆ. ಸೊ ಆ ರೀತಿ ಹೋಗ್ತಾನೆ. ಸಂದರ್ಭ ನೋಡಿದ್ರೆ ಒಂದ್ ರೀತಿ ಅದು ನೀವ್ ಹೇಳ್ದಂಗೆನೆ ಅದು ಮುಂದಿನ ಒಂದು ಕಥೆಗೆ ಅದು ಒಂದು ಅಡಿಪಾಯ ಹಾಕ್ಬಿಡ್ತಾ ಇದೆಯೋ ಬಹುಶಃ ಅದು ನಾವು ಕೂಡ ನಾವೊಂದ್ಸಲ ನೋಡ್ತೀವಲ್ಲ, ಈ ಸನ್ನಿವೇಶಗಳು ಬಂದ್ಬಿಟ್ಟಾಗ ಕೆಲವು ಸಲ ಏನು ಮಹಾನ್ ಪಂಡಿತರೆ ಅವ್ನಿಗೆಲ್ಲಾ ಗೊತ್ತಿರುತ್ತೆ, ಆದ್ರೂ ಒಂಥರ ಅವ್ನು ಹುಚ್ಚಿನ ತರ ಆಕ್ಟ್ ಮಾಡ್ಬಿಡ್ತಾ. ನಾವೇ ಹೇಳ್ತೀರಿ ಆ ಸಂದರ್ಭದಲ್ಲಿ ಅದ್ ಏನಾಯ್ತೋಪ್ಪ ನನಗ್ ಗೊತ್ತೇ ಆಗ್ಲಿಲ್ಲ, ನಾನು ಏನ್ ಮಾಡಿದ್ನೋ ನನಗ್ ಗೊತ್ತಾಗ್ಲಿಲ್ಲ. ಇಷ್ಟೆಲ್ಲಾ ಕೆಲಸ ನಾವೇ ಕೇಳ್ತೇವೆ, ಏನೋ ನೀನ್ ಅಷ್ಟೊಂದು ಬುದ್ಧಿವಂತ ಅಲ್ವೇನೋ, ನಿನ್ಗೆ ಅದು ಗೊತ್ತು ಇದು ಗೊತ್ತು ಇಷ್ಟೆಲ್ಲಾ ಗೊತ್ತಿದ್ದೋನು ಆ ಚಿಕ್ಕ ವಿಚಾರದಲ್ಲಿ ಹಿಂಗ್ ಮಾಡ್ಬಿಟ್ಟು ಆಗ್ಬಿಟ್ಟಿಯಲ್ಲೋ ಅಂತ ನಾವ್ ಹೇಳಿದಾಗ ನಾವೇ ಕೆಲಸ ಹೇಳ್ತೀವಿ, ನಾನು ಆಬ್ಸೆಂಟ್ ಮೈಂಡ್ ಆಗ್ಬಿಟ್ಟಿದ್ದೆ, ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ. ಬಹುಶಃ ಆ ಒಂದು ಆಬ್ಸೆಂಟ್ ಮೈಂಡ್ ತರಹದ ಪರಿಸ್ಥಿತಿ ಸೀತೆಗೆ ಬಂದು ಅವಳು ಏನ್ ಮಾತಾಡಿದಾಳೆ ಅಂತ ಅವಳಿಗೆ ಗೊತ್ತಾಗಿಲ್ಲ. ಕಾಲಕ್ಕೆ ವಶವಾಗಿದ್ಲ ಏನೋ ಸಂದರ್ಭದಲ್ಲಿ ಹಾಗೆ ನಡ್ಕೋಬೇಕು, ಹಾಗೆ ಆಗ್ಬೇಕಾಗಿತ್ತು. ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ಆ ರೀತಿನೂ ಆಗಿರ್ಬೋದು, ಆಗಿರುತ್ತೆ ಅಲ್ವಾ ಅದು. ಸೊ ಹಾಗಾಗಿ ಹೌದು. ಇಲ್ಲಿ ಇಲ್ಲಿ ಸೀತೆ ಅಬ್ಸೆಂಟ್ ಮೈಂಡ್ ಅನ್ನಕ್ಕಾಗೋದಿಲ್ಲ. ಕಾರಣ ಏನು ಅಂದ್ರೆ ಕಾಶಿಯಸ್ ಆಗಿ ಅವಳು ಇದು ಮಾಡ್ತಾ ಇದ್ದಾಳೆ. ಯಾಕೆಂದ್ರೆ ಅಲ್ಲಿ ಬಂದ ಧ್ವನಿ ಏನಿತ್ತು, ಆ ಮಾರೀಚನ ಕೂಗು ರಾಮನ ಧ್ವನಿಯನ್ನು ಅನುಕರಣೆ ಮಾಡಿದ್ದಂಥದ್ದು. ಹೇಗೆ ನಮ್ಗೆ ಈಗ AI ನಲ್ಲಿ ಬರುವಂತಹ ನಿಮ್ಮ ಅನೇಕವುಗಳು ನಮಗ್ ಮೋಸ ಮಾಡ್ತವೋ, ಅಂದ್ರೆ ಇದು ಮಾರೀಚನ ಹೇಳ್ಕೊಟ್ಟಿದ್ದು ಅಂತ ಕನ್ಫರ್ಮ್ ಆಯ್ತು ಅಷ್ಟೇ. ಸೊ ಆಧುನಿಕ ಮಾರೀಚನಗಳ ಬಗ್ಗೆ ನಾವು ಹೆಚ್ಚು ಹುಷಾರಾಗಿರ್ಬೇಕು. ಇದು ಒಳ್ಳೆ ಹಾಗಾಗಿ ಅನಂತರ ಇವರು ನಾರಾಯಣ ಹೇಳಿದಾಗೆ ಆಧ್ಯಾತ್ಮ ರಾಮಾಯಣದಲ್ಲಿ ಪ್ರಸಂಗ ಇದೆ ಅಂತ ನಾನು ಅನ್ನಣ ಅಂತಿದ್ದೆ, ಇದೆಯಾ ಅಂತ ಕೇಳೋಣ ಅಂತಿದ್ದೆ. ನಾನು ಇದೆ ಅಂತ ಹೇಳಕ್ಕೆ ರೆಡಿ ಇರ್ಲಿಲ್ಲ, ಯಾಕೆಂದ್ರೆ ನಾನೇನ ಪೂರ್ತಿ ಓದಿಲ್ಲ ಅದನ್ನ. ನಮ್ಮಮ್ಮ ಪುಸ್ತಕ ಇಟ್ಕೊಂಡಿದ್ರು, ಕಳ್ಕೊಂಡ್ಬಿಟ್ರು, ತುಂಬಾ ಒದ್ದಾಡಿದಾರೆ ಅದು ಪುಸ್ತಕ ಹೋಗ್ಬಿಡ್ತು ಅಂತ. ಸೊ ಹಾಗೇನೆ ಆನಂದ ರಾಮಾಯಣ ಅಂತಲೂ ಒಂದಿದೆ. ಈ ರಾಮಾಯಣಗಳು ಎಷ್ಟು ಬಂದಿದೆ ಅಂತಂದ್ರೆ ತಿನಿಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಆಗಿ ಹೋಗಿದೆ. ಹಾಗಾಗಿ ಈ ಮೂಲ ರಾಮಾಯಣದಲ್ಲಿ ಏನಿದೆ ಅಂತ ನೋಡಕ್ ಹೊರಟಿದ್ದು ನಮ್ಮ ಪ್ರಯತ್ನ. ಸೊ ಅದನ್ನ ಆ ಪ್ರಯತ್ನದಲ್ಲಿ ಸಾಕಷ್ಟು ಫಲನ ನಾವು ಕಾಣ್ತಾ ಇದೀವಿ ಅಂತ ಅನ್ನಿಸ್ತದೆ. ಹಾಗೇನೆ ಅನೇಕರು ರಾಮಾಯಣದ ಪುಸ್ತಕಗಳನ್ನ ಕೊಂಡ್ಕೊಳ್ಳೋಕು ಶುರು ಮಾಡಿದ್ದಾರೆ ನಮ್ಮ ಗುಂಪಿನಲ್ಲಿ. ಅದರಲ್ಲಿ ನನಗೊಂದು ತರ ಈ ನರಸಿಂಹನಿಗೆ ಬೈಬೇಕು ಅನ್ಸುತ್ತೆ, ಇದ್ ಬಂದ್ ದುಡ್ಡೆಲ್ಲ ಆ ಕಡೆ ಖರ್ಚು ಮಾಡಕ್ ಮಾಡ್ಕೊಂಡು. ಮೊನ್ನೆನೂ ಒಂದು ಮೊಟ್ಗನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳದ್ದು ಪುಸ್ತಕ ಬಂತು. ನನಗೆ ಅದನ್ನ ಕೊಂಡ್ಕೊಂಡೆ. ಕಾರಣ ಏನು ಅಂದ್ರೆ ಪ್ರತಿಪದ ಅರ್ಥ ಇದೆ ಅಂತ ಹೇಳ್ಬಿಟ್ರು ಗಣೇಶ್ ಅವರ ಮತ್ತು ರಾಮಸ್ವಾಮಿಗಳು ಅದ್ರ ಬಗ್ಗೆ ಹೇಳಿದ್ರು. ಸೊ ನೋಡೋಣ ಅಂತ ಹೇಳಿ, ಅಂದ್ರೆ ಒಂದು ಕೃತಿಯನ್ನು ಓದುವ ಚಟ ಹೆಚ್ಚಾಗುವಂತಹ ರೀತಿಯಲ್ಲಿ ನಮ್ಮ ಬೇರೆಗಳು ಕೆಲಸವನ್ನು ಮಾಡ್ತಾ ಇದೆ ಅಂತ ಸಂತೋಷ ಆಗುತ್ತೆ. ಅದು ಶ್ಲಾಘನೀಯವಾದಂತ ಸಂಗತಿ. ನಮ್ ಬಗ್ಗೆ ನಾವೇ ಖುಷಿ ಪಡುವಂತದ್ದು. ಖಂಡಿತವಾಗಿ. ಯಾಕೆಂದ್ರೆ ಈ ಸತ್ಸಂಗದ ಫಲರೂಪವೇ ನಿಮ್ಮನ್ನ ಆ ರೀತಿ ಮಾಡಿರೋದು. ಆ ಪುಸ್ತಕವನ್ನ ಕೊಂಡು ಅದನ್ನ ಓದಿ ಮತ್ತೆ ನಿಮ್ಮ ಒಂದು ಜ್ಞಾನವನ್ನ ಹೆಚ್ಚಿಸ್ಕೊಳ್ಳುವಂತದ್ದು ಇವೆಲ್ಲವೂ ಕೂಡ ಸತ್ಸಂಗದ ಒಂದು ಫಲರೂಪವೇ. ಅಂದ್ರೆ ಇಲ್ಲಿ ಕಾಳೇಶ್ವರ ಸರ್ ಅವ್ರ ಮಾರ್ಗದರ್ಶನದಲ್ಲೇ ಆಗ್ತಾ ಇದೆ ಎಲ್ಲ. ಇದೆಲ್ಲ ನನ್ನೇ ಮಾರ್ಗದರ್ಶನ ಇಲ್ಲ, ಮಾರ್ಗವೂ ಇಲ್ಲ, ದರ್ಶನವೂ ಇಲ್ಲ. ದರ್ಶನ ಇರ್ತದಷ್ಟೇ. ಇದರಲ್ಲಿ ಏನಾಗ್ತದೆ ಅಂದ್ರೆ ಈಗ ಸೀತೆಗೆ ಮೋಹರಾಮನ್ ಬಗ್ಗೆ. ಸೊ ಲಕ್ಷ್ಮಣನಿಗೆ ಸೀತೆಯನ್ನ ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನನಗಿದೆ ಅನ್ನೋದು ಈ ಯಾವಾಗ ಮನುಷ್ಯನನ್ನ ಇಕ್ಕಟ್ಟಿಗೆ ಸಿಗಾಕಿಸ್ತದೆ ದ್ವಂದ್ವ. ಅವ್ರಿಗೆ ಸೀತೆಗೂ ಬೈಬೇಕು ಅನ್ನೋದಿಲ್ಲ, ಆದ್ರೆ ನೀನ್ ಹೋಗ್ತಾ ಇಲ್ವಲ್ಲ ಅನ್ನೋದು. ಸೊ ಹೇಗ್ ಮಾಡಿದ್ರೆ ಹೋಗ್ಬಹುದು, ಬೈದ್ಬಿಟ್ರೆ ಹೀಗೆಲ್ಲ ಅನ್ಬಿಟ್ರೆ ಇವ್ನು ಗ್ಯಾರಂಟಿ ಹೋಗ್ತಾನೆ. ಯಾಕೆಂದ್ರೆ ಅವ್ನಿಗೆ ಎಂದೂ ಆ ಭಾವನೆ ಇಲ್ಲ. ನೀನ್ ಅಲ್ಲದನ್ನ ನೀನು ಅಂದ್ರೆ ಎಂಥವನ್ಗಾದ್ರೂ ಸ್ವಲ್ಪ ಸಿಟ್ಟು ಬಂದು ಹೋಗ್ತಾನೆ ಅಂತ ಮೊದಲ ಅವಳು ತೀರ್ಮಾನ ಮಾಡಿರ್ಬೋದು ಹಾಗೆ ಅಂತ ನನಗೆ ಅನ್ಸುತ್ತೆ. ಸೊ ಲಕ್ಷ್ಮಣನು ಹಾಗೇನೆ ಸೀತೆಯನ್ನು ಅನ್ಬೇಕು ಅಂತ ಅಂದಿದ್ದಲ್ಲ. ಹೌದು, ಪ್ರಾಸಂಗಿಕವಾಗಿ ಏನನ್ನ ನಾವು ಆಡ್ತೇವೆ ಅದನ್ನ
ಅದನ್ನ ಹಾಗೇನೆ ಹೇಳ್ದಾದ್ರೆ ಪೌಲಸ್ತ್ಯ ಬ್ರಹ್ಮನ ಸಂತತಿನಲ್ಲಿ ಬಂದಂತ ರಾವಣ ಸ್ವಲ್ಪ ವಿವೇಚನೆ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಮಾಡಕ್ ಅವಕಾಶ ಇಲ್ಲ ಅಷ್ಟೇ. ಸೊ ಆ ತರ ವಿವೇಚನೆ ಮಾಡ್ಬಿಟ್ಟಿದ್ರೆ ಜಗನ್ನಾಟಕದಲ್ಲಿ ಯಾಕೆಂದ್ರೆ ರಾವಣ ಬಂದಿರೋದೇ ಅವನಲ್ಲಿ ಇರತಕ್ಕಂತ ಪಾಪದಿಂದ ಅವನು ಜನ್ಮ ತಾಳಿರೋದು, ಆ ಶಾಪದಿಂದ ಜನ್ಮ ತಾಳಿರೋದು. ಆ ಜನ್ಮ ಅವನು ಪರಿಹಾರ ಮಾಡ್ಕೋಬೇಕಲ್ಲ, ರಾಮ ಬಂದು ಅವನನ್ನು ಸಾಯಿಸ್ಲೇಬೇಕಲ್ಲ, ಅದಕ್ಕೆ ಅವ್ನು ಸೀತೆ ಬಂದು ಅಪಹರಣ ಮಾಡ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಆಮೇಲೆ ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ವಿಷಯ ತಿಳಿಸ್ತೀನಿ. ಏನಪ್ಪಾ ಅಂದ್ರೆ, ರಾಮಾಯಣ ಕಾಲದಲ್ಲಿ ನಾವು ಗಮನಿಸಿದಾಗ ಧರ್ಮ ಮತ್ತೆ ಅಧರ್ಮಗಳು ತುಂಬಾ ತುಂಬಾ ದೂರ ಇದ್ವು. ಒಂದು ಅಯೋಧ್ಯೆಯಲ್ಲಿ, ಒಂದು ಲಂಕೆಯಲ್ಲಿ. ಅಧರ್ಮವನ್ನ ನಾಶ ಮಾಡಕ್ಕೆ ಧರ್ಮ ಎಂಬತಕ್ಕಂಥ ಧರ್ಮರೂಪಿಯಾಗಿರ್ತಕ್ಕಂಥ ರಾಮ ತಾನೇ ನಡ್ಕೊಂಡು ಬಂದು ಅಧರ್ಮವನ್ನ ನಾಶ ಮಾಡ್ತಾರೆ ರಾಮಾಯಣದಲ್ಲಿ. ಅದೇ ಧರ್ಮ ಮತ್ತೆ ಇದರಲ್ಲಿ ದ್ವಾಪರ ಯುಗಕ್ಕೆ ಬರಕ್ಕೆ ಸಂದರ್ಭದಲ್ಲಿ ಒಂದೇ ಮನೆಗೆ ಬಂದು ಸೇರ್ಕೊಂಡಿರುತ್ತೆ. ಅದುವೇ ಧರ್ಮ ಅಂದ್ರೆ ಪಾಂಡವರು, ಅಧರ್ಮ ಅಂದ್ರೆ ಕೌರವರು. ಅವರೊಬ್ಬರ ನಡುವೆ ಶುರುವಾದಾಗ ಶ್ರೀಕೃಷ್ಣ ಮಧ್ಯದಲ್ಲಿ ನಿಂತ್ಕೊಂಡು ಆ ಒಂದು ಧರ್ಮ ಅಧರ್ಮಗಳ ಒಂದು ಹೊಡೆದ ಮಾಡಿ ಧರ್ಮ ಸ್ಥಾಪನೆಯನ್ನ ಮಾಡ್ತಾನೆ. ಈಗ ಕಲಿಯುಗಕ್ಕೆ ಬಂದಾಗ ಈ ಧರ್ಮ ಅಧರ್ಮ ಅನ್ನೋದು ಎಲ್ಲೆಲ್ಲೂ ಇಲ್ಲ, ಓವರ್ಲ್ಯಾಪ್ ಆಗ್ಬಿಟ್ಟಿದೆ ಎರಡೂ ಬಂದು ಮನುಷ್ಯನ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಧರ್ಮ ಮತ್ತೆ ಅಧರ್ಮದ ಯುದ್ಧ ಪ್ರತಿದಿನವೂ ಪ್ರತಿ ಕ್ಷಣವೂ ನಮ್ಮಲ್ಲಿ ನಡೆಯುತ್ತಲೇ ಇರುತ್ತೆ. ಅದಕ್ಕೋಸ್ಕರನೇ ಭಗವಂತ ಹೇಳಿದಾನೆ, ಈ ಮೊದ್ಲಾದ್ರೆ ರಾಮಾಯಣ ಕಾಲದಲ್ಲಿ ರಾಮ ಒಂದ್ ಕಡೆ ಇದ್ದ, ರಾವಣ ಒಂದ್ ಕಡೆ ಇದ್ದ, ಬಂದ್ ಸಾಯಿಸಿದ್ರು. ಕೌರವ ಪಾಂಡವರು ಒಂದೇ ಮನೇಲಿ ಇದ್ರು, ಹೊಡೆದಾಡ್ ಸಾಯಿಸಾಕಿದ್ರು. ಈಗ ಮತ್ತೆ ಸಾಯಿಸ್ಬೇಕು ಅಂತ ಹೊರಟ್ರೆ ಪ್ರತಿಯೊಬ್ಬನು ಮನುಷ್ಯನ ಹೃದಯದಲ್ಲಿ ಸೇರ್ಕೊಂಡಿದೆ, ಅವಾಗ ಎಲ್ರನ್ನೂ ಸಾಯಿಸ್ಬೇಕಾಗತ್ತೆ, ಸಾಧ್ಯವೇ ಇಲ್ಲ ಅದು. ಅದಕ್ಕೋಸ್ಕರನೇ ಭಗವಂತ ಏನ್ ಮಾಡ್ದ, ಮನಪರಿವರ್ತನೆ ಮಾಡ್ದ, ಪ್ರಯತ್ನ ಪಟ್ಟಿದ್ದಾನೆ. ಇವಾಗ ಹೃದಯ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಶನ್ ಅಂತ ನಾವು ಕರಿತೇವೆ. ಅದರ ಮೂಲಕ ಮನುಷ್ಯನಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು, ಧರ್ಮ ಜಾಗೃತಿಯನ್ನ ಮೂಡಿಸ್ಬೇಕು. ಅದರ ಮುಖಾಂತರ ಯಾವಾಗ ಮನಪರಿವರ್ತನೆ ಆಗುತ್ತೋ ನಮ್ಮಲ್ಲಿರ್ತಕ್ಕಂಥ ರಾಕ್ಷಸತ್ವ ಅನ್ನೋದು ಸತ್ತು ಹೋಗುತ್ತೆ. ಆಗ ಆ ರಾಕ್ಷಸ ಸ್ವರೂಪಿಯೇ ಮಾಧವ ರೂಪಿಯಾಗಿ ಬದಲಾಗ್ತಾನೆ. ಅದುವೇ ಈ ಒಂದು, ಅದಕ್ಕೋಸ್ಕರನೇ ಇದೆಲ್ಲ ಮಾಡುವಾಗ ಹಿಂದಿನ ಕಾಲದಲ್ಲೆಲ್ಲ ಹೋಮ ಹವನ ಯಜ್ಞ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ಇವಾಗ ಸಿಂಪಲ್ ಆಗಿ ಏನ್ ಕೊಟ್ಟಿದ್ದಾರೆ, ಭಗವನ್ ನಾಮಸ್ಮರಣೆ ಮಾಡಿದ್ರೆ ಸಾಕಪ್ಪ, ನೀನು ರಾಮ ಅಂದ್ರೆ ಸಾಕು, ಕೃಷ್ಣ ಅಂದ್ರೆ ಸಾಕು, ನಿನಗೆ ಮೋಕ್ಷ ಸಿಕ್ಕೋಗುತ್ತೆ. ಅದು ಏನು ಯಾವಾಗ್ಲೂ ಮಾಡೋದು ಬೇಡ, ಹೋಗಕ್ ಮುಂಚೆ ಒಂದ್ಸಲ ರಾಮ ಅಂದ್ಬಿಡಪ್ಪ ಸಾಕು ಅಂತಾನೆ. ಆದ್ರೆ ಹೋಗಕ್ ಮುಂಚೆ ರಾಮ ಅನ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಹಿಂದಿನಲ್ಲೆಲ್ಲ ಪ್ರಯತ್ನ ಪಟ್ಟಿದ್ರೆ ಮಾತ್ರವೇ ಇವತ್ ರಾಮ ಅನ್ನಕ್ಕಾಗತ್ತೆ, ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಹಾಗೆ ಮನಪರಿವರ್ತನೆ ಈ ಒಂದು ಕಲಿಯುಗದಲ್ಲಿ. ಅದಕ್ಕೆ ರಾಮನಾಮಕ್ಕೆ ಅದರಲ್ಲೂ ಏನ್ ಹೇಳಿದಾರೆ ನಮ್ಗೆ ಗೊತ್ತಿದೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನೀನ್ ಏನು ಸಹಸ್ರನಾಮ ಎಲ್ಲ ಹೇಳ್ಬೇಡಪ್ಪ, ಬರೀ ರಾಮ ಹೇಳಿದ್ರೆ ಸಾಕು, ಶ್ರೀರಾಮ ಅಂದ್ರೆ ಸಾಕು. ಅಂದ್ರೆ ಕಟಪಯಾದಿ ಸೂತ್ರದಲ್ಲಿ ನಾವ್ ಹೇಳ್ತೀವಿ, ಅದನ್ನು ಕೂಡ ಮ್ಯಾಥಮೆಟಿಕಲ್ ಆಗಿ ಪ್ರೂವ್ ಮಾಡಿದ್ದಾರೆ. ಈ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆನಲ್ಲಿ 3 ಸಲ ರಾಮ ಹೇಳ್ತೀವಂತೆ. ಅದನ್ನ ಹೇಳಿದಾಗ ಆ 3 ರಾಮರನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 10 × 10 × 10 ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕೊನೆಗೆ ಸಿಗೋದೆ 1000. ಅಂದ್ರೆ 3 ರಾಮನಾಮ ಸ್ಮರಣೆ ಈ ಶ್ಲೋಕದಲ್ಲಿ ನಾವು ಹೇಳ್ಕೊಂಡಾಗ ಅದು ವಿಷ್ಣು ಸಹಸ್ರನಾಮಕ್ಕೆ ಸಮವಾಗುತ್ತೆ. ಇದು ಕಟಪಯಾದಿ ಸೂತ್ರದಲ್ಲೂ ಕೂಡ ಇದು ಸಿದ್ಧಾಂತವಾಗಿ ಪ್ರಮಾಣೀಕರಿಸಲ್ಪಟ್ಟಿದೆ. ಅಂದ್ರೆ ಶ್ಲೋಕದಲ್ಲಿ ಮಾತ್ರವೇ ಇದು ಪ್ರಮಾಣೀಕರಿಸಲ್ಪಟ್ಟಿಲ್ಲ, ಒಂದು ಸೂತ್ರದ ಮೂಲಕವೂ ಕೂಡ ಇದು ಸರಿ ಅಂತ ಹೇಳ್ತಾರೆ. ಅಂತಹ ರಾಮನಾಮಕ್ಕೆ ಶಕ್ತಿ. ಅಂತಹ ರಾಮನಾಮನ ಒಂದು ರಾಮ ಕಥಾಶ್ರವಣವನ್ನ ನಾವೆಲ್ಲರೂ ಇವತ್ತು ಮಾಡಿದೀವಿ. ಬಹುಶಃ ನಾವೆಲ್ಲರೂ ಕೂಡ ಒಂತಹ ಧನ್ಯತಾ ಭಾವ ನಮಗ್ ಬಂದಿದೆ ಇವತ್ತು ಈ ಒಂದು ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಅಂತ ಹೇಳ್ತಾ. ಬಹುಶಃ ಎಲ್ಲ ಒಂದು ಚರ್ಚೆಗಳು ಮುಗಿತಾ ಇದೆ, ಸಮಯನೂ ಕೂಡ ಬಹಳ ಜಾಸ್ತಿ ಆಗ್ತಾ ಇದೆ, ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗ್ತಿದೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಅಭಿಮಾನ, ಸಹಕಾರ, ನಿಮ್ಮೆಲ್ಲರ ಒಂದು ತಾಳ್ಮೆ, ವಿಚಾರವನ್ನ ನೀವು ತುಂಬಾ ಆಳವಾಗಿ ಅಭ್ಯಾಸ ಮಾಡಿದ್ದೀರಾ. ಆಗಿರೋದ್ರಿಂದಲೇ ನೀವು ಇಷ್ಟು ತಾಳ್ಮೆಯಿಂದ ಇಷ್ಟು ಸಮಯ ಆಗಿದ್ರು ಕೂಡ ಕುಳಿತು ಚರ್ಚೆಯನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಬಹಳ ಸಂತೋಷದ ವಿಷಯ. ನಾನು ಮೊದಲನೇದಾಗಿ ನಾರಾಯಣ್ ಭಟ್ರಿಗೆ ಬಹಳ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಅವರ ಒಂದೇ ಒಂದು ಸಲ ನಾವು ಅವರನ್ನು ಸೇರ್ಕೊಂಡಿದ್ದು ನಮಗೆ ನೋಡಿ ಇಲ್ಲಿ ಮಾತನಾಡಕ್ಕೆ ಒಂದು ಅವಕಾಶವಾಯ್ತು, ಚರ್ಚೆಯಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಆಯ್ತು. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ನನ್ನ ಈ ವಿಚಾರಧಾರೆಯನ್ನ ಮುಗಿಸ್ತಾ ಇದ್ದೇನೆ ಒಂದು ಶ್ಲೋಕದ ಮೂಲಕ. ಕರಚರಣ ಕೃತಂ ವಾ
ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಅಪರಾಧಂ करचरणकृतं वा कायजं कर्मजं वा श्रवणनयनजं वा मानसं वा अपराधं विहितमविहितं वा सर्वमेतत् क्षमस्व जय जय करुणाब्दे श्री महादेव शंभो जय जय करुणाब्धे श्री साई देव शंभो ओम शांति 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 लोका समस्ताः सुखिनो भवन्तु लोका समस्ताः सुखिनो भवन्तु समस्तलोकाः सुखिनो भवन्तु ओम शांति 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 श्री रामकृष्णार्पणमस्तु श्री गुरुभ्यो नमः हरि ओम तत्सತ್ ಧನ್ಯವಾದಗಳು ಸರ್ ಎಲ್ರಿಗೂ ಕೂಡ ಧನ್ಯವಾದಗಳು ಸರ್ ಧನ್ಯವಾದಗಳು ತಮಗೂ ಧನ್ಯವಾದಗಳು. ನನ್ನ ಪ್ರಾರ್ಥನೆಯನ್ನ ಮನ್ನಿಸಿ ತಾವು ಬಂದು ಈ ನಮ್ಮ ಸಭೆಗೆ ಬಂದು ಒಂದು ಕಥೆಯನ್ನ ತಮ್ಮ ಸುಲಲಿತವಾದ ಧ್ವನಿಯಿಂದ ಭಾಷೆಯಿಂದ ಹೇಳಿದ್ರಿ ಮತ್ತು ನಮ್ಮೆಲ್ಲರ ಸಂದೇಹಗಳನ್ನು ಕೂಡ ದೂರ ಮಾಡಿ ತುಂಬಾ ಸಮಾಪ್ತಿಯನ್ನು ಅಲ್ಲಿವರೆಗೂ ತಂದು ನೀವು ಮುಗಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು. ನನ್ನ ವೈಯಕ್ತಿಕವಾಗಿ ಮತ್ತೆ ನಮ್ಮ ಬೇರುಗಳು ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನರಸಿಂಹ ಅವರು ಇನ್ನು ಕೊನೆಯದಾಗಿ ಹೇಳ್ಬಿಟ್ಟು ಮುಗಿಸೋಣ. ಇನ್ನೇನಿಲ್ಲ, ಇನ್ನು ಕಾರ್ಯಕ್ರಮದ ಕೊನೆ ಇನ್ನು ರಾಮಾಯಣದ ಕಾರ್ಯಕ್ರಮ ಅಂದ್ರೆ ಇನ್ನು ಮುಂದಿನ ತಿಂಗಳ ಕಡೆಯ ಶನಿವಾರ ಅಥವಾ ಇನ್ಯಾವುದಾದ್ರು ಶನಿವಾರಕ್ಕೆ ವಾಚಕರ ಲಭ್ಯತೆ ಮೇರೆಗೆ. ಇನ್ನೊಂದು ಶನಿವಾರ ನಾವು ಕನ್ನಡಕ್ಕೆ ಅಂತಾನೆ ಮೀಸಲಾಗಿಟ್ಟಿರೋದ್ರಿಂದ ಅದರಲ್ಲಿ ಕಥೆಯೋ ಕಾದಂಬರಿಯೋ ನಾಟಕವೋ ಗೊತ್ತಿಲ್ಲ, ಮಂಕುತಿಮ್ಮನ ಕಗ್ಗವೋ ಹಾಡೋ ಭಾವಗೀತೆಯೋ ನಾಟಕ ಗಾದೆಗಳೋ ಏನೋ ಒಂದು ಬರುತ್ತೆ. ಅದಿನ್ನು ಸದ್ಯಕ್ಕೆ ಆಲೋಚನೆ ಮಾಡಬೇಕು. ಸೊ ಹಾಗಾಗಿ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಸಾಧ್ಯವಾದಾಗ ಬಂದು ಸೇರಿ ತಿಂಗಳಲ್ಲಿ 2 ಬಾರಿ ಸಮಯವನ್ನು ಜೊತೆಲಿ ಕಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ. ಮುಂದಿನ ಸಭೆಯಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. ಆಯ್ತು ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.